Adan Madaki. Hi, good morning. Welcome back. Uh, Last class, I think on Tuesday, discussed the rules and regulations with regards to subject verb agreement. ಬೇಸಿಕಲಿ ಸಬ್ಜೆಕ್ಟ್ ಆಫ್ ಅಗ್ರಿಮೆಂಟ್ ಅಂದ್ರೆ ಏನು ಅನ್ನೋದನ್ನ ಡಿಸ್ಕಸ್ ಮಾಡಿದ್ವಿ. ಆನಂತರ ವಾಕ್ಯದ ಕರ್ತೃಪದ ಮತ್ತೆ ಕ್ರಿಯಾಪದ ಅವೆರಡು ದೇ ಶುಡ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್, ಅಂದ್ರೆ ಒಂದಕ್ಕೊಂದು ಅಗ್ರಿ ಆಗ್ಬೇಕು ಅಂತ. ಯಾವ ವಿಚಾರದಲ್ಲಿ ಸಬ್ಜೆಕ್ಟ್ ಮತ್ತೆ ವರ್ಬ್ ನಮ್ಮ ನಡುವೆ ಒಂದು ಅಗ್ರಿಮೆಂಟ್ ಇದೆ ಅನ್ನೋದಾದ್ರೆ ದಟ್ ಈಸ್ ಇನ್ ಟರ್ಮ್ಸ್ ಆಫ್ ನಂಬರ್ಸ್ ಅಂಡ್ ಪರ್ಸನ್ಸ್. ನಂಬರ್ಸ್ ಮೀನ್ಸ್ ಸಿಂಗ್ಯುಲರ್ ಅಂಡ್ ಪ್ಲೂರಲ್. ಪರ್ಸನ್ಸ್ ಅಂದ್ರೆ ಏನು? ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್. ಆಯಾ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಸಿಂಗ್ಯುಲರ್ ಮತ್ತೆ ಪ್ಲೂರಲ್ಗಳ ಜೊತೆಗೆ ಆಯಾ ಕೆಟಗರಿಯ ವರ್ಬ್ ಅನ್ನೇ ಬಳಸಬೇಕು, ಹೆಲ್ಪಿಂಗ್ ವರ್ಬ್ಗಳನ್ನ. ಅದು ಒಂದು. ಇನ್ನೊಂದು, ಮೈನ್ ವರ್ಬಿಗೆ ಸಂಬಂಧಪಟ್ಟಾಗ ಕೂಡ ಸೇಮ್ ರೂಲ್ ಈಸ್ ಅಪ್ಲಿಕಬಲ್. ವಾಟ್ ಈಸ್ ದ ಬೇಸಿಕ್ ಸಿಂಥೆಸಿಸ್ ಆಫ್ ಸಬ್ಜೆಕ್ಟ್ ಆಫ್ ಅಗ್ರಿಮೆಂಟ್? If the subject of the sentence is singular, then verb must be singular. If the subject of the sentence is plural, then verb must be plural. ಅದ್ರ ಜೊತೆಗೆ ಒಂದಷ್ಟು ಬೇರೆ ಬೇರೆ ನಿಯಮಗಳನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಅವೆಲ್ಲ ಮತ್ತೆ ನಾನು ರಿಪೀಟ್ ಮಾಡೋದಿಲ್ಲ, ಅವತ್ತೇ ಅದರ ರೀಕ್ಯಾಪ್ ಆಗಿದೆ. ವಿ ಡಿಸ್ಕಸ್ಡ್ a couple of questions also. ಒಂದೆರಡು ಫೈಲ್ ಏನೋ ಡಿಸ್ಕಸ್ ಮಾಡಿದೆ, 3 ಮತ್ತೆ 4 ಫೈಲ್ಗಳನ್ನ ನಿಮ್ಗೆ ಯಾವ್ದೋ ಒಂದೋ ಏನೋ ಕಳಿಸಿದ್ರು ಅನ್ಸುತ್ತೆ. ನೀವು ವರ್ಕ್ ಮಾಡಿರ್ಬೋದು ಮನೆಯಲ್ಲಿ, ಇಲ್ಲ ಅಂದ್ರೆ ಈಗ ನೋಡ್ತಾ ಹೋಗೋಣ. ಮಾಡಿದ್ರೆ ವೆಲ್ ಅಂಡ್ ಗುಡ್, ಆನ್ಸರ್ ಅನ್ನ ನೋಡ್ತಾ ಹೋಗೋಣ. Okay, ಅದಾದ್ಮೇಲೆ we can go. First we need to discuss few more questions based on subject of agreement. ಯಾಕೆಂದ್ರೆ subject of agreement is an important concept on which questions are from minimum 3 to 4 questions are picked in each exam. So ಹಾಗಾಗಿ ನಾವು ಅದರ ಮೇಲೆ ಪರ್ಫೆಕ್ಟ್ ಆಗಿ ಒಂದಷ್ಟು ಬೇಕಿದ್ರೆ ಒಂದ್ 2-3 ಹಳೆಯ ಪತ್ರಿಕೆಗಳಲ್ಲಿ ಬಂದಿರುವ ಪ್ರಶ್ನೆಗಳನ್ನು ನಾವು ಉದಾಹರಣೆಗಳನ್ನ ನೋಡಿಕೊಂಡು then we can proceed to the next concept ಅನ್ನುವಂಥದ್ದು. Complete the below sentence with a proper agreement of the verb with the sentence. My uncle and benefactor dash come. Ready? My uncle and benefactor dash come. My uncle ಒಂದು, benefactor, there is no guarantee that verb come ಯಾಕೆ ಬರುತ್ತೆ, have come. ಈ verb come ಅಂತ ನೀವು ಯಾಕೆ ಹೇಳ್ತಿದ್ದೀರಾ ಅಂದ್ರೆ ಅದೇ ನಿಮ್ಗಿನ್ನು ಟೆನ್ಸಸ್ ಗೊತ್ತಾಗಿಲ್ಲ. ವರ್ಡ್ ಜೊತೆಗೆ ಕಮ್ ಎಲ್ಲೂ ಬರೋದೇ ಇಲ್ಲ ಆಕ್ಟಿವ್ ವಾಯ್ಸ್ ಅಲ್ಲಿ. ವರ್ಡ್ ಜೊತೆಗೆ ಆಮ್, ಈಸ್, ಆರ್, ವಾಸ್, ವರ್, ಕಮಿಂಗ್ ಬರುತ್ತೆ, ING ವರ್ಡ್. ಅರ್ಥ ಆಗ್ತಿದೆಯಲ್ವ? ಸೊ ಕಮ್ ಬರೋದು ಕಮ್, ಕೇಮ್, ಕಮ್, V3. ಆ V3 ಬರೋದು ಕೇವಲ ಹ್ಯಾವ್, ಹ್ಯಾಸ್, ಹ್ಯಾಡ್ಗಳು ಬಂದಾಗೆ ಮಾತ್ರ ಇಂಗ್ಲಿಷ್ ಅಲ್ಲಿ ಆಕ್ಟಿವ್ ವಾಯ್ಸ್ ಸೆಂಟೆನ್ಸ್ ಗಳಲ್ಲಿ. ಫಸ್ಟ್ ನಿಮ್ಗೆ ಇನ್ನೊಂದು ವಿಷಯವನ್ನ ಇವತ್ತು ಕ್ಲಿಯರ್ ಮಾಡ್ಬಿಡ್ತೀನಿ, ಬಿಕಾಸ್ ಇದ್ರ ಬಗ್ಗೆ ನಾವೇನೋ ಡಿಸ್ಕಸ್ ಮಾಡಿಲ್ಲ. ಹಾಗಾಗಿ 5 ತರದ ವರ್ಬಗಳಿದಾವೆ ಇಂಗ್ಲಿಷ್ ಅಲ್ಲಿ. ಅವು ಯಾವ ಅಂತೀನಿ ಫಸ್ಟ್ ಈಗ ನಾವು ನೋಡೋಣ. ನೋಡಿ, ಒಂದು ವರ್ಬ್ ಅನ್ನ 5 ರೀತಿ ಬರಿಬಹುದು ನೀವು ಇಂಗ್ಲಿಷ್ ಅಲ್ಲಿ. ಇದನ್ನ ಇನ್ಮೇಲೆ ದಯವಿಟ್ಟು ತಿಳ್ಕೊಳ್ಳಿ, ಯಾಕೆಂದ್ರೆ ಇನ್ನು ಮುಂದಿನ ತರಗತಿಗಳು ನಾನು ಇದನ್ನ ಬಳಸ್ತಾ ಇರ್ತೀನಿ. ಟೆನ್ಸಸ್ ಮತ್ತೆ ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಎಲ್ಲ ಬಂದಾಗ. ವರ್ಬ್ 1 ಅಂದ್ರೆ ಏನು? ಪ್ರೆಸೆಂಟ್ ಟೆನ್ಸ್ ವರ್ಬ್. ವರ್ಬ್ 2 ಅಂದ್ರೆ ಏನು? ಪಾಸ್ಟ್ ಟೆನ್ಸ್ ವರ್ಬ್. ವರ್ಬ್ 3 ಅಂದ್ರೆ ಪಾಸ್ಟ್ ಪಾರ್ಟಿಸಿಪಲ್. ಏನು ವರ್ಬ್ 3 ಅಂದ್ರೆ? ಪಾಸ್ಟ್ ಪಾರ್ಟಿಸಿಪಲ್. ವರ್ಬ್ 4 ಅಂದ್ರೆ ಅದನ್ನ ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂತ ಕರಿತೀವಿ. ಯಾವಾಗ ING ವರ್ಡ್ ಅನ್ನ, ಸಾರಿ ಫುಲ್ ಸ್ಟಾಪ್ ಇಸ್ ನಾಟ್ ರಿಕ್ವೈರ್ಡ್, ಯಾವಾಗ ING ವರ್ಡ್ ಅನ್ನ ವರ್ಬ್ ಆಗಿ ಒಂದು ವಾಕ್ಯದಲ್ಲಿ ಬಳಸಿರ್ತೀವೋ, ಫಾರ್ ಎಕ್ಸಾಂಪಲ್ he is coming here, we are going, she is playing, he is singing, it is raining ಅಂತ ಎಲ್ಲ ಬರುತ್ತಲ್ಲ, ಅಲ್ಲಿ ING ವರ್ಡ್ ಅನ್ನ ಏನಂತ ಕರಿತೀವಿ ಅಂದ್ರೆ ಪಾರ್ಟಿಸಿಪಲ್ ಅಂತ ಕರಿತೀವಿ. ನೋಡಿ, ಮುಂದೆ ಆಮೇಲೆ ಎಕ್ಸಾಂಪಲ್ ಬರೀತೀನಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. V5 ಅಂದ್ರೆ ಇನ್ಫೈನೈಟ್ ವರ್ಬ್ ಅಂತ ಕರಿತೀವಿ. ಏನಾದ್ರೆ ಹೆಸರು? ಇನ್ಫೈನೈಟ್ ವರ್ಬ್. ಹಾಗಿದ್ರೆ ಈಗ ಒಂದು ಉದಾಹರಣೆ ತಗೊಳ್ಳೋದಾದ್ರೆ, ಪ್ಲೇ ಅನ್ನೋದು ಪ್ರೆಸೆಂಟ್ ಟೆನ್ಸ್ ವರ್ಬ್, ಪ್ಲೇಡ್ ಅನ್ನೋದು V2 ಪಾಸ್ಟ್ ಟೆನ್ಸ್, ಅದರ V3 ಕೂಡ ಪ್ಲೇಡ್. ಅನೇಕ ಪದಗಳು ಇಡಿ ಯಾವುದಕ್ಕೆ ಪಾಸ್ಟ್ ಟೆನ್ಸ್ ಆಗಿರುತ್ತೋ ಅವು ಬಹುತೇಕವಾಗಿ ಅವುಗಳ ಕ್ಲಾಸ್ ಬರ್ತಾ ಇಲ್ವಾ? ಏನಾಗಿದೆ ಸರ್? ಕ್ಲಾಸ್ ಓಪನ್ ಆಗ್ತಿಲ್ಲ. ಬರ್ತಾ ಇದೆ ಸರ್, ನೋಡಿ ಯಾರಿಗೆ ಓಪನ್ ಆಗ್ತಾ ಇಲ್ಲ, ಮೇ ಬಿ ಯುವರ್ ನೆಟ್ವರ್ಕ್ ಪ್ರಾಬ್ಲಮ್, ಪ್ಲೀಸ್ ರೆಕ್ಟಿಫೈ ಇಟ್ ಆರ್ ರೀಜಾಯ್ನ್. ನೋಡಿ, ಪ್ಲೇಡ್ V3 ಅಂದ್ರೆ ಏನು? ಯಾವಾಗಲೂ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ದಿ ವರ್ಬ್, ಪ್ಲೇಡ್ ಅಂತ. V4 ಅಂದ್ರೆ ಪ್ರೆಸೆಂಟ್ ಪಾರ್ಟಿಸಿಪಲ್, ಅಂದ್ರೆ ಇನ್ನೇನು ಅಲ್ಲ, ವರ್ಬಿಗೆ ING ಸೇರಿಸಿರ್ತಿರಲ್ಲ, ಅದೇ ಪ್ಲೇಯಿಂಗ್. ಇನ್ಫೈನೈಟ್ ವರ್ಬ್ ಅಂದ್ರೆ ಟು ಪ್ಲೇ. ಇನ್ಫೈನೈಟ್ ವರ್ಬ್ ಅಂದ್ರೆ ಏನು? ಟು ಪ್ಲೇ. ಸೊ ಅದನ್ನ ನಾವು ಇನ್ಫೈನೈಟ್ ವರ್ಬ್ ಅಂತ ಕರಿತೀವಿ. ಈಗ ಐ ವಾಂಟ್ ಟು ಪ್ಲೇ ಕ್ರಿಕೆಟ್, ಶಿ ವಾಂಟ್ಸ್ ಟು ಸಿಂಗ್ ಎ ಸಾಂಗ್, ಹಿ ವಾಂಟ್ಸ್ ಟು ರೀಡ್ ಎ ನಾವೆಲ್.
ಟು ರೀಡ್, ಟು ಪ್ಲೇ, ಟು ಸಿಂಗ್ ಅಂತಿದೆಯಲ್ಲ, ಇದನ್ನ ಇನ್ಫೈನೈಟ್ ವರ್ಬ್ ಅಂತ ಕರಿತೀವಿ. ದಯವಿಟ್ಟು ಇದನ್ನ ತಿಳ್ಕೊಳ್ಳಿ. ಟು ಪ್ಲೇ ಅಂತೇಳಿ ಯಾವುದೋ ಒಂದು ಪರೀಕ್ಷೆಯಲ್ಲಿ ಇದೇ ರೀತಿಯ ವಾಕ್ಯ ಬಂದಿದೆ. ಏನದು? ಇದೇ ವಾಕ್ಯ ಅಲ್ಲ, ಇದೇ ರೀತಿದು ಅಂತ ಹೇಳಿದೆ ನನಗೆ. ಐ ವಾಂಟ್ ಟು ಸಿಂಗ್ ಅ ಸಾಂಗ್ ಅಂತ ಸೆಂಟೆನ್ಸ್ ಇದೆ. ಟು ಸಿಂಗ್ ಅನ್ನೋದನ್ನ ಅಂಡರ್ಲೈನ್ ಮಾಡಿದ್ದಾನೆ. ವಾಟ್ ಈಸ್ ದ ಗ್ರಾಮ್ಯಾಟಿಕಲ್ ನೇಮ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಅಂತೇಳಿ ಕೇಳಿದ್ದಾನೆ. ಗೊತ್ತಾಗ್ತಿದ್ಯಾ ನಾನು ಹೇಳ್ತಾ ಇರೋದು? ವಾಟ್ ಈಸ್ ದ ರೀಜಾಯಿನ್ ಆಗಿದ್ದೀನಿ, ಆದ್ರೂ ಕ್ಲಾಸ್ ಬರ್ತಿಲ್ಲ ಅಂತ ಹೇಳ್ತಿದ್ದಾರೆ. ಯು ಜಸ್ಟ್ ಹ್ಯಾಂಡಲ್ ಇಟ್ ತಸ್ಲಿಂ. ಐ ವಾಂಟ್ ಟು ಸಿಂಗ್ ಎ ಸಾಂಗ್ ಅನ್ನೋದ್ರಲ್ಲಿ ಟು ಸಿಂಗ್ ಅನ್ನೋದನ್ನ ಅಂಡರ್ಲೈನ್ ಮಾಡಿ ವಾಟ್ ಈಸ್ ದ ಗ್ರಾಮ್ಯಾಟಿಕಲ್ ನೇಮ್ ಆಫ್ ದ ಅಂಡರ್ಲೈನ್ ಪಾರ್ಟ್ ಆಫ್ ದ ಸೆಂಟೆನ್ಸ್ ಅಂತ ಕೇಳಿದಾನೆ. ಅದಕ್ಕೆ ಕೊಟ್ಟಿರುವ ಆಪ್ಷನ್ ಗಳು ಯಾವ್ಯಾವು ಅಂದ್ರೆ ಜೆರಂಡ್, ಪಾರ್ಟಿಸಿಪಲ್, ಇನ್ಫೈನೈಟ್ ವರ್ಬ್, ಇನ್ನೊಂದು ಅಡ್ವರ್ಬ್ ಅಂತಾನೋ ಏನೋ ಒಂದು ವರ್ಬ್ ಅಂತಾನೋ ಕೊಟ್ಟಿದ್ದಾನೆ. ಸೊ ದ ಆನ್ಸರ್ ಇಸ್ ಇನ್ಫೈನೈಟ್ ವರ್ಬ್. ಯಾಕೆ ಅದಕ್ಕೆ ಇನ್ಫೈನೈಟ್ ವರ್ಬ್ ಅಂದ್ರೆ ಅದೇ ಹೇಳಿದಾನೆ. V1 ಅಂದ್ರೆ ಪ್ಲೇ, V2 played, V3 played, playing is V4, infinite verb is to play. ಯಾವುದೇ ಆಕ್ಷನ್ ವರ್ಡ್ ಅಥವಾ ವರ್ಬಿಗೆ ನೀವು ಅದರಿಂದ ಪ್ರಿಪೋಸಿಷನ್ ಟು ಅನ್ನ ಸೇರಿಸಿ ಬರೆಯುವಂತ ವಾಕ್ಯವನ್ನ ನಾವು ಟು ಇನ್ಫೈನೈಟ್ ವರ್ಬ್ಸ್ ಅಂತ ಕರಿತೀವಿ. ನಿಮ್ಗೆ ಈ ಟು ಫಾರ್ಮ್ ಅನ್ನ ಸೇರಿಸಿ ಬರೆಯೋದನ್ನ ನೆನಪಿಟ್ಕೊಳ್ಳಿ. ಯಾಕೆಂದ್ರೆ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಇದರ ಅವಶ್ಯಕತೆ ನಮಗಿದೆ. ಯಾವಾಗ ಅಂದ್ರೆ ಇಂಪರೇಟಿವ್ ಸೆಂಟೆನ್ಸಸ್ ಗಳು ಬಂದಾಗ, ಆರ್ಡರ್, ರಿಕ್ವೆಸ್ಟ್, ಕಮಾಂಡ್ ಗಳು ಬಂದಾಗ ನಾವು ಇಡೀ ವಾಕ್ಯವನ್ನ ಇನ್ಫೈನೈಟ್ ವರ್ಬಿಗೆ ಕನ್ವರ್ಟ್ ಮಾಡ್ತೀವಿ. ಓಕೆನಾ? ಸೊ ಹಾಗಾಗಿ ಟು ಪ್ಲಸ್ ಸಿಂಗ್, ಟು ಪ್ಲಸ್ ಪ್ಲೇ, ಟು ಪ್ಲಸ್ ಈಟ್. ಐ ವಾಂಟ್ ಟು ಈಟ್ ಚಪಾತಿ, ಶಿ ವಾಂಟ್ಸ್ ಟು ಡ್ರಿಂಕ್ ಕಾಫಿ, ಟು ಡ್ರಿಂಕ್, ಟು ಈಟ್, ಇವೆಲ್ಲ ಇದಾವಲ್ಲ, ಇವುಗಳನ್ನ ಏನಂತ ಕರಿತೀವಿ ನಾವು? ಇನ್ಫೈನೈಟ್ ವರ್ಬ್ ಅಂತ ಹೇಳಿ ಕರಿತೀವಿ ಅನ್ನುವಂಥದ್ದು. ಅದನ್ನ ಕೇಳಿದಾನೆ. ಇಲ್ಲಿ ಜೆರಂಡ್ ಅನ್ನೋದು ಮತ್ತೆ ಪಾರ್ಟಿಸಿಪಲ್ ಅನ್ನೋದು ಕೂಡ ಬಂದಿದ್ದಕ್ಕೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. V1, V2, V3 ಇದು ಕ್ಲಿಯರ್ ಆಯ್ತಾ? ನಾನು ಏನ್ ಮಾಡ್ತೀನಿ ಅಂದ್ರೆ ಇನ್ ಮುಂದೆ ಪ್ರತಿ ಸರಿ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಅಂತ ಹೇಳ್ತಾ ಇರೋದಿಲ್ಲ. ಟೆನ್ಸ್ ಗಳು ಮಾಡುವಾಗ ಫಾರ್ಮುಲಾಸ್ ಬರಿತಾ ಇರ್ತೀನಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದ್ರೆ V1 ಏನು ಸಬ್ಜೆಕ್ಟ್, V1 ಆಬ್ಜೆಕ್ಟ್ ಅಂತ. V1 ಅಂದ್ರೆ ಪ್ರೆಸೆಂಟ್ ಟೆನ್ಸ್ ನ ಪದ ಅಂತ ನಿಮ್ಗೆ ಗೊತ್ತಾಗ್ಬೇಕು. V2 ಅಂದ್ರೆ ಇದು, V3 ಅಂದ್ರೆ ಇದು, 4 ಅಂದ್ರೆ ಇದು, 5 ಅಂದ್ರೆ ಇದು. Is that clear? And especially infinite verb can be asked as a individual question also, as an individual question. ಈಗ ಇನ್ನೊಂದು, what is the difference between gerunds and participle? ನಮ್ಮಲ್ಲಿ ಎಷ್ಟೋ ಸ್ಕೂಲ್ಗಳಲ್ಲಿ ಇದನ್ನ ಹೇಳಿರ್ತಾರೆ, ಬಟ್ ಸಿಂಪ್ಲಿಫೈ ಮಾಡಿ ಏನಂತ ಹೇಳ್ಬಿಟ್ಟಿರ್ತಾರೆ ಅಂದ್ರೆ ING ಪದಗಳು ಏನಿದಾವಲ್ಲ, ವರ್ಡ್ಸ್ ಎಂಡಿಂಗ್ ವಿತ್ ING, ದೇ ಆರ್ ಜೆರಂಡ್ಸ್ ಅಂತ ಹೇಳ್ಬಿಟ್ಟಿರ್ತಾರೆ. ದಟ್ ಇಸ್ ಅ ರಾಂಗ್ ಥಿಂಗ್. ಎಲ್ಲ ING ಪದಗಳು ಜೆರಂಡ್ ಅಲ್ಲ. ಅದನ್ನೇ ನಾನು ಅವತ್ತಿಂದ ಹೇಳ್ತಾ ಇರೋದು. ನಾವು ಎಷ್ಟೋ ವಿಷಯಗಳನ್ನ ಕೇಳಿದೀವಿ ಅಥವಾ ಕಲ್ತಿದೀವಿ, ಆದ್ರೆ ಅದು 100% ಕ್ಲಾರಿಟಿ ಇಲ್ಲ ಅದ್ರ ಬಗ್ಗೆ. ಅದು ಸರಿನೋ ತಪ್ಪು ಅನ್ನೋದ್ರ ಬಗ್ಗೆ ನಮ್ಗೆ ಕ್ಲಾರಿಟಿ ಇಲ್ಲ. ಮತ್ತೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ಆ ಕ್ಲಾರಿಟಿನೇ ಮುಖ್ಯ ಆಗುತ್ತೆ. ಕೇಳುವ ಪ್ರಶ್ನೆಗಳಿಗೆ ನಮ್ಗೆ ಎಷ್ಟು ಮಟ್ಟಿಗೆ ಕ್ಲಾರಿಟಿ ಇದೆ, ಗ್ರಾಮರ್ನ ಅಂಶಗಳ ಮೇಲೆ ನಮ್ಗೆ ಎಷ್ಟು ಮಟ್ಟಿಗೆ ಕ್ಲಾರಿಟಿ ಇದೆ ಅನ್ನೋದು ಮುಖ್ಯ ಆಗುತ್ತೆ. ಸಿ, ನಾನು ಯಾಕೆ ಇದು ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಐ ಜಸ್ಟ್ ಗಾಟ್ ಎ ಮೆಸೇಜ್ ಟುಡೇ ಮಾರ್ನಿಂಗ್. ಅದು ಯಾವ್ದು ರಿಸಲ್ಟ್ ಅಂತ ಗೊತ್ತಿಲ್ಲ. ಎಲ್ಲೋ ಒಂದು ಕಡೆ ನನ್ನ ಕ್ಲಾಸ್ ಅನ್ನ ಅಟೆಂಡ್ ಮಾಡಿದಂತ ವಿದ್ಯಾರ್ಥಿ, ಅವರಿಗೆ ಕಳಿಸಿದ ಮೆಸೇಜ್ ಅನ್ನ he just forwarded me. He got 35 out of 35 in English and got placed the exam 84th ಏನೋ ರ್ಯಾಂಕ್ ಬಂದಿದೆ ಅಂತ ಕಳಿಸಿದ್ದಾರೆ. And please convey my special thanks to ಶಿವಕುಮಾರ್ ಮೌಲಿ ಸರ್ ಅಂತ. ಐ ಆಮ್ ನಾಟ್ ಸೇಯಿಂಗ್ ದಿಸ್ ಟು ನನಗೆ ನಾನು ಪ್ರಚಾರ ಕೊಟ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ವಾಟ್ ಐ ಆಮ್ ಟ್ರೈಂಗ್ ಟು ಕನ್ವೆ ಯು ಹಿಯರ್ ಈಸ್, ಕರೆಕ್ಟ್ ಆಗಿ ನೀವು ಫಾಲೋ ಮಾಡಿದ್ರೆ, ನಾವೇನೇನನ್ನು ಡಿಸ್ಕಸ್ ಮಾಡ್ತಾ ಇದೀವಿ ಅದನ್ನ ನಿಮ್ಮದಾಗಿಸಿಕೊಂಡ್ರೆ ಏನಾಗ್ಬೇಕದು? ನಿಮ್ಮದಾಗಿಸ್ಕೊಳ್ಬೇಕು ನೀವು. ಅವಾಗ ಖಂಡಿತ ಅಪ್ರೋಚ್ ಇಂದ ಟ್ರೈ ಮಾಡ್ತಾ ಇದ್ರೆ, ಹೇಳಿರುವ ಎಲ್ಲ ಆಕ್ಟಿವಿಟೀಸ್ ಮಾಡಿದ್ರೆ, ಪ್ರತಿಯೊಂದು ಕಾನ್ಸೆಪ್ಟ್ ಮೇಲಿನ ಎಷ್ಟೊಂದು ವಿಷಯಗಳನ್ನ ಡೆಪ್ತ್ ಆಗಿ ಅಷ್ಟೊಂದು ತಿಳ್ಕೊಂಡ್ರೆ, ಆಗ ಖಂಡಿತ ಇಟ್ ಇಸ್ ಕ್ವೈಟ್ ಪಾಸಿಬಲ್. ಇಟ್ ಇಸ್ ನಾಟ್ ಎ ಡಿಫಿಕಲ್ಟ್ ಥಿಂಗ್. ಇಫ್ ನಾಟ್ 35, 30 ಅಬೌವ್ ಅಂತೂ ಗ್ಯಾರಂಟಿ. 32, 33, 31 ಖಂಡಿತ ನೀವು ಸ್ಕೋರ್ ಮಾಡಬಹುದು. ಅಂಡ್ ಹಿಸ್ ಕಮ್ಯುನಿಕೇಶನ್ ಪೇಪರ್ ಇಸ್ 86. ಅರ್ಥಾಗ್ತಿದೆಯಾ? ಸೊ ದಟ್ ಈಸ್ ಕ್ವೈಟ್ ಪಾಸಿಬಲ್. ಸೊ ಗಿವ್ ಎ ಬೆಸ್ಟ್ ಶಾಟ್ ಅನ್ನುವಂಥದ್ದು. ಬಟ್ ಈಗ ನೋಡಿ ಏನ್ ಸಮಸ್ಯೆ ಅಂದ್ರೆ, ಜೆರಂಡ್ ಮತ್ತೆ ಪಾರ್ಟಿಸಿಪಲ್. ಅದೇ ತರ ಇನ್ನೊಂದು ಯಾವ್ದೋ ಪರೀಕ್ಷೆಯಲ್ಲಿ ಒಂದು ING ವರ್ಡ್ ಅನ್ನ ಅಂಡರ್ಲೈನ್ ಮಾಡಿ ಇದು ಜೆರಂಡ್ ಅಥವಾ ಪಾರ್ಟಿಸಿಪಲ್ ಅಂತ ಕೇಳಬಹುದು. ಫಾರ್ ಎಕ್ಸಾಂಪಲ್, he is smoking there. ಒಂದ್ ಸೆಂಟೆನ್ಸ್ ಇದೆ. ಎರಡನೇ ವಾಕ್ಯ ಸ್ಮೋಕಿಂಗ್ ಈಸ್ injurious to health. ಎರಡೂ ವಾಕ್ಯದಲ್ಲಿ ಸ್ಮೋಕಿಂಗ್ ಬಳಕೆಯಾಗಿದೆ. ಈ ಎರಡೂ ವಾಕ್ಯದಲ್ಲಿರುವ ಸ್ಮೋಕಿಂಗ್ ನ ಬಳಕೆಯಲ್ಲಿ ಇರುವ ಒಂದು ಡಿಫರೆನ್ಸ್ ಅನ್ನ ಗ್ರಹಿಸಬಹುದಾ ನೀವು? ಮೊದಲನೇ ವಾಕ್ಯದಲ್ಲಿ ಇನ್ಫೈನೈಟ್ ನೋಡಿ, ಮೊದಲನೇ ವಾಕ್ಯದಲ್ಲಿ ಸ್ಮೋಕಿಂಗ್ ಅನ್ನುವಂಥದ್ದು ವರ್ಬ್ ಆಗಿ ಬಳಕೆಯಾಗಿದೆ. ಅವನಲ್ಲಿ ಧೂಮಪಾನ ಮಾಡುತ್ತಿದ್ದಾನೆ ಅಂತ. ಈ ಸ್ಮೋಕಿಂಗ್ ದೇರ್ ಅನ್ನೋದನ್ನ ವರ್ಬ್ ಆಗಿ ಬಳಸಿದೆ. ಎರಡನೇ ವಾಕ್ಯವನ್ನ ನೀವು ಎಲ್ಲಾ ಕಡೆ ಓದಿರ್ತೀರ. ಕನ್ನಡದಲ್ಲಿ ಏನಿರುತ್ತೆ ಅಲ್ಲಿ? ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಅಂತಿದೆ.
ಇಲ್ಲಿ ಎರಡನೇ ವಾಕ್ಯದಲ್ಲಿ ಸ್ಮೋಕಿಂಗ್ ಅನ್ನೋದು ING ವರ್ಡ್ ಇದೆ, ಬಟ್ ಸ್ಮೋಕಿಂಗ್ ಅನ್ನೋದು ಏನಾಗಿ ಬಳಕೆ ಆಗಿದೆ, ಇಲ್ಲಿ ನೌನ್ ಆಗಿ ಬಳಕೆಯಾಗಿದೆ. ಸೊ ದಿಸ್ ಈಸ್ ಕಾಲ್ಡ್ ಜೆರಂಡ್. ಅರ್ಥ ಆಗ್ತಿದೆಯಾ? ಯಾವ ವಾಕ್ಯದಲ್ಲಿ ING ಪದವನ್ನ ನಾಮಪದವಾಗಿ ಬಳಸಲಾಗಿರುತ್ತೋ ಆಗ ಅದನ್ನ ಜೆರಂಡ್ ಅಂತ ಕರಿತೀವಿ. ನಾನು ನೆಕ್ಸ್ಟ್ ನಿಮ್ಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಗೆ ಹೋಗ್ತೀನಲ್ವಾ, ಅವಾಗ ಡಿಟೇಲ್ ಆಗಿ ನಾಮಪದ, ನೀವು ನಾಮಪದದ ಬಗ್ಗೆನೂ ಇನ್ನು ಬಹಳಷ್ಟು ಜನ ಕ್ಲಾರಿಟಿ ಇಲ್ಲ. ವಾಟ್ ಆರ್ ನೌನ್ಸ್ ಅಂದ ತಕ್ಷಣ ನೌನ್ ಇಸ್ ಅ ನೇಮ್ ಆಫ್ ಎ ಪ್ಲೇಸ್, ಥಿಂಗ್, ಅನಿಮಲ್ ಅಂತ ಹೇಳಿ ನಿಲ್ಸ್ಬಿಡ್ತೀರಾ. ಅದಾಗಲ್ಲ. ನಾಮಪದ ಅಂದ್ರೆ ಎಲ್ಲವೂ, ಯಾವ್ಯಾವು ಅಂತ ಮತ್ತೆ ಅದು ಡೀಟೇಲ್ ಆಗಿ ಹೇಳ್ತೀನಿ, ಸದ್ಯಕ್ಕೆ ಅರ್ಥ ಮಾಡ್ಕೊಳ್ಳಿ. ಧೂಮಪಾನ ಆರೋಗ್ಯಕ್ಕೆ ಹಾನಿಕರ. ಇಲ್ಲಿ ಧೂಮಪಾನ ಅನ್ನುವಂಥದ್ದು ಆಕ್ಷನ್ ಅಲ್ಲ, ಅದು ನಾಮಪದ. ಆ ಕ್ರಿಯೆಯನ್ನ ನಾವೇನಂತ ಕರಿತಾ ಇದ್ದೀವಿ ಅನ್ನೋದಕ್ಕೆ ಇರೋದು ನಾಮಪದ. ಸೊ ಸ್ಮೋಕಿಂಗ್ ಅನ್ನ ನಾಮಪದವಾಗಿ ಅಥವಾ ನೌನ್ ಆಗಿ ಬಳಸಿದಾಗ ಅದನ್ನ ಜೆರಂಡ್ ಅಂತ ಕರಿತೀವಿ. ಇದನ್ನ ಏನಂತ ಕರಿತೀವಿ, ಆಗ್ಲೇ ಹೇಳಿದ್ನಲ್ಲ, ಬಿಫೋರ್ ಪಾರ್ಟಿಸಿಪಲ್ ಅಂತ ಕರಿತೀವಿ. Is that clear? Because the word smoking in the first sentence is used as a participle, and in the second sentence it is used as a noun. When it is used as a noun, it must be called a gerund. When it is used as a verb, then it is called as ING word. verb ಆಗಿದೆ, participle ಅಂತ ಕರೀತೀವಿ. ಗೊತ್ತಾ? ಪಾರ್ಟಿಸಿಪಲ್ ನ ಕೇಳಬಹುದು, ಜೆರಂಡ್ ಅನ್ನ ಕೇಳಬಹುದು, ಇನ್ಫೈನೈಟ್ ವರ್ಬ್ ಅನ್ನು ಕೇಳಬಹುದು. ಗಾಟ್ ಇಟ್? ಅದಾಯ್ತು. ಅದಕ್ಕೆ ಇಲ್ಲೇ ನೆನಪಾಯ್ತು ಅಂತೇಳಿ ತಕ್ಷಣಕ್ಕೆ ಇದನ್ನ ಕ್ಲಿಯರ್ ಮಾಡ್ಬಿಡಿ. ಕೇಳಿದಾನೆ ಪರೀಕ್ಷೆಗಳಲ್ಲಿ, ಜೆರಂಡ್ ಯಾವ್ದ್ರಲ್ಲಿ ಹೋಗೋದ್ರಲ್ಲಿ ಕೇಳಿದಾನೆ, ಪಾರ್ಟಿಸಿಪಲ್ ಒಂದ್ರಲ್ಲಿ ಕೇಳಿದಾನೆ. ಯಾಕೆಂದ್ರೆ ಈ ಟೋಟಲ್ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಎಲ್ಲ ಬಂದಾಗ ಅದರಲ್ಲಿ ಒಳಗಡೆ ಬರುವಂತ ವಿಷಯಗಳು ಯಾವುದನ್ನ ಇಲ್ಲಾದ್ರೂ ಕೇಳಬಹುದು. ಹಾಗಾಗಿ ಡನ್. ನೌ ಲೆಟ್ ಅಸ್ ಗೋ ಬ್ಯಾಕ್ ಟು ಅವರ್ ಕ್ವೆಶ್ಚನ್ಸ್. ಡನ್. ಹ್ಯಾವ್ ಕಮ್ ಅನ್ನುವಂಥದ್ದು ಯಾಕೆ ಆನ್ಸರ್ ಆಯ್ತು ಅಂತ ಗೊತ್ತಾಯ್ತು ಅಂತ ಅನ್ಕೋತೀನಿ. ದಟ್ ಈಸ್ ಇನ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಹಾಗಾಗಿ ಹ್ಯಾವ್ ಕಮ್ ಅನ್ನುವಂಥದ್ದು ಆನ್ಸರ್ ಆಗಿದೆ. ಲೆಟ್ ಅಸ್ ಗೋ ಟು ದ ಸೆಕೆಂಡ್ ಒನ್. Either the executive or the assistant dash been here. Option B, has been here. Very good, very good. Has been here. Was been ಅಂತ ಬರೋದೇ ಇಲ್ಲ. ನೀವು ಟೆನ್ಸ್ ಕಲಿತೀರಾ ಗೊತ್ತಾಗುತ್ತೆ. ವಾಸ್ ವರ್ಡ್ ಬಂದ್ರೆ ING ನೇ ಬರುತ್ತೆ ಪಕ್ಕದಲ್ಲಿ ಅಂತ ಅರ್ಥ. ಅದಲ್ಲ, ಪ್ಯಾಸಿವ್ ವಾಯ್ಸ್ ಕಲಿತ ಮೇಲೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ವಾಸ್ ವರ್ಡ್ ಆಮ್ ಈಸ್ ಬಂದಿದೆ, ING ಬರ್ದೆ V3 ವರ್ಡ್ ಬಂದಿದೆ ಅಂದ್ರೆ ದ ಸೆಂಟೆನ್ಸ್ ಇಸ್ ಇನ್ ಪ್ಯಾಸಿವ್ ವಾಯ್ಸ್ ಅಂತ ಅರ್ಥ. ಇಟ್ ಈಸ್ ಒನ್ ಮೋರ್ ಥಿಂಗ್. ಸೊ ಒಂದೊಂದೇ ವಿಷಯಗಳನ್ನ ಕಲಿತಾ ಹೋದಾಗೆ ನಾವು ಇಂಗ್ಲಿಷ್ ನ ವಾಕ್ಯಗಳಲ್ಲಿ ಹೀಗೆ ಹೇಳಿದ್ರೆ ತಪ್ಪು, ಹೀಗೆ ಹೇಳಿದ್ರೆ ಸರಿ ಅನ್ನುವಂಥದ್ದು ಏನಾಗ್ತಾ ಹೋಗುತ್ತೆ, ಪರಿಚಯ ಆಗ್ತಾ ಹೋಗುತ್ತೆ. ಸೊ ಯಾಕೆ ದ ಅಸಿಸ್ಟೆಂಟ್ ಅನ್ನೋದು ಸಿಂಗ್ಯುಲರ್ ಆಗಿರುವ ಕಾರಣಕ್ಕೆ ಹ್ಯಾಸ್ ಬಳಸಿದೀನಿ. ಥರ್ಡ್ ಒನ್, when the word and is used to join two or more singular nouns and pronouns, the verb should be in singular form. True na? False? True ಅಲ್ವಾ? ಫಸ್ಟ್ ರೂಲ್, ಅಂಡ್ ಅನ್ನ ಎರಡು ಸಬ್ಜೆಕ್ಟ್ಗಳು ಸೇರಿಸಿದಾಗ ನಾವು ನೌನ್ ಪ್ರೊನೌನ್ ಅಂತ ಕೊಟ್ಟಿದ್ದಾನೆ, ನಾನು ಅದನ್ನ ವಾಕ್ಯದ ಸಬ್ಜೆಕ್ಟ್ ಅಂತ ಹೇಳಿದ್ದೀನಿ ಅಷ್ಟೇ. when two nouns or pronouns are joined, ಅದನ್ನ ನಾವು ಟ್ರೂ ಖಂಡಿತ ಟ್ರೂ ಅಲ್ಲ, ಫಾಲ್ಸ್. more singular, when the word and is used to join two or more singular nouns or pronouns, the verb should be in singular ಅಲ್ಲ, ಫಾಲ್ಸ್. ಅದು ಪ್ಲೂರಲ್ ಅಲ್ಲಿ ಇರಬೇಕು. ನಾನು ಟ್ರೂ ಅಂದ್ರೆ ಯಾವ್ದೋ ಲಕ್ಷಣದಲ್ಲಿ ಓದ್ಕೋದಾ, ಎಲ್ಲರೂ ಟ್ರೂ ಅಂತಿದ್ರಲ್ಲ, ಫಾಲ್ಸ್ ಅಂತಿದ್ರಿ. ರಾಜು ಅಂಡ್ ರವಿ ಆರ್ ಗೋಯಿಂಗ್, he and she are going, he is going ಅಲ್ಲ. ಸೊ ಹಾಗಾಗಿ ಏನಿಲ್ಲ, ಫಾಲ್ಸ್. ಯಾಕಂದ್ರೆ ಸಿಂಗ್ಯುಲರ್ ಇರುತ್ತೆ ಅಂತ ಹೇಳಿದನು. ಓದ್ಬೇಕು, ಕರೆಕ್ಟ್ ಆಗಿ ಏನ್ ಕೊಟ್ಟಿದ್ದಾರೆ ವಾಕ್ಯ ಅನ್ನೋದನ್ನ ಓದ್ಬೇಕು. ದ ಕಂಟೆಂಟ್ ಆಫ್ ದ ಪೇಪರ್ಸ್, ನೋಡಿ ಪೇಪರ್ಸ್ ನೋಡಿ ಎಲ್ಲ ಡಿಸೈಡ್ ಮಾಡೋದು. ಪೇಪರ್ನ ಕಂಟೆಂಟ್, ವಿಷಯ, ಕಂಟೆಂಟ್ ಅನ್ನೋದು ಸಿಂಗ್ಯುಲರ್. ಹಾಗಾಗಿ ಯಾವ್ದು ಆನ್ಸರ್ ಆಗುತ್ತೆ? ದ ಕಂಟೆಂಟ್ ಆಫ್ ದ ಪೇಪರ್ಸ್ ಡ್ಯಾಶ್ ನಾಟ್ ಗುಡ್. ವಾಟ್ ಇಸ್ ದ ಆನ್ಸರ್? Very good. The content of the paper was not good because it is singular. Content. ನೀವು ಅದಕ್ಕೆ ನಿನ್ನ ಬಾಕ್ಸ್ ಆಫ್ ಟಾಯ್ಸ್ ಅಂತ ಏನೋ ಬಂದಿತ್ತು ನೋಡಿ. This box of toys belongs in the attic ಅಂತ ಹೇಳಿದೆ ನಾನು. ಯಾಕೆಂದ್ರೆ ನೀವು ಟಾಯ್ಸ್ ಎಲ್ಲ ನೋಡ್ಬೇಕಾಗಿರೋದು ಆಟಿಕೆಗಳ ಈ ಪೆಟ್ಟಿಗೆ, ಈ ಪತ್ರಿಕೆಗಳಲ್ಲಿರುವ ವಿಷಯ. ಇನ್ನು ಟೋಟಲ್ ಪತ್ರಿಕೆ ಅಲ್ಲ ಸಬ್ಜೆಕ್ಟ್, ಪತ್ರಿಕೆಗಳಲ್ಲಿರುವ ವಿಷಯವು ಒಳ್ಳೆಯದಾಗಿಲ್ಲ, was not good ಆಗಿರಲಿಲ್ಲ. ನೆಕ್ಸ್ಟ್, coal and oil dash considered to be non-renewable resources. Obviously are considered. Passive voice alli ide, are considered. Which of the following cases given below uses a plural verb? ನಿಮಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ಯಾಕೆ ನಾವು ಸಬ್ಜೆಕ್ಟ್ ಆಫ್ ಅಗ್ರಿಮೆಂಟ್ ರೂಲ್ಸ್ ಅನ್ನು ಕಲ್ತಿದೀವಿ. ಈ ಕೆಳಗಿನ ಯಾವ ಸನ್ನಿವೇಶಗಳಲ್ಲಿ ಪ್ಲೂರಲ್ ವರ್ಬ್ ಅನ್ನು ಬಳಸಬೇಕು? Two singular nouns are joined by using the word and. ಕರೆಕ್ಟಾ? ಅದು ಸರಿ ಅಂತ ಅನ್ನಿಸ್ತು ನಮ್ಗೆ, ಅಲ್ಲೇ ಸಿಕ್ತಾ ಆನ್ಸರ್ ಆಪ್ಷನ್ ಎ. ಉಳಿದಿರೋ ನೋಡೋಣ. Words such as with as well as are used to join words to a singular subject. ಇಲ್ಲ, ಹಿಂಗೆ ಸಿಂಗ್ಯುಲರ್ ಸಬ್ಜೆಕ್ಟ್ ಗೆ ವಿತ್, ಟುಗೆದರ್ ವಿತ್ ಬಂದಾಗ ನಾವು ಏನನ್ನೇ ಬಳಸ್ತೀವಿ? ಸಿಂಗ್ಯುಲರ್ ಸಬ್ಜೆಕ್ಟ್ ಅನ್ನೇ. ಫಸ್ಟ್ ಸಬ್ಜೆಕ್ಟ್ ಸಿಂಗ್ಯುಲರ್ ಇದೆ ಅಂತ ಅರ್ಥ, ಸೊ ಅದಕ್ಕೆ ಸಿಂಗ್ಯುಲರ್ ವರ್ಬ್ ಅನ್ನು ಬಳಸ್ತೀವಿ, ಪ್ಲೂರಲ್ ಅಲ್ಲ. ಟು ಸಿಂಗ್ಯುಲರ್ ಜಾಯಿಂಡ್ ಬೈ ಆರ್ ಅಥವಾ ನಾರ್, ಅವಾಗ ಸಿಂಗ್ಯುಲರ್ ಬಳಸಬೇಕು, ಪ್ಲೂರಲ್ ಬಳಸಲ್ಲ, ರೂಲ್ ಅಲ್ಲ. ಆರ್ ನಾರ್ ಬಳಸಿದಾಗ ಏನ ಮಾಡ್ತೀವಿ? ನಿಯರೆಸ್ಟ್ ಸಬ್ಜೆಕ್ಟ್ ಗೆ ಅನುಗುಣವಾಗಿ ವರ್ಬ್ ಅನ್ನ ಬಳಸ್ತೀವಿ.
Sentence is using a collective noun in which the collection is thought as a whole. Collective noun ಈಗ ಒಂದು ಕಲೆಕ್ಟಿವ್ ನೌನ್ ಅನ್ನು ಬಳಸ್ತೀವಿ. ಆ ಇಡೀ ಕಲೆಕ್ಟಿವ್ ನೌನ್ ಅನ್ನ ಒಂದು ಅಂತ ಬಳಸಿದಾಗ ಟೋಟಲ್ ಕಮ್ಯುನಿಟಿಯನ್ನು ಅಡ್ರೆಸ್ ಮಾಡಿದಾಗ ಅದು ಗ್ರೂಪ್ ಅಂತ ಹೇಳಿದ್ವಿ. ಗ್ರೂಪ್ ಟೋಟಲ್ ಬಹಳ ಜನ ಇದ್ದಾರೆ, ಬಟ್ ಗ್ರೂಪ್ ಇಸ್ ಸಿಂಗ್ಯುಲರ್. ಮಾಬ್ ಸಿಂಗ್ಯುಲರ್, ಅಸೆಂಬ್ಲಿ ಸಿಂಗ್ಯುಲರ್. ಹೇಳಿದ್ನಲ್ವಾ, ಅದೇ ಗೊತ್ತಾಯ್ತಾ? ಎಸ್. ನೆಕ್ಸ್ಟ್ ಒನ್, identify the correct form of the verb to fill in the blank. The comic book store with its contents. Comic book store singular ಇದೆ, ಏನಾಗಬೇಕು? was insured. Very good ಶಶಿಕಲಾ ಅವರೇ, was insured. Next one, complete the below sentence with proper agreement of the verb. Neither the headmaster nor the teachers, neither the headmaster nor the teachers, ಯಾವುದು ಆನ್ಸರ್ ಆಗುತ್ತೆ? are present at the award ceremony, was present, is present, have present at the award ceremony. So what is the option? Option A. ಯಾಕೆ ಎ ಆಗುತ್ತೆ? ನೀದರ್ ನಾರ್ ಬಂದಾಗ ಏನು ನಿಯಮ? ನಿಯರ್ ಎಟ್ ಸಬ್ಜೆಕ್ಟ್. ಆಪ್ಷನ್ ಡಿ ನ ಹ್ಯಾವ್ ಜೊತೆಗೆ ಪ್ರೆಸೆಂಟ್ ಬರೋದೇ ಇಲ್ಲ. ಹ್ಯಾವ್ ಬಂದ್ರೆ V3 ಅಲ್ಲಿ ಬರಬೇಕಾಗಿರೋದು. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ಸೆಂಟೆನ್ಸ್ ಸ್ಟೇಟಸ್ ಅನ್ನ ಹೇಳುತ್ತೆ ಅಷ್ಟೇ. ಅವರು ಇದ್ರು, ಪ್ರೆಸೆಂಟ್ ಇದ್ರು, ಯಾವಾಗ? ಅವಾರ್ಡ್ ಸೆರೆಮನಿಗೆ ಅಂತ. ಆರ್ ಪ್ರೆಸೆಂಟ್ ಅಟ್ ದ ಅವಾರ್ಡ್ ಸೆರೆಮನಿ. ಪಾಸ್ಟ್ ಟೆನ್ಸ್ ಆಗಿದ್ರೆ ನೀವು ವಾಸ್ ಅಂತ ಇರೋದು ತಪ್ಪು. ಏನಂತ ಬರ್ಬೇಕಿತ್ತಲ್ಲಿ? ವರ್ಬ್ ಅಂತ ಬಂದಿದ್ರೆ ದಟ್ ವುಡ್ ಹ್ಯಾವ್ ಬೀನ್ ಆಲ್ಸೋ ಕರೆಕ್ಟ್. ಈಸ್ ಅಂತೂ ಆಪ್ಷನ್ ರೂಲ್ಡ್ ಔಟ್. ನೋಡಿ ಎಷ್ಟು ಚೆನ್ನಾಗಿ ರೂಲ್ಡ್ ಔಟ್ ಮಾಡಬಹುದು ಅಂದ್ರೆ ಆಪ್ಷನ್ ಅನ್ನ. ನೀದರ್ ನಾರ್ ಬಂದಾಗ ಏನ್ ರೂಲು? ನಿಯರೆಸ್ಟ್ ಸಬ್ಜೆಕ್ಟ್. ಟೀಚರ್ಸ್ ಇದೆ, ಇದು ಸಿಂಗ್ಯುಲರ್ ಇದೆ, ಇದು ಸಿಂಗ್ಯುಲರ್ ಇದೆ, ಸ್ಟ್ರೈಟ್ ಅವೇ ಹೊಡೆದಾಕ್ಬಿಡಿ ಅವ್ರನ್ನ. ಇವೆರಡು ಉಳಿದ್ವು. ಆರ್ ಪ್ರೆಸೆಂಟ್, ಹ್ಯಾವ್ ಪ್ರೆಸೆಂಟ್. ಹ್ಯಾವ್ ಪ್ರೆಸೆಂಟ್ ಅನ್ನೋದು ನೀವು ಟೆನ್ಸ್ ಕಲಿತಾಗ ಕರೆಕ್ಟ್ ಗೊತ್ತಾಗುತ್ತೆ. ದಿಸ್ ಇಸ್ ನಾಟ್ ದ ಸ್ಟ್ರಕ್ಚರ್ ಎಟ್ ಆಲ್ ಆಫ್ ಎ ಸೆಂಟೆನ್ಸ್. ಹ್ಯಾವ್ ಪ್ರೆಸೆಂಟ್ ಅನ್ನೋದು ಬರೋದಿಲ್ಲ. ಸೊ ಹಾಗಾಗಿ ಆರ್ ಪ್ರೆಸೆಂಟ್ ಅನ್ನೋದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ಸ್ಟೇಟಸ್ ಗಳನ್ನು ಕುರಿತು ಹೇಳುವ ವಾಕ್ಯ. ಅವಾಗ ನಾವು ಟೆನ್ಸ್ ಕಲಿತಾಗ ಅದು ಕೂಡ ವೇದ್ಯವಾಗುತ್ತೆ, ಅರ್ಥ ಆಗುತ್ತೆ. ಅದಕ್ಕೆ ಹೇಳ್ತಾ ಇರೋದು, ವಾಕ್ಯಗಳ ಸ್ಟ್ರಕ್ಚರ್ ನಮಗೆ ಕರೆಕ್ಟ್ ಆಗಿ ಗೊತ್ತಿದ್ದಾಗ, ಟೆನ್ಸ್ ಕರೆಕ್ಟ್ ಆಗಿ ಗೊತ್ತಿದ್ದಾಗ ಕೆಲವು ಆನ್ಸರ್ ಅನ್ನ ನೋಡ್ತಿದಂಗೆ ಎಲಿಮಿನೇಟ್ ಮಾಡಿ ಬಿಸಾಕೋದು. ಇದು ಸ್ಟ್ರಕ್ಚರ್ ಸರಿ ಇಲ್ಲ, ಇದು ಸರಿ ಇಲ್ಲ, ಇದು ಬರೋದೇ ಇಲ್ಲ ಅಂತ ಹೇಳಿ ಮಾಡ್ಬೋದು. ವಿ ಕ್ಯಾನ್ ಜಸ್ಟ್ ಎಲಿಮಿನೇಟ್ ಇಟ್. ಅಂಡರ್ಸ್ಟ್ಯಾಂಡ್? ಎಸ್. ನೆಕ್ಸ್ಟ್, ಈಚ್ ಆಫ್ ದ ವಾರ್ಡ್ಸ್ ಇನ್ ದ ಎಮರ್ಜೆನ್ಸಿ ರೂಮ್ ಡ್ಯಾಶ್ ಫುಲ್. ಈಚ್ ಅನ್ನೋದು ಬಂದಿದೆ. ಸೊ ಏನ್ ಬರ್ಬೇಕು? ಈಸ್. ಈಚ್ ಅನ್ನೋದು ಯಾವಾಗಲೂ ಸಿಂಗ್ಯುಲರ್. ಹಾಗಾಗಿ ಏನೇ ಬರ್ಬೇಕು? ಈಚ್ ಜೊತೆಗೆ ಈಸ್ ಅನ್ನುವಂಥದ್ದೇ ಬರ್ಬೇಕು. Which of the following word best suits? Okay. Every engineer and every doctor present at the conference dash given a copy of the proceedings. Every ಅನ್ನೋ ವರ್ಡ್ ಬಂದಿದೆ. ಆನ್ಸರ್ ಏನು? was given. ಯಾಕೆ? ಎವ್ರಿ ಅನ್ನೋದೇನು ಯಾವಾಗಲೂ ಸಿಂಗ್ಯುಲರ್. ಸೊ ಇಲ್ಲಿ ಎವ್ರಿ ಡಾಕ್ಟರ್ ಇರಲಿ, ಎವ್ರಿ ಇಂಜಿನಿಯರ್ ಹೆಸರಿನಾರು ಬಂದಿರಲಿ, the word every is singular. A singular verb should be used for a collective noun when the particular collection is considered as a whole. True or false? ಈಗಿನ ಬಂತಲ್ಲ ಮೇಲೆ ಹಾಗೆ. True. It is true. ಮಾಬ್, ಅಸೆಂಬ್ಲಿ ಇವುಗಳನ್ನೆಲ್ಲ ಕಲೆಕ್ಟಿವ್ ಆಗಿ ನೌನ್ ಆಗಿ ಬಳಸಿದಾಗ ಸಿಂಗ್ಯುಲರ್ ಆಗಿ ಕನ್ಸಿಡರ್ ಮಾಡಬೇಕು ಅಂತ ಹೇಳಿದಲ್ವಾ? ಸರಿ. ಡ್ಯಾಶ್ ಯುವರ್ ಬ್ರದರ್ ಅಂಡ್ ಸಿಸ್ಟರ್ ಎಟ್ ಹೋಮ್. ಏನ್ ಕೇಳ್ತೀರಾ? ನಿಮ್ಮ ಅಕ್ಕ ಅಥವಾ ನಿಮ್ಮ ಅಣ್ಣ ಅಥವಾ ತಮ್ಮ ಮತ್ತು ಅಕ್ಕ ಅಥವಾ ತಂಗಿ ಮನೆಯಲ್ಲಿದ್ದಾರಾ? ಸೊ ಏನಾಗ್ಬೇಕು ಆನ್ಸರ್? ವಾಟ್ ಶುಡ್ ಬಿ ದ ಆನ್ಸರ್? ಆರ್ ಯುವರ್ ಬ್ರದರ್. ಆರ್ ಯುವರ್ ಬ್ರದರ್ ಅಂಡ್ ಸಿಸ್ಟರ್ ಇಬ್ಬರಿದ್ದಾರೆ. ಹಾಗಾಗಿ ಏನ್ ಬರ್ಬೇಕು ಇಲ್ಲಿ? ಆರ್ ಬರ್ಬೇಕು. ನಥಿಂಗ್ ಬಟ್ ಇದು ನಿಮ್ಗೆ ಟೆನ್ಸಸ್ ಹೇಳುವಾಗ ಇದನ್ನು ಹೇಳ್ಕೊಡ್ತೀನಿ. ಒಂದು ವಾಕ್ಯಕ್ಕೆ ಅದನ್ನ ಪ್ರಶ್ನಾರ್ಥಕ ವಾಕ್ಯವಾಗಿ ಕನ್ವರ್ಟ್ ಮಾಡೋದು ಹೇಗೆ ಅಂತ. ವೆರಿ ಸಿಂಪಲ್. ಅದು ಹೆಲ್ಪಿಂಗ್ ವರ್ಬ್ ಸಬ್ಜೆಕ್ಟ್ ಆದ್ಮೇಲೆ ಇರುತ್ತೆ, ಅದನ್ನ ರಿವರ್ಸ್ ಮಾಡಿದ್ರೆ ಆಯ್ತು. ವರ್ಬ್ ಫಸ್ಟ್, ಆಮೇಲೆ ಸಬ್ಜೆಕ್ಟ್ ಹಾಕ್ಬಿಟ್ರೆ ಇಟ್ ಬಿಕಮ್ಸ್ ಈಸಿ. ದೆನ್ ಇಟ್ ಬಿಕಮ್ಸ್ ಎ ಕ್ವೆಶ್ಚನ್. ಯು ಆರ್ ಗೋಯಿಂಗ್ ಟು ದ ಮೂವಿ. ಆರ್ ಯು ಗೋಯಿಂಗ್ ಟು ದ ಮೂವಿ? ಕ್ವೆಶ್ಚನ್. ಯು ಆರ್ ಅನ್ನೋದನ್ನ ಆರ್ ಯು ಅಂತ ಉಲ್ಟಾ ಮಾಡ್ಬಿಟ್ರೆ ಕ್ವೆಶ್ಚನ್ ಆಗೋಗುತ್ತೆ. ಆರ್ ಯು ಅಂತ ಇರೋದನ್ನ ಸ್ಟೇಟ್ಮೆಂಟ್ ಮಾಡ್ಬೇಕು ಅಂದ್ರೆ ಯು ಆರ್ ಅಂತ ಮಾಡಿದ್ರೆ ಸ್ಟೇಟ್ಮೆಂಟ್ ಆಗೋಗುತ್ತೆ. ಅರ್ಥ ಆಯ್ತಾ ಇದು? ಸೊ ಪ್ಲೀಸ್ ರಿಮೆಂಬರ್ ದಟ್. ಸೊ ಆರ್ ಯುವರ್ ಬ್ರದರ್ ಅಂಡ್ ಸಿಸ್ಟರ್ ಅಟ್ ಹೋಮ್. ಈಸ್ ಯುವರ್ ಬ್ರದರ್ ಅಂತ ಕೇಳಕ್ ಬರೋದಿಲ್ಲ, ಬಿಕಾಸ್ ಇಟ್ ಇಸ್ ಜಾಯಿನ್ ಬೈ ಟು ಇಂಡಿವಿಜುವಲ್ ಸಬ್ಜೆಕ್ಟ್ಸ್. ನೆಕ್ಸ್ಟ್, which of the following sentences does not use the correct form of the verb in accordance to the subject? The jury has issued its judgment. Correct idea? I'm sorry. The jury has issued its judgment. Correct idea? First one, no. It is true. Jury. Example ಕೊಟ್ಟನಲ್ಲ ಮೊನ್ನೆ. Jury ಅಂತ ಭಾಳ ಜನ ಇರ್ತಾರೆ, but the word jury is singular, collective noun. So this is correct. Has ಅಂತಿದೆ. Hunger Games was written by Susan Collins. Correct. Hunger Games ಅನ್ನೋದು ಒಂದು ಪುಸ್ತಕದ ಹೆಸರು. ಇಲ್ಲಿ ಗೇಮ್ಸ್ ಅಂತಿದೆ ಅಂತ ಪ್ಲೂರಲ್ ಬಳಸಕ್ಕೆ ಬರೋದಿಲ್ಲ. So that is also correct. His intellect on astronomical sciences is far beyond imagination. Correct. Is ಅಂತ ಬಳಸಿದೆ.
ಅಸ್ಟ್ರೋನಾಮಿಕಲ್ ಸೈನ್ಸಸ್ ಬಗ್ಗೆ ಅವನಿಗಿರುವ ಬೌದ್ಧಿಕತೆ ಅನ್ನುವಂಥದ್ದು. ಸೊ ದಟ್ ಈಸ್ ಆಲ್ಸೋ ಕರೆಕ್ಟ್. ನೆಕ್ಸ್ಟ್ ಒನ್, ದ ಆಡಿಟರ್ ಅಂಡ್ ಅಡ್ವೈಸರ್ ಆರ್ ಡೆಡ್. ನೆನಪಾಯ್ತಾ ಯಾವ ರೂಲ್ಸ್ ಅಂತ? ದ ಆಡಿಟರ್ ಅಂಡ್ ಅಡ್ವೈಸರ್ ಏನಾಗ್ಬೇಕದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರೋದ್ರಿಂದ ಈಸ್ ಡೆಡ್ ಅಂತ ಆಗ್ಬೇಕು. ಸಾರಿ, ಈಸ್ ಡೆಡ್ ಅಂತ ಆಗ್ಬೇಕು. ಇವನೇ ಆಡಿಟರ್. ಎರಡೂ ಕಡೆ ದ ಇಲ್ಲ, ಆಗ ಬೇರೆ ಆಗ್ತಿತ್ತು. ಆಡಿಟರ್ ಅಂಡ್ ಅಡ್ವೈಸರ್, ಅವನೇ ಆಡಿಟರ್ ಹೌದು, ಅವನೇ ಅಡ್ವೈಸರ್ ಕೂಡ ಹೌದು. ಹಾಗಾಗಿ ಏನಾಗ್ಬೇಕದು ಈಸ್ ಅಂತ ಆಗ್ಬೇಕಿತ್ತು. ಪ್ರಶ್ನೆ ಏನ್ ಕೇಳಿದೆ? ಯಾವ ಪ್ರಶ್ನೆಯಲ್ಲಿ ತಪ್ಪಾಗಿ ಸಬ್ಜೆಕ್ಟ್ ಆಫ್ ಅಗ್ರಿಮೆಂಟ್ ಅನ್ನ ಬಳಸಿದ್ದಾನೆ ಅಂತ ಕೇಳಿದೆ. ಸೊ ದಿಸ್ ಸೆಂಟೆನ್ಸ್ ಇಸ್ ದ ಆನ್ಸರ್ ಬಿಕಾಸ್ ದಟ್ ಯೂಸಸ್ ಇಟ್ ರಾಂಗ್. ನೆಕ್ಸ್ಟ್, ದ ನ್ಯೂಸ್ ಬೀಯಿಂಗ್ ಟೆಲಿಕಾಸ್ಟೆಡ್ ಅಬೌಟ್ ದ MP. ನ್ಯೂಸ್ ಅನ್ನೋದು ಸಿಂಗ್ಯುಲರ್. ಇದು ಕೂಡ ನಮ್ಗೆ ರೂಲ್ಸ್ ಅಲ್ಲೇ ಬಂದಿದೆ. ಈಸ್ ಟ್ರೀ. ಎವ್ರಿ ಒನ್ ಆಫ್ ದ ವರ್ಕ್ಶಾಪ್ಸ್ ಡ್ಯಾಶ್ ಬುಕ್ಡ್. ಏನ್ ಆನ್ಸರ್ ಬರುತ್ತೆ? ಎವ್ರಿ ಒನ್ ಅನ್ನೋದು ಬಂದಿದೆ ಸಿಂಗ್ಯುಲರ್. ಎವ್ರಿ ಒನ್ ಇಸ್ ಸಿಂಗ್ಯುಲರ್, ರೈಟ್? ಸೊ ಆನ್ಸರ್ ಏನಿರ್ಬೇಕು? ಈಸ್ ಬುಕ್ಡ್ ಅಂತ, ಸಾರಿ ಈಸ್ ಬುಕ್ಡ್ ಅಂತ ಬರಬೇಕು. ಎಸ್, ಅರ್ಥ ಆಯ್ತಾ? ಅದು ಮುಗಿತು. ಲೆಟ್ ಮಿ ಗೋ ಟು ದೀಸ್ ಥಿಂಗ್ಸ್. ಇಲ್ಲಿ ನೋಡಿ, ಇಲ್ಲೊಂದಷ್ಟು ಇದಾವೆ. ಆ ಬ್ರಾಕೆಟ್ ಅಲ್ಲಿ ಕೊಟ್ಟಿರೋದ್ರಲ್ಲಿ ಯಾವುದು ಸರಿಯಾದ ವರ್ಬಿನ ಫಾರ್ಮ್ ಬಳಸಲಿಕ್ಕೆ ಅನ್ನುವಂಥದ್ದು ಆನ್ಸರ್. ನಾನಿಲ್ಲಿ ಎರಡೇ ಕೊಟ್ಟಿದ್ದೀನಿ. ಪರೀಕ್ಷೆಯಲ್ಲಿ 3-4 ಕೊಟ್ಟು ಕನ್ಫ್ಯೂಸ್ ಮಾಡುವಂಥದ್ದು ಇರುತ್ತೆ. ಸೊ ವಿಚ್ ಒನ್ ಇಸ್ ದ ಆನ್ಸರ್? Annie and her brothers dash at school. ಏನಾಗುತ್ತೆ ಆನ್ಸರ್? Annie and her brothers, two subjects joined by conjunction and answer is are. Yeah, done. Next, either my mother or my father. Either are ಬಂದಿದೆ. Is a rule. My father is singular. He is coming to the meeting. Class teacher ಕೇಳಿದ್ದಾರೆ, ಅಪ್ಪ ಅಥವಾ ಅಮ್ಮ ಯಾರೋ ಒಬ್ರು ಬರ್ತಾರೆ ಸರ್ ಮೀಟಿಂಗಿಗೆ ಅಂತ ಹೇಳಿದ್ದಾರೆ. ಅಥವಾ the dog or the cats dash outside. What is the answer for the third one? Are outside. Very good. Because O or R ಅನ್ನ ಬಳಸಿದಾಗ what should be the criteria? The nearest subject. The nearest subject here is what? Plural. ಹಾಗಾಗಿ ಏನಂತ ಬರಬೇಕು? Are outside ಅಂತ ಬರಬೇಕು. Either my shoes or your coat. ಇಲ್ಲಿ shoes ಇದೆ, but or your coat dash always on the floor. Is always on the floor. ಯಾಕೆ ಈಸ್ ಬರುತ್ತೆ? ಶೂಸ್ ಅನ್ನ ಕನ್ಸಿಡರ್ ಮಾಡಬಾರ್ದು. ನಿಯರೆಸ್ಟ್ ವರ್ಬ್ ಅನ್ನ ನಾವು ಎಲ್ಲಿ ಬಳಸ್ತೀವೋ ಅದಕ್ಕೆ ಸಮೀಪ, ಅದರ ಪಕ್ಕ ಅಥವಾ ಅದರ ಸಮೀಪದಲ್ಲಿರುವ ಸಬ್ಜೆಕ್ಟ್ ಅನ್ನ ಕನ್ಸಿಡರ್ ಮಾಡಬೇಕು. ಜಾರ್ಜ್ ಅಂಡ್ ತಮಾರಾ ಡ್ಯಾಶ್ ವಾಂಟ್ ಟು ಸಿ ದಟ್ ಮೂವಿ. ಟೆಲ್ ಮೀ, ಜಾರ್ಜ್ ಅಂಡ್ ತಮಾರಾ ಡ್ಯಾಶ್ ವಾಂಟ್ ಟು ಸಿ ದಟ್ ಮೂವಿ. ಡೋಂಟ್ ಆರ್ ಡಸಂಟ್? ಹಾ, ಎಸ್ ಅಭಿಷೇಕ್ ಡೋಂಟ್. ಶಶಿಕಲಾ ಅವರೇ ಹೇಗೆ ಡಸಂಟ್ ಆಗುತ್ತೆ? ಜಾರ್ಜ್ ಅಂಡ್ ತಮಾರಾ ಒಬ್ರಿದಾರ ಇಬ್ರಿದಾರ? ಇಬ್ರಲ್ಲಿ ಇರೋದು, ಮತ್ತೆ ಹೆಂಗೆ ಡಸಂಟ್? ಇನ್ನು ಇದೇ ಅರ್ಥ ಆಗಿಲ್ವಾ ನಿಮ್ಗೆ? ಎಷ್ಟು ಸರಿ ಹೇಳಿದೀನಿ ನಾನು ಇದ್ರ ಕ್ಲಾಸ್ ಇಂದ, ಯಾವುದು ಕ್ವಶನ್ ಟ್ಯಾಗ್ ಕ್ಲಾಸ್ ಇಂದ ನೀಟಾಗಿ ಅವ್ರ ಟೇಬಲ್ ಬರ್ದು ಹೇಳಿಲ್ವಾ? ಡಸ್ ಸಿಂಗ್ಯುಲರ್, ಡೂ ಪ್ಲೂರಲ್. ಅಂದ್ರೆ ಡಸಂಟ್ ಸಿಂಗ್ಯುಲರ್, ಡೋಂಟ್ ಪ್ಲೂರಲ್, ನೆಗೆಟಿವ್ ಶೇಡ್ ಅಲ್ಲಿ. ಅರ್ಥ ಆಯ್ತಾ? ಪ್ಲೀಸ್ ಡೋಂಟ್ ಗೆಟ್ ಕನ್ಫ್ಯೂಸ್. ಹ್ಯಾವ್ ಪ್ಲೂರಲ್, ಹ್ಯಾಸ್ ಸಿಂಗ್ಯುಲರ್. ಡಸ್ ಸಿಂಗ್ಯುಲರ್, ಡೂ ಪ್ಲೂರಲ್. ಮತ್ತೆ ಅವುಗಳ ನೆಗೆಟಿವ್ ಕೂಡ ಸೇಮ್. ಡೋಂಟ್ ಪ್ಲೂರಲ್, ಡಸಂಟ್ ಸಿಂಗ್ಯುಲರ್. ಇಲ್ಲಿ ಇಬ್ರು ತಾನೇ ಇದ್ದಾರೆ, ಹಾಗಾಗಿ ಡೋಂಟ್ ಅನ್ನೋದು ಬಳಸಬೇಕು. ಇದು ಮತ್ತೆ ನಿಮ್ಗೆ ಟೆನ್ಸಸ್ ಮಾಡುವಾಗ ನೆಗೆಟಿವ್ ಸೆಂಟೆನ್ಸ್ ಹೇಳ್ತೀನಿ ನಾನು ಹೇಗಿರ್ತವೆ ಅಂತ. ಬೆನಿಟೋ ಡ್ಯಾಶ್ ನೋ ದ ಆನ್ಸರ್. ವಾಟ್ ಇಸ್ ಆನ್ಸರ್ ಫಾರ್ ಕ್ವೆಶ್ಚನ್ ನಂಬರ್ 6? ಬೆನಿಟೋ ಸಿಂಗ್ಯುಲರ್, ಸೊ ಹಾಗಾಗಿ ಡಸಂಟ್ ನೋ ದ ಆನ್ಸರ್. ವೆರಿ ಗುಡ್. ಬೆನಿಟೋ ಡಸಂಟ್ ನೋ ದ ಆನ್ಸರ್. ಒನ್ ಆಫ್ ಮೈ ಸಿಸ್ಟರ್ಸ್ ಡ್ಯಾಶ್ ಗೋಯಿಂಗ್ ಆನ್ ಎ ಟ್ರಿಪ್ ಟು ಫ್ರಾನ್ಸ್. ಏನ್ ಬರುತ್ತೆ? ಒನ್ ಆಫ್ ಮೈ ಸಿಸ್ಟರ್ಸ್ ಕರೆಕ್ಟ್ ಆಗಿ ಬಳಕೆ ಆಗಿದೆ, ಬಟ್ ವರ್ಬ್ ಏನ್ ಬರಬೇಕು? ಈಸ್ ಗೋಯಿಂಗ್ ಟು ಫ್ರಾನ್ಸ್. ಸಾರಿ, ಈಸ್ ಗೋಯಿಂಗ್ ಆನ್ ಎ ಟ್ರಿಪ್ ಟು ಫ್ರಾನ್ಸ್. ಆ ತರ ಬಳಸಬೇಕು. ನೆಕ್ಸ್ಟ್ ಒನ್, ದ ಮ್ಯಾನ್ ವಿತ್ ಆಲ್ ದ ಬರ್ಡ್ಸ್ ಡ್ಯಾಶ್ ಆನ್ ಮೈ ಸ್ಟ್ರೀಟ್. ಲೀವ್ ಆನ್ ಮೈ ಸ್ಟ್ರೀಟ್ ಆರ್ ಲೀವ್ಸ್ ಆನ್ ಮೈ ಸ್ಟ್ರೀಟ್? ಸುಧಾ ಅವರೇ ಲೀವ್ ಅಂತ ಹೇಳಿದ್ರಲ್ಲ, ಯಾಕೆ? ಏನ್ ಬಂದಿದೆ ವಾಕ್ಯದಲ್ಲಿ? ವಿತ್, ಟುಗೆದರ್ ವಿತ್. ಏನ್ ರೂಲ್ಸ್? ವಿತ್, ಟುಗೆದರ್ ವಿತ್, ಆಸ್ ವೆಲ್ ಆಸ್, ಅಲಾಂಗ್ ವಿತ್. ಇವುಗಳೆಲ್ಲ ಬಂದಾಗ ನಾವು ಕನ್ಸಿಡರ್ ಮಾಡಬೇಕಾಗಿರೋ ಸಬ್ಜೆಕ್ಟ್ ಯಾವುದು? ಕೇವಲ ಫಸ್ಟ್ ಸಬ್ಜೆಕ್ಟ್ ಗೆ ಅನುಗುಣವಾಗಿ ಬಳಸಬೇಕು ತಾನೆ. ನೀವು ಇದರ ಆ ತರ ಬರ್ಡ್ಸ್ ಅನ್ನು ಕನ್ಸಿಡರ್ ಮಾಡ್ಬಿಟ್ರಿ, ಬಟ್ ಇರೋದು ದ ಮ್ಯಾನ್ ವಿತ್ ಆಲ್ ದ ಬರ್ಡ್ಸ್ ಲೀವ್ಸ್ ಆನ್ ಮೈ ಸ್ಟ್ರೀಟ್. ಈ ವಾಕ್ಯದ ಸಬ್ಜೆಕ್ಟ್ ಯಾರು? ದ ಮ್ಯಾನ್ ಅನ್ನುವಂಥವ್ರು. ಯಾಕೆ? ವಿತ್ ಬಂದಿದೆ. ವಿತ್, ಟುಗೆದರ್ ವಿತ್, ಅಲಾಂಗ್ ವಿತ್, ಆಸ್ ವೆಲ್ ಆಸ್. ಇವುಗಳು ಬಳಕೆಯಾದಾಗ ವಾಕ್ಯದ ಮೊದಲ ಸಬ್ಜೆಕ್ಟ್ ಅಥವಾ ನೌನ್ಗೆ ಅನುಗುಣವಾಗಿ ನಾವು ವರ್ಬ್ ಅನ್ನ ಬಳಸಬೇಕು. ಇಸ್ ದಟ್ ಕ್ಲಿಯರ್ ಸುಧಾ ಅವರೇ? ಕನ್ಫ್ಯೂಸ್ ಮಾಡ್ಕೊಂಡ್ರಿ ನೀವು ನೋಡಿ. ಪರೀಕ್ಷೆಯಲ್ಲಿ ಒಂದೇ ಪ್ರಶ್ನೆ ಬಂದಿರುತ್ತೆ. ನಾವು ಇಷ್ಟೊತ್ತು ಸಬ್ಜೆಕ್ಟ್ ಆಫ್ ಅಗ್ರಿಮೆಂಟ್ ಮೇಲೆ ಡಿಸ್ಕಸ್ ಮಾಡಿ, ಒಂದು ಅಂದ್ರೆ ನಾನು ಕಾನ್ಸೆಪ್ಟ್ ವೈಸ್ ಹೇಳ್ತಾರೆ, ಇದ್ರ ಮೇಲೆ ಒಂದ್ 2-3 ಬರುತ್ತೆ ಬಿಡಿ, ಬಟ್ ಆ ರೂಲ್ ಮೇಲೆ ಒಂದೇ ಬಂದಿರುತ್ತೆ.
ಆ ರೂಲ್ ಅನ್ನ ನಾವು ಡಿಸ್ಕಸ್ ಮಾಡಿ ಎಲ್ಲ ನಿಮ್ಗೆ ಗೊತ್ತಿದ್ದು ಮತ್ತೆ ತಪ್ಪು ಮಾಡಿದ್ರೆ ಇಟ್ಸ್ ನಾಟ್ ಗುಡ್, ಇಟ್ಸ್ ನಾಟ್ ಅಕ್ಸೆಪ್ಟಬಲ್ ಅಟ್ ಆಲ್. ಹಾಗಾಗಿ ಈಗಲೂ ಕರೆಕ್ಟ್ ಆಗಿ ಹೇಳಿ, ಇದು ಅದೇ ರೀತಿ ಇದೆ. ದ ಮೂವಿ including all the previews is nothing but together with all the previews. All the previews dash about 2 hours to watch. ಮೂವಿ ಅದರ ಪ್ರಿವ್ಯೂಸ್ ಅದೆಲ್ಲ ಸೇರ್ಬಿಟ್ಟು ಎಷ್ಟೊತ್ತಾಗುತ್ತೆ, ಅದು ಒಂದು ಎಷ್ಟು 2 ಗಂಟೆ ಆಗುತ್ತಂತೆ ನೋಡ್ಲಿಕ್ಕೆ, about 2 hours. The movie is singular, ಹಾಗಾಗಿ ಏನಂತ ಆಗ್ಬೇಕು, takes ಅಂತ ಆಗ್ಬೇಕು. ನೆಕ್ಸ್ಟ್ as well as ಬಂತು ನೋಡಿ. ನೆಕ್ಸ್ಟ್ the players as well as the captain dash to win, want to win or wants to win. The players ಅನ್ನೋದೇನು ಪ್ಲೂರಲ್, ಹಾಗಾಗಿ ಏನ್ ಬರಬೇಕು, ವಾಂಟ್ ಬರಬೇಕು, ವಾಂಟ್ಸ್ ಅಲ್ಲ. ಐ ಹೋಪ್ ನೌ ದ ಡಿಫರೆನ್ಸ್ ಬಿಟ್ವೀನ್ ದ ವರ್ಡ್ ವಾಂಟ್ ಅಂಡ್ ವಾಂಟ್ಸ್ ಇಸ್ ಕ್ಲಿಯರ್ ಅಟ್ ಲೀಸ್ಟ್ ಅಂತ ಅನ್ಕೋತೀನಿ. ವಾಂಟ್ ಇಸ್ ಪ್ಲೂರಲ್, ವಾಂಟ್ಸ್ ಇಸ್ ಸಿಂಗ್ಯುಲರ್. ಇಷ್ಟು ದಿನದ ಕ್ಲಾಸ್ ಅಲ್ಲಿ 15, ಇವತ್ತಿನ ಸೇರ್ತಾ ಹೋದ್ರೆ ಮುಗಿದ್ರೆ 18 ಅವರ್ ಆಗುತ್ತೆ. ಕೆಲವು ವಿಷಯಗಳು ನಮಗೆ ಕ್ಲಾರಿಟಿ ಬಂದ್ಬಿಟ್ಟಿರ್ಬೇಕು ಆಲ್ರೆಡಿ, ಹಾಫ್ ಆಫ್ ಇಟ್ ಇಸ್ ಓವರ್. ಸೊ ಹಾಗಾಗಿ ಕ್ಲಾರಿಟಿ ಸಿಕ್ಬಿಟ್ಟಿರ್ಬೇಕು ಕೆಲವು ವಿಷಯಗಳು. ಇನ್ನು ಡಸಂಟ್ ಅಲ್ಲಿ, ಡೋಂಟ್ ಅಲ್ಲಿ, ಹ್ಯಾವ್ ಅಲ್ಲಿ, ಆಸ್ ಅಲ್ಲಿ ಎಲ್ಲ ಅನುಮಾನಗಳನ್ನ ಇಟ್ಕೊಳ್ಳೋದಲ್ಲ. ನಾನು ಸ್ಪಷ್ಟವಾಗಿ ಕನ್ನಡದಲ್ಲಿ ರೂಲ್ಸ್ ಅನ್ನ ಹೇಳಿ ಆದ್ಮೇಲೂ ಕೂಡ ಆಸ್ ವೆಲ್ ಆಸ್ ಇರೋದ್ರಿಂದ ವಾಂಟ್ ಅನ್ನು ಬಳಸಬೇಕು. 11th one, either answer dash acceptable. Either ಅನ್ನೋ ಪದ ಇದೆ. ಸೊ ವಾಟ್ ಇಸ್ ದ ಆನ್ಸರ್? either answer is acceptable. Either, neither ಅವಿದಾವಲ್ಲ, each, every ಆ ಪದ ಬಂತು ಅಂದ್ರೆ ನೋ ಡೌಟ್ ಆಲ್ವೇಸ್ ಇಟ್ ಶುಡ್ ಬಿ ಎ ಸಿಂಗ್ಯುಲರ್ ವರ್ಬ್ ಅನ್ನುವಂತ. ನೆಕ್ಸ್ಟ್ every one of those books dash fiction. Every one of those books dash fiction. Every ಅನ್ನೋದು ಬಂದಿದೆ. ಮತ್ತೆ again is fiction. every one ಅಂತಿರೋದ್ರಿಂದ. Nobody dash the trouble I have seen. What is the answer for question number 13? Nobody knows. Very good, very good. Nobody knows, not know. ಯಾಕೆಂದ್ರೆ nobody ಅನ್ನೋದೇನು somebody, nobody, anyone, anybody, they are always singular subject. So singular verb should be used. Dash the news on at 5 or 6. ನ್ಯೂಸ್ ಆನ್ ಆಗುತ್ತಾ 5 ಗಂಟೆ ಅಥವಾ 6 ಗಂಟೆಗೆ? ಯಾವುದು? ನ್ಯೂಸ್ ಅನ್ನೋದು ಸಿಂಗ್ಯುಲರ್, ಹಾಗಾಗಿ is the news on at 5 or 6. ಲಾಸ್ಟ್ ರೂಲ್ ಅಂತ ಹೇಳಿದ್ನಲ್ಲ, ಮ್ಯಾಥಮೆಟಿಕ್ಸ್, ಪಾಲಿಟಿಕ್ಸ್, ಸ್ಟಾಟಿಸ್ಟಿಕ್ಸ್ ಅಂತ. ಮ್ಯಾಥಮೆಟಿಕ್ಸ್ is John's favorite subject, while civics is ಅಂತ ಅಲ್ಲಿ ಯಾರು ಬರಲ್ಲ. civics is Andrea's favorite subject. is ಬಂತು. ಒಂದು ರೂಲ್ ನೋಡಿದ್ವಿ, ನೆನಪಿದ್ಯಾ? ಮನಿ ಅಮೌಂಟ್ $8 dash the price of a movie these days. $8 is the $8 ಅಂತ ಬಂದಿದೆ ಅಂತ ಆರ್ ಅಂತ ಹೇಳ್ಬಾರ್ದು. ಇಟ್ ಇಸ್ ಅ ಎಂಟಿಟಿ, ಇಟ್ಸ್ ಒನ್ ಎಂಟಿಟಿ, ಒನ್ ಕಲೆಕ್ಟಿವ್ ಥಿಂಗ್. ಸೊ ಹಾಗಾಗಿ ಅದನ್ನ ಈಸ್ ಸಿಂಗ್ಯುಲರ್ ವರ್ಬ್ ಅನ್ನೇ ಬಳಸಬೇಕು. ನೆಕ್ಸ್ಟ್ 17th one, dash the tweezers in the drawer. tweezers, trousers are the plural. ಹೇಳಿದ್ವಲ್ಲ, trousers, scissors ಇವೆಲ್ಲ, trousers, shoes, tweezers ಇವೆಲ್ಲ ಏನು ಪ್ಲೂರಲ್, ಹಾಗಾಗಿ are the tweezers in this drawer. your pants ಬಂತು. ಮತ್ತೆ your pants, obviously pants ಏನಾಗುತ್ತೆ, ಪ್ಲೂರಲ್ ಆಗುತ್ತೆ. your pants are at the cleaners. their dash ನೋಡಿ ಮುಂದೆ ಇದೆ, ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ಸ್ಟೇಟಸ್ ನ ವಾಕ್ಯ. ಓಕೆ, their dash 15 candies in that bag. there were there were 15 candies in that bag. now ಈಗ only one ಉಳಿದಿದೆ. now there is only one left. ಫಸ್ಟ್ ಒನ್ ಗೆ there were 15 ಅಂತ ಪ್ಲೂರಲ್ ಇದೆ, ಇಲ್ಲಿ ಮುಂದೆ ಇದೆ ಸ್ಟೇಟಸ್, ಇದೇ ಮೇನ್ ವರ್ಬ್ ಅಂತ ಕನ್ಸಿಡರ್ ಮಾಡಬೇಕು. there were 15 candies in that bag and now there is only one left. ಸಿಂಗ್ಯುಲರ್ ಆಗಿದೆ. ಎರಡನೇ ಆನ್ಸರ್ ಸಿಂಗ್ಯುಲರ್, ಮೊದಲನೇ ಪ್ಲೂರಲ್. ನೆಕ್ಸ್ಟ್ ದ ಕಮಿಟಿ ನೋಡಿ ಬಂದಿದೆ. ಕಮಿಟಿ ಅನ್ನೋದನ್ನ ವರ್ಡ್ ಅನ್ನ ನೀವು ಸ್ಪೆಲ್ಲಿಂಗಿಗೂ ಬರ್ಕೊಳ್ಬಹುದು. ನೆಕ್ಸ್ಟ್ ಸ್ಪೆಲ್ಲಿಂಗಿನ ಒಂದಷ್ಟು ವರ್ಡ್ಗಳನ್ನು ನಾನು ಬರ್ಸ್ತಾ ಹೋಗ್ತೀನಿ, ಹೇಳ್ತಾ ಹೋಗ್ತೀನಿ, ಇಂಪಾರ್ಟೆಂಟ್ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ, ಮತ್ತೆ ಯಾಕೆ ಅವು ಇಂಪಾರ್ಟೆಂಟ್ ಅಂತ ಹೇಳ್ತಾ ಹೋಗ್ತೀನಿ. ಜೊತೆಗೆ ಆ ಫೈಲ್ಗಳನ್ನು ಶೇರ್ ಮಾಡ್ತೀನಿ, ಆ ಪದಗಳನ್ನೆಲ್ಲ ನೆನಪಿಟ್ಕೊಳ್ಳಬೇಕು. ಮತ್ತೆ ಬೇಸಿಕ್ ಆಗಿ ನಿಮ್ಗೆ ಸ್ಪೆಲ್ಲಿಂಗ್ ರಿಲೇಟೆಡ್ ಸಂಬಂಧಪಟ್ಟ ಹಾಗೆ ಏನು ಲಾಜಿಕ್, ಏನ್ ಮಾಡ್ಬೇಕು ಅನ್ನೋದನ್ನು ಕೂಡ ಐ ವಿಲ್ ಟೆಲ್ ಲೇಟರ್. ಕಮಿಟಿ ಸಿಂಗ್ಯುಲರ್, ಸೊ ಹಾಗಾಗಿ ಏನಾಗುತ್ತೆ, ಡಿಬೇಟ್ಸ್. ಅದೇ ನೀವು ಕಮಿಟಿ ಮೆಂಬರ್ಸ್ ಅಂತ ಬಂದಿದೆ, ಆಗೇನಾಗುತ್ತೆ, ಕಮಿಟಿ ಮೆಂಬರ್ಸ್ ಲೀಡ್ ವೆರಿ ಡಿಫರೆಂಟ್ ಲೈಫ್ಸ್ ಇನ್ ಪ್ರೈವೇಟ್. ಕಮಿಟಿ ಮೆಂಬರ್ಸ್ ಪ್ಲೂರಲ್ ಇದೆ, ಸಮಿತಿಯ ಸದಸ್ಯರುಗಳು ಪ್ಲೂರಲ್, ಸೊ ಹಾಗಾಗಿ ಲೀಡ್ ಅಂತ ಬಂದಿದೆ. ದ ಪ್ರೈಮ್ ಮಿನಿಸ್ಟರ್ ಟುಗೆದರ್ ವಿತ್ ಹಿಸ್ ವೈಫ್ ಡ್ಯಾಶ್ ದ ಪ್ರೆಸ್ ಕಾರ್ಡಿಯಲಿ. ಮೀಡಿಯಾವನ್ನ ಅಡ್ರೆಸ್ ಮಾಡಿದ್ರು ಅವರ ವೈಫ್ ಜೊತೆಗೆ ಬಂದು ಅಂತ. ಇಲ್ಲಿ ಟುಗೆದರ್ ವಿತ್ ಅನ್ನೋದು ಕ್ಲೂ ಕೊಡಬೇಕು. ಐ ಶುಡ್ ಕನ್ಸಿಡರ್ ಓನ್ಲಿ ದ ಪ್ರೈಮ್ ಮಿನಿಸ್ಟರ್ ಆಸ್ ಅ ಸಬ್ಜೆಕ್ಟ್ ಆಫ್ ದಿ ಸೆಂಟೆನ್ಸ್. ಸೊ ಗ್ರೀಟ್ಸ್ ಅನ್ನೋದೇನಾಯ್ತು, ಆನ್ಸರ್ ಆಯ್ತು. ಪ್ರೆಸ್ ಕಾರ್ಡಿಯಲಿ, ತುಂಬಾ ಕಾರ್ಡಿಯಲ್ ಆಗಿ ಬಂದು ಪ್ರೆಸ್ ಅನ್ನ ಅವರು ಅಡ್ರೆಸ್ ಮಾಡಿರುವಂತಿದೆ.
ಅದು ಪ್ರೈಮ್ ಮಿನಿಸ್ಟರ್ ಅಂದ್ರೆ ಬಹುಶಃ ನಮ್ಮ ದೇಶದ ಪ್ರೈಮ್ ಮಿನಿಸ್ಟರ್ ಅಲ್ಲ ಅನ್ಸುತ್ತೆ, ಯಾಕಂದ್ರೆ ಅವರು ಪ್ರೆಸ್ ಅನ್ನ ಯಾವತ್ತೂ ಅಡ್ರೆಸ್ ಮಾಡೋದಿಲ್ಲ. He only comes on TV and directly speaks. He never addresses the press. I never took any press conferences in the last 14 years, not even a single conference. Last one, all of the CDs, even the scratched one. So all of the CDs is the subject, plural. Even the scratched one, dashed in this case. So even the ಅನ್ನೋದು ಇನ್ನೇನು ಅಲ್ಲ, it is nothing but with, together with ಅನ್ನು ಬಳಸೋ ತರನೇ, including ಅಂತ ಬಳಸೋ ತರನೇ. ಹಾಗಾಗಿ ವಾಕ್ಯದ ಸಬ್ಜೆಕ್ಟ್ ಯಾವುದಾಗುತ್ತೆ? ಆಲ್ ಆಫ್ ದ CDs. ಹಾಗಾಗಿ ಏನ್ ಆನ್ಸರ್ ಆಗುತ್ತೆ? ಆರ್ ಅನ್ನುವಂಥದ್ದು ಆನ್ಸರ್ ಆಗುತ್ತೆ. ಆಲ್ ಆಫ್ ದ CDs, ಇವನ್ ದ ಸ್ಕ್ರಾಚ್ಡ್ ಒನ್ ಆರ್ ಇನ್ ದಿಸ್ ಕೇಸ್. ಇವನ್ ದ ಸ್ಕ್ರಾಚ್ಡ್ ಒನ್ ಅನ್ನೋದು ಕೂಡ ಇದನ್ನ ರೆಫರ್ ಮಾಡ್ತಾ ಇದೆ, ಪ್ಲೂರಲ್ ಅನ್ನೇ ಹೇಳ್ತಾರೆ. ಸೊ ಹಾಗಾಗಿ ಅದು ಪ್ಲೂರಲ್ ವರ್ಬ್ ಅನ್ನೇ ತೆಗೆದುಕೊಳ್ಳುತ್ತೆ. Got it? Okay, fine. I think those were the questions we had. Now this is a PDO paper of 2024 NHK. ಇದರಲ್ಲಿ ಯಾವುದಿದೆ ನೋಡಿ, ನಾನು ಸನ್ ಇನ್ ಲಾ ಹೇಳಿದ್ದಲ್ಲ, ಇದು ಕೊಡಿದ ನೋಡಿ, ಸನ್ಸ್ ಇನ್ ಲಾ, ಇದು ಕರೆಕ್ಟ್ ಇದೆ ಅಂತ. ಈ ತರ ಗ್ರೂಪ್ ABCD ಇದು ನಾನು ಲಾಸ್ಟ್ ಅಲ್ಲಿ ನಿಮ್ಗೆ ಡಿಸ್ಕಸ್ ಮಾಡ್ತೀನಿ. ಜೆಂಡರ್ ವರ್ಡ್ಸ್ ಅನ್ನ ಕೇಳ್ತಾನೆ, ಅಬ್ಸ್ಟ್ರಾಕ್ಟ್ ನೌನ್ ಇಂದ ಫಾರ್ಮ್ ಆಗುವ, ಅಬ್ಜೆಕ್ಟಿವ್ ಇಂದ ಫಾರ್ಮ್ ಆಗುವ ಅಬ್ಸ್ಟ್ರಾಕ್ಟ್ ನೌನ್ ಗಳು ಕೇಳ್ತಾನೆ, ಅಥವಾ ಸಿಂಗ್ಯುಲರ್ ಪ್ಲೂರಲ್ ಮೇಲೆ ಈ ತರ ಕೇಳ್ತಾ ಹೋಗ್ತಾನೆ. ಅದೇನು ಅನ್ನೋದನ್ನ ನಾನು ಆ ಲಿಸ್ಟ್ ಅನ್ನ ಡಿಸ್ಕಸ್ at the end. ಅದರಲ್ಲಿ ಕೆಲವು ವಿಶೇಷವಾದವಿದಾವೆ, ಅವೇ ಪ್ರತಿ ಸರಿ ಪರೀಕ್ಷೆ ಬರ್ತವೆ, ಆಗ ತಿಳ್ಕೊಂಡು ಹೋಗ್ಬೇಕು ಅವನು. Let me see if we have third identification question. This is based on active voice, passive voice ಇದೆ, prefixes ಇದೆ. This one is idioms. This is wait. Region. ಯಾವುದು? CTI. Commercial tax inspector exam. Okay. Let me see if we have questions related to subject of agreement. ಎಲ್ಲ ನೋಡಿ, idioms, ಮೇಜರ್ idioms ಮತ್ತೆ ಮತ್ತೆ ಕೇಳುವಂಥದ್ದು. He didn't buy the book, did he? Question tag. ನೋಡಿ, degrees of comparison. The students applauded dash than before when the actor came on the floor. Students applauded louder than before. ಇದು ಅದರದಲ್ಲ, ಇದು ನೋ ಸೂನ್ ಅಂತ. ಇಲ್ಲಿದೆ ನೋಡಿ, ಎರರ್ ಐಡೆಂಟಿಫಿಕೇಶನ್. ಕ್ವೆಶ್ಚನ್ ನಂಬರ್ 94 to 96 ಅಂದ್ರೆ 3 ಕ್ವೆಶ್ಚನ್ ಇದಾವೆ. Neither Gokul, question number 94. Neither Gokul nor his friend have attended the most important meeting of their life. Question number 94. I think it is visible. It is visible on your screen. Can you tell me which part has the error? 1, 2, 3 or 4? 2. What is the error? ನೋಡಿ, neither nor ಬಂದಿದೆ, neither nor ಬಳಕೆ ಆಗಿದೆ. ಗೋಕುಲ್ ಇಲ್ಲಿರೋದು ಯಾರು? his friend, which is the nearest subject, friend. ಹಾಗಾಗಿ ಇದೇನಾಗಬೇಕಾಗಿತ್ತು? ಹ್ಯಾಸ್ ಆಗಬೇಕಾಗಿತ್ತು. ಸೊ ದ ಎರರ್ ಇಸ್ ಇನ್ ಪಾರ್ಟ್ 2. ಅರ್ಥಾಗ್ತಿದೆಯಾ? ದಿಸ್ ಇಸ್ ದ ಆನ್ಸರ್. ದಿಸ್ ಇಸ್ ಫ್ರಮ್ ಅವರ್ CTI paper. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. All the players were present at the practice session, but one of the coach was absent due to an emergency. What is the error here? All the players were present at the practice session, but one of the coach was present. ಏನಾಗಬೇಕು? 3 ಎರರ್ ಇರೋದು. ಆಪ್ಷನ್ 3 ನಲ್ಲ ಎರರ್ ಇರೋದು, 2 ನಲ್ಲ. ಒನ್ ಆಫ್ ದ ಬಂದಾಗ ಸಿಂಗ್ಯುಲರ್ ವರ್ಬೇ ಬರಬೇಕು. ವಾಸ್ ಕರೆಕ್ಟ್ ಆಗೇ ಇದೆ. ಕೋಚಸ್ ಏನಾಗ್ಬೇಕಿತ್ತು? ಕೋಚ್ ಅಂತಿರೋದು ಒನ್ ಆಫ್ ದ ಕೋಚ್ ಇರೋದು, ಒನ್ ಆಫ್ ದ ಕೋಚಸ್ ತಾನೇ ಆಗ್ಬೇಕಾಗಿತ್ತು. ಬಿದ್ದಿರಲ್ಲ ಎಲ್ಲರೂ ಪಲ್ಟಿ ಹೊಡೆದೆ. ಹಿಂಗಾದ್ರೆ ಆಗಲ್ಲ. ಒನ್ ಆಫ್ ದ ಅಂತ ಬಂದ ತಕ್ಷಣ ನೀವು ಕಣ್ಣು ಎರಡನ್ನು ನೋಡ್ಬೇಕು. ವರ್ಬ್ ವಾಸ್ ಸಿಂಗ್ಯುಲರ್, ದಟ್ ಇಸ್ ಪರ್ಫೆಕ್ಟ್. ಸಬ್ಜೆಕ್ಟ್ ಏನಿದೆ ನೋಡೋಣ, ಪ್ಲೂರಲ್ ಇರಬೇಕಿತ್ತು. ಒನ್ ಆಫ್ ದ ಕೋಚ್ ಅಂತಿದೆ, ದಟ್ ಇಸ್ ಎರರ್. ನೆನಪಿಟ್ಕೊಳ್ಬೇಕು, ಇಲ್ಲ ವರ್ಕೌಟ್ ಆಗೋದಿಲ್ಲ. ಒಂದೊಂದು ವಿಷಯಕ್ಕೆ ಸಂಬಂಧಪಟ್ಟ ಆಯಾ ವಿಷಯದ ಸುತ್ತಮುತ್ತ ಇರುವ ಕಾನ್ಸೆಪ್ಟಿನ ಅಥವಾ ಪರಿಕಲ್ಪನೆಯ ಸುತ್ತ ಇರುವ ಎಲ್ಲ ನಿಯಮಗಳು, ಎಲ್ಲ ವಿಷಯಗಳನ್ನು ನಾವೇನ್ ಮಾಡ್ಬೇಕಾಗುತ್ತೆ,
ನೀಟಾಗಿ ನೆನ್ಪಿಟ್ಕೊಳ್ಬೇಕಾಗುತ್ತೆ, ಇಲ್ಲ ಅಂದ್ರೆ ವರ್ಕೌಟ್ ಆಗೋದಿಲ್ಲ. ತಿಳ್ಕೊಳ್ಳಿ. 96 ಇಲ್ಲಿ ಶಿ ರ್ಯಾನ್, ಇದು ನಿಮ್ಗೆ ಏನೋ ಇದಕ್ಕೆ ಸಂಬಂಧಪಟ್ಟ ಎರರ್ ಅಲ್ಲ, ಸಬ್ಜೆಕ್ಟ್ ಹೋಗುದಲ್ಲ, ಅಡ್ವರ್ಬ್ ಇದು. ಶಿ ರ್ಯಾನ್ ಸೋ ಫಾಸ್ಟ್ಲಿ ದಟ್ ಶಿ ವಾಸ್ ಏಬಲ್ ಟು ಕ್ಯಾಚ್ ದ ರನ್ನಿಂಗ್ ಬಸ್ ಅಂತಿದೆ. ಇಲ್ಲಿ ಎರರ್ ಯಾವುದು ಅಂದ್ರೆ ದ ವರ್ಡ್ ಫಾಸ್ಟ್ಲಿ, ಅಡ್ವರ್ಬ್ ಅನ್ನ ಫಾಸ್ಟ್ ಅಂತಾನೆ, ಫಾಸ್ಟ್ ಅನ್ನುವ ವರ್ಡೇ ಅಡ್ವರ್ಬ್ ಹೊರತು ಫಾಸ್ಟ್ಲಿ ಅಂತ ಬಳಸಬಾರ್ದು. there is no word called fastly in English. The word fast itself tells how he runs. That is an adverb. ಹಾಗಾಗಿ ಅದರ ಬಳಕೆ ತಪ್ಪು. So that is with related to parts of speeches adverb. ಫಾಸ್ಟ್ಲಿ ಅನ್ನೋದಿಲ್ಲೇನು ಎರರ್, ಫಾಸ್ಟ್ ಅಂತ ಅಷ್ಟೇ ಇದ್ರೆ ಸಾಕಾಗಿತ್ತು. ಗೊತ್ತಾಯ್ತಾ? ಎರಡು ಸಬ್ಜೆಕ್ಟ್ ಅಗ್ರಿಮೆಂಟ್ ಮೇಲೆ ಇನ್ನೊಂದ್ರ ಮೇಲೆ ಕೇಳಿದಾನೆ, 4 ಪ್ರಶ್ನೆಗಳನ್ನ ಎರರ್ ಐಡೆಂಟಿಫಿಕೇಶನ್ ಕೇಳಿದ ಅಂದ್ರೆ ಹಾಗೇನ್ ಮಾಡ್ತಾನೆ, 2 ಪ್ರಶ್ನೆಗಳು 3 ಪ್ರಶ್ನೆಗಳು ಸಬ್ಜೆಕ್ಟ್ ಆಫ್ ಅಗ್ರಿಮೆಂಟ್, ಇನ್ನೊಂದು ಬೇರೆ ಮೇಲೆ ಕೇಳ್ಬೋದು, ಅಥವಾ ಇನ್ನೊಂದ್ ತರನೂ ಆಗ್ಬೋದು. One sec. Let me just show you some group C paper. We have 2021 degree this error identification question. Let's find out. ಇವು ನೋಡಿ, ಮೋಸ್ಟ್ ಬೆಟರ್ ಬೆಸ್ಟ್ ಮೋರ್ ಇದ್ರ ಮೇಲೆ ನೋಡಿ ಪ್ರಶ್ನೆ ಬಂದೇ 3-4 ಪ್ರಶ್ನೆ ನೋಡಿ. ಲೆಟ್ ಇಸ್ ಸಿಕ್ಕಿರೋದಕ್ಕೆ ನೋಡೋಣ, ಅವತ್ತು ನೋಡುವಾಗ ಸಿಕ್ಕಿಲ್ಲ ಅನ್ಸುತ್ತೆ. Sanskrit is one of the dash languages in the world ಅಂತಿದೆ. Older, most oldest, more older, oldest. Sanskrit is one of the superlative degree ಬಂದಿದೆ ದ, ಹಾಗಾಗಿ ಏನ್ ಬರಬೇಕು, ದ ಓಲ್ಡೆಸ್ಟ್ ಅನ್ನೋದು ಆನ್ಸರ್ ಆಗುತ್ತೆ. ಲತಾ ಹ್ಯಾಸ್ ದ ಡ್ಯಾಶ್ ಅಮೌಂಟ್ ಆಫ್ ಮಿಲ್ಕ್. ನೋಡಿ ನಾನು ಹೇಳಿದ್ದೆ ಲಿಟಲ್, ಲೆಸ್, ಲೀಸ್ಟ್ ಅಂತ. ಸೊ ವಾಟ್ ಇಸ್ ಆನ್ಸರ್? ಲೀಸ್ಟ್ ಅಮೌಂಟ್ ಆಫ್ ಮಿಲ್ಕ್. ಯಾಕೆಂದ್ರೆ ದ ಅಂತಿದೆ, ದ ಅನ್ನೋದು ಕ್ಲೂ ಕೊಡುತ್ತೆ ಸೂಪರ್ಲೇಟಿವ್ ಡಿಗ್ರಿ ಆಗ್ಬೇಕು ಅಂತ. ಗೊತ್ತಾಗ್ತಿದ್ಯಾ? ನಿಮ್ಗೆ ಎಲ್ಲೂ ಅಕಲಿತ ರೂಲ್ಗಳು ಮೋಸ ಮಾಡೋದೇ ಇಲ್ಲ, ಸರಿಯಾಗಿ ನಾವು ಅರ್ಥ ಮಾಡ್ಕೊಂಡಿರ್ಬೇಕು. ಡೆಲ್ಲಿ ಈಸ್ ಡ್ಯಾಶ್ ದ್ಯಾನ್ ಮುಂಬೈ ಇನ್ ಟರ್ಮ್ಸ್ ಆಫ್ ಪಾಪ್ಯುಲೇಷನ್ ಅಂತಿದೆ. ಏನ್ ಬರ್ಬೇಕು? ಡೆಲ್ಲಿ ಈಸ್ ಡ್ಯಾಶ್ ದ್ಯಾನ್ ಮುಂಬೈ. ಸೊ ಆನ್ಸರ್ ಏನಾಗುತ್ತೆ? ವರ್ಸ್ ದ್ಯಾನ್. ಬ್ಯಾಡ್ ಆದ್ಮೇಲೆ ವರ್ಸ್, ಮೂರನೇದು ವರ್ಸ್ಟ್. ಹಾಗಾಗಿ ದ್ಯಾನ್ ಅಂತಿರೋದ್ರಿಂದ ಕಂಪ್ಯಾರಿಟಿವ್ ಡಿಗ್ರಿ ಬರ್ಸ್ಬೇಕು, ಬ್ಯಾಡ್, ವರ್ಸ್, ವರ್ಸ್ಟ್. ಅದಾಯ್ತಲ್ವಾ? ದಟ್ಸ್ ಹೌ. ನೋಡಿ 4 ಪ್ರಶ್ನೆ ಕೇಳಿದ ಕೊನೆಯದು, ನೋ ಅದರ್ ಬಾಯ್ಸ್ are as dash as Ramu in the class. As dash as ಬಂದಿದೆ ಅಂದ್ರೆ ಏನ್ ಬರುತ್ತೆ? obviously as good as. ಪಾಸಿಟಿವ್ ಡಿಗ್ರಿ ನಾವು ಹಾಗೆ ತಾನೇ ಬಳಸೋದು, as good as Ramu in the class ಅನ್ನುವಂಥದ್ದು. Is it clear? Fine. Thank you. So that is why ಅದಕ್ಕೆ ನಾನು ಹೇಳೋದು, ಆಫ್ಟರ್ ಕಾನ್ಸೆಪ್ಟ್ ನಿಮಗೆ ಪುಸ್ತಕದಲ್ಲಿರುವ ಆಕ್ಟಿವಿಟೀಸ್ ನ ಅಥವಾ ಹೆಚ್ಚಿನ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದಾಗ you will be more clear. Let me tell you whether there are any here. That is for motor vehicle inspector exam. ನೋಡಿ identification. Yes, ಬಂದು ನೋಡಿ ಪ್ರಾಬ್ಲಮ್ ಇರೋದು. This was conducted in the month of July or what? Good, better, best. Correct. Many an Indian does not know that Nalanda was one of the oldest universities. ನೋಡಿ ಇಲ್ಲಿ ಒನ್ ಆಫ್ ದ ಅಂತ ನೋಡ್ತೀರಾ, ಓಲ್ಡೆಸ್ಟ್ ಯೂನಿವರ್ಸಿಟೀಸ್ ಅಂತ. ಅದು ಕರೆಕ್ಟ್ ಆಗಿ ಅದ್ರಲ್ಲಿ ಏನು ತಪ್ಪಿಲ್ಲ. ಕೊನೆಯದಾಗ ಒಂದು ರೂಲ್ ಹೇಳಿದ್ರೆ ನೆನಪಿದ್ಯಾ? ಮೆನಿ ಎ ಅನ್ನುವಂಥದ್ದು. ಮೆನಿ ಎ ಅನ್ನುವ ಫ್ರೇಸ್ ಬಂದಾಗ ಪಕ್ಕದಲ್ಲಿ ಬಳಸುವ ಸಬ್ಜೆಕ್ಟ್ ಯಾವಾಗಲೂ ಏನೇ ಆಗಿರ್ಬೇಕು? ಪ್ಲೂರಲ್ ಆಗಿರ್ಬೇಕು. ವರ್ಬ್ ಯಾವಾಗಲೂ ಏನಾಗಿರ್ಬೇಕು? ಸಿಂಗ್ಯುಲರ್ ಆಗಿರ್ಬೇಕು. ಅದು ಕರೆಕ್ಟ್ ಇದೆ. ಡಸ್ ನಾಟ್ ನೋ ದಟ್, ದಟ್ ಇಸ್ ಪರ್ಫೆಕ್ಟ್. ಬಟ್ ದ ಪ್ರಾಬ್ಲಮ್ ಇಸ್ ಮೆನಿ ಆನ್ ಅನ್ನುವಂಥದ್ದು ಮೆನಿ ಆನ್ ಇಂಡಿಯನ್ಸ್ ಅಂತ ಬರ್ಬೇಕಿತ್ತು ಇಲ್ಲಿ. So the error is in the first part. Does not know that Nalanda was one of the universities. ಕರೆಕ್ಟ್ ಆಗಿದೆ. ನೋಡಿ ಕೊನೆಯದಾಗಿ ಯಾವುದನ್ನು ರೂಲ್ ಹೇಳಿದ್ನೋ ಅದು ಪರೀಕ್ಷೆಗೆ ಬಂದೇ ಬಂದಿದೆ. ಮೆನಿ ಅಂತ ಹೇಳಿದೆ ನಾವು. ಮೆನಿ ಎ ಸ್ಟೂಡೆಂಟ್ಸ್ ಹ್ಯಾಸ್ ಅಂತ, ಮೆನಿ ಎ ಗರ್ಲ್ಸ್ ಹ್ಯಾಸ್ ಅಡ್ಮಿಟೆಡ್ ಟು PG ಅನ್ನುವಂಥದ್ದು ಏನೋ ಹೇಳಿದೆ. ಸೊ ಮೆನಿ ಎ ಅಥವಾ ಮೆನಿ ಆನ್ ಯಾಕೆ ಬಂದಿದೆ? ಅವ್ನು ತಪ್ಪಿಟ್ಬಿಟ್ಟಿದ್ದಾನೆ. ಆನ್ ಇಂಡಿಯನ್ ಇರೋದ್ರಿಂದ ಆನ್ ಅಂತ ಬಿಟ್ಟಿದ್ದಾನೆ. ಬಟ್ ನೀವು ಇಂಡಿಯನ್ಸ್ ಬಳಸೋದಾದ್ರಿಂದ ಏನ್ ಬರುತ್ತೆ? ತಪ್ಪಿರೋದ್ರಿಂದ ಮೆನಿ ಎ ಇಂಡಿಯನ್ಸ್. ಇಂಡಿಯನ್ಸ್ ಪ್ಲೂರಲ್ ಇದ್ದಾಗ ನಾವು ಆನ್ ಬಳಸಕ್ ಬರುತ್ತಾ? ಇಲ್ಲ. ಆನ್ ಅಂದ್ರೆ ಎಷ್ಟು ಅಂತ ಅರ್ಥ? ಒಂದು ಅಂತ. ಸೊ ಹಾಗಾಗಿ ಮೆನಿ ಆನ್ ಇಂಡಿಯನ್ ಅನ್ನುವ ಫ್ರೇಸ್ ತಪ್ಪಿದೆ. ಮೆನಿ ಎ ಇಂಡಿಯನ್ಸ್ ಅಂತ ಆಗ್ಬೇಕು. ದಟ್ ಇಸ್ ಅ ಪ್ರಾಪರ್ ವೇ ಆಫ್ ಸೇಯಿಂಗ್ ಇಟ್. ಡಸ್ ನಾಟ್ ನೋ ಇಸ್ ಕರೆಕ್ಟ್ ಬಿಕಾಸ್ ಮೆನಿ ಎ ಬಂದಾಗ ವಾಕ್ಯದಲ್ಲಿ ಮುಂದೆ ಬರುವ ಸಬ್ಜೆಕ್ಟ್ ಪ್ಲೂರಲ್ ಇರಬೇಕು, ವರ್ಬ್ ಸಿಂಗ್ಯುಲರ್ ಇರಬೇಕು. ಹಾಗಾಗಿ ಡಸ್ ಅನ್ನೋದು ಕರೆಕ್ಟ್ ಇದೆ. ದಟ್ ವಾಸ್ ಒನ್ ಥಿಂಗ್. ದಿಸ್ ವಾಸ್ ಫ್ರಮ್ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಕಂಡಕ್ಟೆಡ್ ಇನ್ ದ ಮಂತ್ ಆಫ್ ಜುಲೈ ಅಂತ ಅನ್ಕೋತೀನಿ ಎಕ್ಸಾಮ್. Next 44 question number. Either of the hotels you suggest dash are all right by me. Option. Which option has the error?
1 2 3 4 either of the hotels you suggest are all right by me. ಆಪ್ಷನ್ 3. ಯಾಕೆ ಅಂದ್ರೆ ನೋಡಿ ಕೆಲವು ಸರಿ ಏನ್ ಮಾಡಿ ವರ್ಬ್ ಎಲ್ಲಿದೆ ಹುಡುಕಿ ಹೆಚ್ಚು ಕಡಿಮೆ ಎರರ್ ಇತ್ತು ಅಂದ್ರೆ ಆ ವರ್ಬ್ ಪೋರ್ಷನ್ಸ್ ಎಲ್ಲ ಎರರ್ ಇರುತ್ತೆ. ಇದು ನಾನು ಹೇಳ್ಕೊಡ್ತಾ ಇರುವ ಒಂದು ಕೊನೆಯ ಕಾಲದ ಟೆಕ್ನಿಕ್ ಅಷ್ಟೇ. ಇದೇ ತರ ಮಾಡಕ್ ಹೋಗ್ಬಿಡ್ಬೇಡಿ. ದಿಸ್ ಇಸ್ ಕೂಲ್ಡ್ ಮೆಥಡ್ ಅಂತಲ್ಲ ಅದು. ನೀವು ರೂಲ್ಸ್ ಗೊತ್ತಿದ್ರೆ ರೂಲ್ಸ್ ನೇ ಅಪ್ಲೈ ಮಾಡಿ ಯಾವ್ದು ಎರರ್ ಅಂತ ಫೈಂಡ್ ಔಟ್ ಮಾಡಬೇಕು. ದಟ್ ಇಸ್ ಅ ಪ್ರಾಪರ್ ವೇ. ಬಟ್ ಅಲ್ಟಿಮೇಟ್ಲಿ ಏನ್ ಗೊತ್ತಾಗ್ತಾ ಇಲ್ಲ, ವರ್ಬ್ ಎಲ್ಲಿದೆ ನೋಡಿ, ಮೈನ್ ವರ್ಬ್ ಆರ್ ಹೆಲ್ಪಿಂಗ್ ವರ್ಬ್, ಆ ಪಾರ್ಟ್ ಅಲ್ಲೇ ಎರರ್ ಕೊಟ್ಟಿರ್ತಾರೆ. ಒನ್ ಆಫ್ ದ ಅಲ್ಲ ಅಂದ್ರೆ ಮಾತ್ರ. ಎಸ್ ನೆಕ್ಸ್ಟ್ ನೋಡಿ ಹೇಳಿದ್ರು ಬಂದಿದ್ಯಾ, ಒನ್ ಆಫ್ ಮೈ ಫ್ರೆಂಡ್ ಅಂತ ಹೇಳ್ತಾನೆ ಇದೆ. ನಾನು ಬಂದಿದೆ ನೋಡಿ, ರೀಸೆಂಟ್ ಪರೀಕ್ಷೆ ಬಂದಿದೆ, ಮತ್ತೆ ಅಲ್ಲೂ ಕೂಡ ಬಂದಿತ್ತು. ಸೊ ವಾಟ್ ಇಸ್ ದ ಎರರ್ ಹಿಯರ್? ದಿಸ್ ಇಸ್ ದ ಎರರ್. ಸೊ ಆಪ್ಷನ್ 1 ಇಸ್ ದ ಆನ್ಸರ್. ಒನ್ ಆಫ್ ಮೈ ಏನಾಗಬೇಕಿತ್ತು, ಫ್ರೆಂಡ್ಸ್ ಚೋಸ್ ಟು ಲೀವ್ ಇನ್ ಕೆನಡಾ. ಒನ್ ಆಫ್ ಮೈ ಫ್ರೆಂಡ್ಸ್ ಚೋಸ್ ಟು ಲೀವ್ ಇನ್ ಕೆನಡಾ. ಈ ಒನ್ ಆಫ್ ಜೊತೆಗೆ ಫ್ರೆಂಡ್ಸ್ ಬರಬೇಕು ಅನ್ನೋ ನಮ್ಗೆ ನೋಡಿ, ಇಲ್ಲಿ ವರ್ಬ್ ಬಗ್ಗೆ ಎರರ್ ಕೇಳಿಲ್ಲ. ಅವನೇನ್ ಮಾಡಿದಾನೆ, ಚೋಸ್ ಟು ಲೀವ್ ಇದೆ. ಲೀವ್ಸ್ ಅಂತ ಆಗಲ್ಲ, ಮತ್ತದು ಇನ್ಫೈನೈಟ್ ವರ್ಬ್ ಇರೋದ್ರಿಂದ ಟು ಲೀವ್ ಇಸ್ ಪರ್ಫೆಕ್ಟ್. ಬಟ್ ದ ಎರರ್ ಇಸ್ ಇನ್ ದ ಸಬ್ಜೆಕ್ಟ್ ಇಟ್ ಸೆಲ್ಫ್. ಒನ್ ಆಫ್ ಮೈ ಫ್ರೆಂಡ್ಸ್ ಚೋಸ್ ಟು ಲೀವ್ ಇನ್ ಕೆನಡಾ ಅಂತ ಆಗ್ಬೇಕಿತ್ತು. ಯಾರಿಗೆ ಒನ್ ಆಫ್ ಜೊತೆಗೆ ಫ್ರೆಂಡ್ಸ್ ಅಥವಾ ಪ್ಲೂರಲ್ ಸಬ್ಜೆಕ್ಟ್ ಬರಬೇಕು ಅಂತ ಗೊತ್ತಿರೋದಿಲ್ವೋ ಅವ್ರಿಗೆ ಏನ್ ಅನ್ಸುತ್ತೆ ಗೊತ್ತಾ, ಇದು ಒನ್ ಆಫ್ ಮೈ ಫ್ರೆಂಡ್ ಚೋಸ್ ಟು ಲೀವ್ ಇನ್ ಕೆನಡಾ, ಕೆನಡಾದಲ್ಲಿ ವಾಸಿಸುವುದನ್ನು ಆಯ್ಕೆ ಮಾಡ್ಕೊಂಡ. ಸರಿ ಇದೆಯಲ್ಲ, ನೋ ಎರರ್ ಅಂತ ಅನಿಸುವ ಎಲ್ಲ ಸಾಧ್ಯತೆ ಇದೆ. ಐ ಹ್ಯಾವ್ ಟೋಲ್ಡ್ ಯು ದಿಸ್ ಕಪಲ್ ಆಫ್ ಟೈಮ್ಸ್. ರಿಪೀಟ್ ಮಾಡಿ ಮತ್ತೊಮ್ಮೆ ಹೇಳ್ತೀನಿ, ನೋ ಎರರ್ ಅನ್ನ ನೀವು ಸೆಲೆಕ್ಟ್ ಮಾಡ್ಬೇಕು ಅಂದ್ರೆ ಏನಾಗ್ಬೇಕು, ಗಟ್ಸ್ ಇರ್ಬೇಕು. ಸುಮ್ನೆ ನೋ ಎರರ್ ಅನ್ನ ಸೆಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಅನ್ನುವಂಥ. ಇಸ್ ಅಟ್ ಕ್ಲಿಯರ್? ಫೈನ್. 44 ರಿಪೀಟ್ ಮಾಡ್ಬೇಕಾ? ಈದರ್ ಆಫ್ ದ ಹೋಟೆಲ್ಸ್, ಈದರ್ ಇಲ್ವೇನ್ರಿ ಇದೆ, ಈದರ್, ಈಚ್, ಎವ್ರಿ ಒನ್ ಅವು ಬಂದು ಅಂದ್ರೆ ಮುಗೀತು. ವರ್ಬ್ ಏನಾಗೇ ಇರ್ಬೇಕು ಯಾವಾಗಲೂ ಸಿಂಗ್ಯುಲರ್. ಅಷ್ಟು ನೀಟಾಗಿ ಹೇಳಿದೀವಲ್ವ, ಈದರ್, ಈಚ್, ಎವ್ರಿ ಒನ್ ಆ ಪದಗಳು ಬಂತು ಅಂದ್ರೆ ಮುಂದೆ ಇಲ್ಲಿ ಸಬ್ಜೆಕ್ಟ್ ಪ್ಲೂರಲ್ ಇರುತ್ತೆ, ತಲೆ ಕೆಡಿಸ್ಕೋಬೇಡಿ, ಒನ್ ಆಫ್ ದ ತರನೇ. ಬಟ್ ವರ್ಬ್ ಮಸ್ಟ್ ಬಿ ಆಲ್ವೇಸ್ ಸಿಂಗ್ಯುಲರ್ ಅನ್ನುವಂಥದ್ದು. ಕ್ಲಿಯರ್? ಫೈನ್. ಸೊ ದಿಸ್ ವಾಸ್ ಫ್ರಮ್ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್. ನೋಡಿ, ಒಂದು 4 ಪತ್ರಿಕೆದು ಕೂಡ ನಾನು ನಿಮಗೆ ತೋರಿಸಿದೆ. ಎರರ್ ಐಡೆಂಟಿಫಿಕೇಶನ್ ಮೇಲೆ ನೋಡಿ, ಇಲ್ಲಿ 3 ಪ್ರಶ್ನೆಗಳು ಸಬ್ಜೆಕ್ಟ್ ಆಫ್ ಅಗ್ರಿಮೆಂಟ್ ಮೇಲೆ ಇತ್ತು. ಅರ್ಥ ಆಯ್ತಾ? ಅಲ್ಲೆಲ್ಲ ಒಂದ್ ಕಡೆ 4 ಕೇಳಿದ್ರೆ 3 ಇದ್ರ ಮೇಲೆ, ಒಂದು ಬೇರೆ ಇದ್ರ ಮೇಲೆ ಕೇಳ್ತಾನೆ. ಸೊ 3 to 4 marks ಆರ್ ಇನ್ ಅವರ್ ಪ್ಯಾಕೆಟ್. ನೋಡಿ, 3 to 4 marks ಆರ್ ಇನ್ ಅವರ್ ಪ್ಯಾಕೆಟ್ ಅಂತ ಹೇಳಿದೆ ನಾನು. ಪಾಕೆಟ್ ಅಂತ ಏಕೆ, ಆರ್ 4 marks ಪ್ಲೂರಲ್ ಇದೆ, ಹಾಗೆ ಆಗ. ಸೊ ಮತ್ತೆ ಇದ್ರ ಅಡ್ವಾಂಟೇಜ್ ಏನು ಅಂದ್ರೆ, ಇದು ಎಲ್ಲೋ ಪರೀಕ್ಷೆಗೆ ಅಂತ ಬಿಡೋದಲ್ಲ. ಇದನ್ನ ಸಬ್ಜೆಕ್ಟ್ ಆಫ್ ಅಗ್ರಿಮೆಂಟ್ ನೀವು ವಾಟ್ಸ್ಆಪ್ನಲ್ಲಿ ಕಳಿಸುವ ಮೆಸೇಜ್ ಆಗಿರ್ಬೋದು, ನೀವು ಒಂದು ಲೆಟರ್ ಡ್ರಾಫ್ಟ್ ಅನ್ನ ಇಂಗ್ಲಿಷ್ ಮಾಡಿದ್ರೆ ಆಗ್ಬೋದು, ಅಥವಾ ಏನೋ ಇಂಗ್ಲಿಷ್ ಮಾತನಾಡಿದಾಗ ಆಗ್ಬೋದು. ಮೇಕ್ ಶೋರ್ ಯು ಆರ್ ಯೂಸಿಂಗ್ ಪ್ರಾಪರ್ ವರ್ಬ್ಸ್ ವಿತ್ ದ ಸಬ್ಜೆಕ್ಟ್ಸ್. ಅಕಾರ್ಡಿಂಗ್ ಟು ದ ವರ್ಬ್ಸ್ ಸಬ್ಜೆಕ್ಟ್ ಅನ್ನ ಸಿಂಗ್ಯುಲರ್ ಪ್ಲೂರಲ್ ಅನ್ನ ಬಳಸೋದನ್ನ ಕಳಿಸಿ. ನೆಕ್ಸ್ಟ್ ಟೈಮ್ ಇಂದ ಎವ್ರಿ ಒನ್ ಅಂತ ಹೇಳುವಾಗ ಪ್ಲೂರಲ್ ವರ್ಬ್ ಬಳಸಬೇಡಿ, ಸಿಂಗ್ಯುಲರ್ ವರ್ಬ್ ಅನ್ನ ಬಳಸಿ. ಅರ್ಥ ಆಗ್ತಿದ್ಯಾ? ಒನ್ ಆಫ್ ಮೈ ಫ್ರೆಂಡ್ ಅಂತ ನೆಕ್ಸ್ಟ್ ಇಂದ ಹೇಳ್ಬೇಡಿ, ಒನ್ ಆಫ್ ಮೈ ಫ್ರೆಂಡ್ಸ್ ಅಂತ ಬಳಸಿ. ಒನ್ ಆಫ್ ಮೈ ಕಲೀಗ್ಸ್ ಅಂತ ಬಳಸಿ, ಒನ್ ಆಫ್ ಮೈ ಕಲೀಗ್ ಅಂತ ಬಳಸಬೇಡಿ. Is that clear? Fine. So that is it with subject verb agreement. Subject of agreement ಗೆ ಸಂಬಂಧಪಟ್ಟ ಹಾಗೆ ಇಷ್ಟು ವಿಷಯಗಳು ನಮಗೆ ಏನಾಗಬೇಕಾಗುತ್ತೆ, ಗೊತ್ತಿರಬೇಕಾಗುತ್ತೆ. ಇನ್ನೊಂದು ಚಿಕ್ಕ ಕಾನ್ಸೆಪ್ಟ್ ಇದೆ, ಅದನ್ನ ಡಿಸ್ಕಸ್ ಮಾಡ್ಕೊಂಡ್ಬಿಡ್ರಿ. ಯಾವ್ದು CTI ಇದರಲ್ಲಿ ಏನಾದ್ರು ಇದೆಯಾ ನೋಡ್ತಿದ್ದೀರಿ? I had opened it. Turn off idiom. Yes. This is ನೋಡಿ, ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ನಾನ್ HK ರೀಜನ್ ಎಕ್ಸಾಮಿಂಗ್. ಅಲ್ಲಿ CTI HK ಯಾವ್ದು ನೋಡಿದ್ವಿ, ನಮ್ಗೇನೋ ಸಿಗ್ಲಿಲ್ಲ, ಗೊತ್ತಿಲ್ಲ, ಇದ್ರೂ ಇರ್ಬೋದು. ನಾವಿಲ್ಲಿ ಸ್ಲೈಡ್ ಮಾಡುವಾಗ ಕಾಣಲಿಲ್ಲ. This was 2024 CTI ನಾನ್ HK. My grandmother who lives in a small, ಇದು ಆಕ್ಚುಲಿ who live ಅಂತ ಕೊಟ್ಟಿರೋದು, ಇಲ್ಲಿ ನಾನು ವರ್ಡ್ ಅಲ್ಲಿ ಟೈಪ್ ಮಾಡುವಾಗ ಮಿಸ್ ಆಗಿದೆ. ಲೀವ್ಸ್ ಅಲ್ಲ ಇದು, who live. My grandmother who live in a small village visits us once in a month ಅಂತ ಇದೆ. ಸೊ ವಾಕ್ಯದಲ್ಲಿ ಇಲ್ಲಿ ನಾನು ವರ್ಡ್ ಫೈಲು ಎರರ್ ಬಂದಿತ್ತೇನೋ, ರೆಡ್ ಸರಿಯಾಗಿ ಹೋಗಿ. ಬಟ್ ದಿಸ್ ಇಸ್ ವಾಟ್ ದೇ ಹ್ಯಾವ್ ಗಿವನ್. ಮೈ ಗ್ರ್ಯಾಂಡ್ ಮದರ್ ಹೂ ಲೀವ್ ಅಂತಿದೆ. ಸೊ ವಾಟ್ ಇಸ್ ದ ಎರರ್? ಲೇನ್ ಆಗ್ಬೇಕದು. ಮೈ ಗ್ರ್ಯಾಂಡ್ ಮದರ್ ಸಿಂಗ್ಯುಲರ್ ಆಗಿರೋದ್ರಿಂದ ಹೂ ಲೀವ್ಸ್ ಅಂತ ಆಗ್ಬೇಕು. ಸೊ ದಟ್ ಇಸ್ ದ ಎರರ್. ಹೂ ವಿಸಿಟ್ಸ್ ಅಸ್ ಕರೆಕ್ಟ್ ಇದೆ ನೋಡಿ, ಅವ್ರು ಸಿಂಗ್ಯುಲರ್ ಆಗಿರೋದ್ರಿಂದ ವಿಸಿಟ್ಸ್ ಅಂತಾನೆ ಬಳಸಿದ್ವಿ. ನೆಕ್ಸ್ಟ್ ಒನ್, ಕ್ವೆಶ್ಚನ್ ನಂಬರ್ 89. ನೀದರ್ ದ ಮ್ಯಾನೇಜರ್ ನಾರ್ ಹಿಸ್ ಕಲೀಗ್ಸ್ dash has apologized for their lapses. Neither the manager ಕರೆಕ್ಟ್ ಇದೆ, nor his colleagues ಆದ್ಮೇಲೆ colleagues ಪ್ಲೂರಲ್ ಇರೋದ್ರಿಂದ has ಅಂತ ಬಂದಿರೋದು ತಪ್ಪಾಗಿದೆ. ಏನಾಗಬೇಕಿತ್ತು, ಅದು have ಅಂತ ಆಗಬೇಕಿತ್ತು. Are you getting the live examples from the very recent papers? ಗೊತ್ತಾಗ್ತಿದೆಯಾ ಹೇಗೆ ಪ್ರಶ್ನೆಗಳು ಬಂದಿದ್ದಾವೆ ಅಂತ? So that's very important for you. ಇದೇ ತರ ಪ್ರತಿ ಕಾನ್ಸೆಪ್ಟ್ ಮೇಲೆ ಪ್ರಿಪರೇಷನ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ಸ್.
ಎ ಲಾಟ್ ಆಫ್ ಡಾಕ್ಯುಮೆಂಟ್ಸ್ ನೋಡಿ, ಇಲ್ಲಿ 4 ಕ್ವೆಶ್ಚನ್ಗಳಿದಾವೆ. ಎ ಲಾಟ್ ಆಫ್ ಡಾಕ್ಯುಮೆಂಟ್ಸ್ ಈಸ್ ರಿಪೋರ್ಟೆಡ್ ಮಿಸ್ಸಿಂಗ್ ಫ್ರಮ್ ದ ಆಫೀಸ್ ಅಂತ ಹೇಳಿ. ಎ ಲಾಟ್ ಆಫ್, ಎ ಸೀರೀಸ್ ಆಫ್, ಎ ನಂಬರ್ ಆಫ್ ಎಲ್ಲ ಬಂದು ಪಕ್ಕದಲ್ಲಿ ಪ್ಲೂರಲ್ ಇದೆ ಅಂದ್ರೆ ಇಲ್ಲೂ ಕೂಡ ಏನೇ ಬರಬೇಕು, ಪ್ಲೂರಲ್ಲೇ ಬರಬೇಕು. ಎ ಲಾಟ್ ಆಫ್ ಡಾಕ್ಯುಮೆಂಟ್ಸ್ ಆರ್ ರಿಪೋರ್ಟೆಡ್ ಅನ್ನೋದು ಸರಿಯಾಗುತ್ತೆ. Got it? Yes. A great deal of work was done by children. So a great deal of work, it is single. ನೋಡಿ ಇದಕ್ಕೆ ಆನ್ಸರ್ ಹೇಳಿ ನೋಡೋಣ. 91. A great deal of work was done by children. ಯಾಕೆ ನೀವು ವರ್ಕ್ ಮಾಡ್ತೀರಾ? A great deal of work, ಒಂದು ಅತ್ಯುತ್ತಮವಾದ ಕೆಲಸ, ಅದು ಪ್ಲೂರಲ್ ಆಗ್ಬಿಡುತ್ತಾ? Was done by children. Perfect. Children ಇರೋದು ಇಲ್ಲಿ, ಇಲ್ಲಿಲ್ಲ. ಇದು ವಾಕ್ಯ ಪ್ಯಾಸಿವ್ ವಾಯ್ಸ್ ಅಲ್ಲಿ ಇದೆ. ನೀವು ಇಲ್ಲಿ ಚಿಲ್ಡ್ರನ್ ನೋಡಿ ಇಲ್ಲಿ ವರ್ಬ್ ಬಳಸಿದ್ರೆ ತಪ್ಪು. ಅದ್ರ ಹಿಂದೆ ಇದು ಪ್ಯಾಸಿವ್ ವಾಯ್ಸ್ ಇರೋದ್ರಿಂದ ಹಿಂದಿರುವ ವರ್ಬ್ ಅನ್ನು ಕನ್ಸಿಡರ್ ಮಾಡಬೇಕು. ಸೊ ಈ ವಾಕ್ಯ ದಿಸ್ ಹ್ಯಾಸ್ ನೋ ಎರರ್. ಎ ಗ್ರೇಟ್ ಡೀಲ್ ಆಫ್ ವರ್ಕ್ ಸಿಂಗ್ಯುಲರ್ ವಾಸ್ ಡನ್ ಬೈ ಚಿಲ್ಡ್ರನ್. ದಟ್ಸ್ ಆಲ್. ಬಿಕಾಸ್ ಗ್ರೇಟ್ ಡೀಲ್ ಆಫ್ ವರ್ಕ್ ಅನ್ನೋದು ಸಿಂಗ್ಯುಲರ್. ಒಂದು ವಿಷಯ ಕುರಿತು ಹೇಳ್ತಾ ಇದೆ. ಒಂದು ಅತ್ಯುತ್ತಮವಾದ ಕೆಲಸ ಮಕ್ಕಳಿಂದ ಆಗಿದೆ. ಆಗಿದೆ ಅಂತ ಹೇಳ್ತಿರೋ, ಆಗಿವೆ ಅಂತ ಹೇಳ್ತಿರೋ. ಇಲ್ಲಿ ಎ ಗ್ರೇಟ್ ಡೀಲ್ ಆಫ್ ವರ್ಕ್ ಅನ್ನೋದು ಸಬ್ಜೆಕ್ಟ್ ಹೊರತು ಚಿಲ್ಡ್ರನ್ ಅಲ್ಲ. ಚಿಲ್ಡ್ರನ್ ಆಬ್ಜೆಕ್ಟ್ ಇಲ್ಲಿ ಬೈ ಚಿಲ್ಡ್ರನ್ ಅಂತ ಕೊನೆಗೆ ಇಟ್ಟಿರೋದು ಪ್ಯಾಸಿವ್ ವಾಯ್ಸ್. ಸೊ ಪ್ಯಾಸಿವ್ ವಾಯ್ಸ್ ಗಳನ್ನ ಕಲಿತಾಗ ಇನ್ನೊಂದು ಚೂರು ಇಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಈ ಬೈ ಪಕ್ಕದಲ್ಲಿ ಬರೋದು ಏನು, ಯಾಕೆ ಅಲ್ಲಿ ಹೋಗಿ ಬೈ ಅಂತ ಅದು ಕುತ್ಕೊಳ್ಳುತ್ತೆ ಅನ್ನೋದು ಅರ್ಥ ಆಗುತ್ತೆ. ಓಕೆನಾ? ಫೈನ್, ಗುಡ್. ನಾವ್ ಲೆಟ್ ಮೀ ಗೋ ಬ್ಯಾಕ್ ಟು. ಸೊ ಇಷ್ಟು ವಿಷಯ ನೀವು ತಿಳ್ಕೊಳ್ಳಬೇಕಾಗಿತ್ತಪ್ಪ ಇದ್ರ ಬಗ್ಗೆ. ಯಾವುದು ಟೋಟಲ್ ಸಬ್ಜೆಕ್ಟ್ ಆಫ್ ಅಗ್ರಿಮೆಂಟ್ ಬಗ್ಗೆ. ಓಕೆನಾ? ಇಷ್ಟು ಪರ್ಫೆಕ್ಟ್ ಇದ್ರೆ ನೋಡಿ, ಪತ್ರಿಕೆಗಳಲ್ಲಿ ಬರುವ ಪ್ರಶ್ನೆಗಳನ್ನ ಸುಲಭವಾಗಿ 3ಕ್ಕೆ 3 ಅಥವಾ 4ಕ್ಕೆ 4 ನೀವು ಗಳಿಸಬಹುದು ಅಂತಕ್ಕಂಥದ್ದು. The next concept is ಈ ಪ್ರಿಫಿಕ್ಸಸ್ ಮೇಲೆ ಪ್ರಶ್ನೆಗಳನ್ನ ಕೇಳಿದಾನೆ ನೋಡಿ. ವೆರಿ ಸಿಂಪಲ್ ಕಾನ್ಸೆಪ್ಟ್. ಅದಕ್ಕೆ ಫಸ್ಟ್ ಇದನ್ನ ತಗೊಂಡಿದ್ದೀನಿ. ಇದನ್ನ ಮುಗಿಸ್ಬಿಟ್ಟು then we can go to spellings. ಪ್ರಿಫಿಕ್ಸಸ್. ಈ ಪ್ರಿಫಿಕ್ಸಸ್ ಅಂದ್ರೆ ಈಗ ನೋಡಿ, ಟೋಟಲ್ ಅಫಿಕ್ಸಸ್ ಅಂತ ಕರಿತೀವಿ. ಪ್ರಿಫಿಕ್ಸ್ ಅಂತ ಇದಾವೆ, ಸಫಿಕ್ಸಸ್ ಅಂತ ಇದಾವೆ. ಈಗ ಫಾರ್ ಎಕ್ಸಾಂಪಲ್ ಪ್ಯೂರ್ ಅನ್ನೋ ಒಂದು ಪದ ಇದೆ, ಅದನ್ನ ಇಂಪ್ಯೂರ್ ಅಂತ ಬರೀತೀವಿ. ಈ ಐ ಎಂ ಅನ್ನೋದು ಪ್ರಿಫಿಕ್ಸ್. ಪ್ರಿಫಿಕ್ಸ್ ಒಂದು ಪದ ಇದೆ, ಅದರ ಹಿಂದೆ, ಪ್ರಿ ಅಂದ್ರೆ ಹಿಂದೆ, ಅದರ ಹಿಂದೆ ಸೇರಿಸುವಂಥದ್ದು ಪ್ರಿಫಿಕ್ಸ್. ಸಫಿಕ್ಸ್ ಅಂದ್ರೆ ಒಂದು ಪದ ಇದೆ, ಅದರ ಮುಂದೆ, ಮುಂದೆ ಅಂದ್ರೆ ಕೊನೆಯಲ್ಲಿ ಅಂತ ತುದಿ, ಮತ್ತೆ ಹಿಂದೆ ಮುಂದೆ ಅನ್ನೋದನ್ನ ಉಲ್ಟಾ ಮಾಡ್ಕೊಳ್ಳಿ. ಆ ಪದದ ಬಿಫೋರ್ ಸೇರಿಸುವಂಥದ್ದು ಪ್ರಿಫಿಕ್ಸ್, ಪದದ ಕೊನೆಯಲ್ಲಿ ಸೇರಿಸುವಂಥದ್ದು. ಈಗ ನೋಡಿ, ಪ್ಯೂರ್ ಅನ್ನುವ ಪದ ಇದೆ, ಅದಕ್ಕೆ ನಾನು ಪ್ಯೂರ್ಲಿ ಅಂತ ಮಾಡ್ತೀನಿ. ಈ ಎಲ್ ವೈ ಅನ್ನೋದು ಸಫಿಕ್ಸ್. ಅರ್ಥಾಗ ಏನು ಅಂತ, ಒಂದು ಪದಕ್ಕೆ ಅದರ ಹಿಂಭಾಗದಲ್ಲಿ ಸೇರಿಸುವಂಥದ್ದು ಪ್ರಿಫಿಕ್ಸ್ ಆಗುತ್ತೆ. ಹಾಗೇನೆ ಒಂದು ಪದಕ್ಕೆ ಅದರ ತುದಿಯಲ್ಲಿ ಸೇರಿಸುವಂಥದ್ದು ಸಫಿಕ್ಸ್ ಆಗುತ್ತೆ. ಕನ್ಫ್ಯೂಸ್ ಮಾಡ್ಕೋಬೇಡಿ. ನೋಡಿ, ಪ್ರಿಫಿಕ್ಸ್ ಗಳನ್ನೆಲ್ಲ ನಾವು ಯಾವ್ಯಾವ್ದನ್ನು ಸೇರಿಸ್ಪಡಿಸ್ತೀವಿ? ಪ್ರಿಫಿಕ್ಸ್ ಗಳನ್ನ ಐ ಎಂ, ಐ ಆರ್, ಡಿ, ದಿಸ್. ಪ್ಯೂರ್ ಇಂಪ್ಯೂರ್ ಮಾಡಿದ್ವಾ? ಮಾರ್ಟಲ್ ಇಮ್ಮಾರ್ಟಲ್ ಮಾಡ್ತೀವಾ? ರೆಗ್ಯುಲರ್ ಇರ್ರೆಗ್ಯುಲರ್, ಡಿ ಮೆರಿಟ್ ಡಿಮೆರಿಟ್, ಅಪಾಯಿಂಟ್ ಡಿಸಪಾಯಿಂಟ್, ಈ ತರ ಅದರ ಅನೇಕ ಪದಗಳನ್ನು ಸೇರಿಸ್ತೀವಿ. ಲೀಗಲ್ ಇಲ್ಲೀಗಲ್, ಲೀಗಲ್ ಇಲ್ಲೀಗಲ್, ಎಡಿಟರ್ ಸಬ್ ಎಡಿಟರ್, ನ್ಯಾಷನಲ್ ಮಲ್ಟಿನ್ಯಾಷನಲ್, ಕರಪ್ಷನ್ ಆಂಟಿ ಕರಪ್ಷನ್, ಆಂಟಿ ಸೋಷಿಯಲ್, ಆಂಟಿ ನೇಷನ್, ಪೀಪಲ್ ಪ್ರೋ ಪೀಪಲ್, ಪ್ರೋ ಪೀಪಲ್ ಆಗುತ್ತೆ, ಆಂಟಿ ಪೀಪಲ್ ಆಗುತ್ತೆ. ಪ್ರೋ ಅಂದ್ರೆ ಪರವಾಗಿ, ಆಂಟಿ ಅಂದ್ರೆ ವಿರುದ್ಧ ಅನ್ನುವಂಥದ್ದು. ರೈಟ್? ಸೊ ಹಾಗೆ ಈ ತರ ಇವೆಲ್ಲ ನಮ್ಗೆ ಗೊತ್ತಿರೋ ಪದಗಳೇ. ಅಲ್ಲಿ ಬಹಳ ಸಿಂಪಲ್ ಪ್ರಶ್ನೆ ಇದು. ಇದರಲ್ಲಿ ನೀವು ತಪ್ಪು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ಕೊಟ್ಟು 4 ಪದಗಳನ್ನು ಕೊಡ್ತಾನೆ. ಆ 4 ಪದಗಳಿಗೆ ಯಾವ ಯಾವ ಪ್ರಿಫಿಕ್ಸ್ ಸೂಟ್ ಆಗುತ್ತೆ ಅದನ್ನ ಮ್ಯಾಚ್ ಮಾಡಿ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಯುವರ್ ಡ್ಯೂಟಿ. ಅದೇ ಸಫಿಕ್ಸ್ ಅಂದ್ರೆ ಏನು ಅಂತ ನೋಡಿ. ಈಗ ಯಾವ್ಯಾವ್ದನ್ನ ಸೇರಿಸ್ತೀವಿ? ಎಲ್ ವೈ ಪ್ಯೂರ್ ಇತ್ತು, ಪ್ಯೂರ್ಲಿ. ಮೆಂಟ್ ರಿಫ್ರೆಶ್ ಅಂತ ಇರುತ್ತೆ, ರಿಫ್ರೆಶ್ಮೆಂಟ್ ಅಂತ ಸೇರಿಸ್ತೀವಿ. ಕೆಲವು ಸರಿ ಬರೀ ವೈ ಸೇರಿಸ್ತೀವಿ. ಹೆಲ್ತ್ ಅಂತಿದೆ, ಹಿ ಈಸ್ ಹೆಲ್ದಿ, ಬರೀ ವೈ ಸೇರಿಸಿದ್ವಿ, ಮುಗಿದೋಯ್ತು. ಕೆಲವು ಸರಿ ಓ ಯು ಎಸ್ ಅನ್ನ ಸೇರಿಸ್ತೀವಿ, ಪಯಸ್. ಕೆಲವು ಪದಗಳಿಗೆ ಓ ಯು ಎಸ್ ಅನ್ನ ಸೇರಿಸಿ ನಾವು ಮಾಡುವಂತದ್ದು. ಇನ್ ಕೆಲವು ಪದಗಳಿಗೆ ಎ ಬಿ ಎಲ್ ಇ, ಡೂ ಡೂಯಬಲ್, ರೇಟ್ ರೇಟಬಲ್, ಫಿಕ್ಸ್ ಫಿಕ್ಸಬಲ್, ಗೊತ್ತಾಗ್ತಿದ್ಯಾ? ಅಟೈನ್ ಅಟೈನಬಲ್ ಮಾಡುವಂಥದ್ದು ಅನ್ನುವಂಥ. ಸೊ ಹಾಗೆ ಮತ್ತೆ ಯಾವುದು? ಮೆಂಟ್. ನಾವು ಎಕ್ಸಾಂಪಲ್ ಮಾಡುವಾಗ ಸಾಕಷ್ಟು ಸಿಗ್ತಾ ಹೋಗ್ತವೆ. ವಿ ಕ್ಯಾನ್ ಸಿ ದಟ್. ಸೊ ಇದು ಪ್ರಿಫಿಕ್ಸ್ ಮತ್ತೆ ಸಫಿಕ್ಸ್ ಗಳಿಗೆ ಸಂಬಂಧಪಟ್ಟಾಗ ಏನ್ ಮಾಡ್ತಾನೆ, ಕೆಲವು ಪತ್ರಿಕೆಗಳಲ್ಲಿ 1 ಮಿನಿಮಮ್ ಕೇಳ್ತಾನೆ, ಕೆಲವು ಸರಿ 2 ಕೇಳಿದಾನೆ ಮ್ಯಾಕ್ಸಿಮಮ್ 1 to 2.
ಆಲ್ಮೋಸ್ಟ್ ಬಂದಿದ್ದಾವೆ. ದಿಸ್ ವುಡ್ ಬಿ ದ ಸಿಂಪಲೆಸ್ಟ್ ಕ್ವೆಶನ್ ಆನ್ ದ ಅರ್ತ್. ಅದಕ್ಕೆ ಮತ್ತೆ ಎಲ್ಲರೂ ಸರಿಯಾಗಿ ಆನ್ಸರ್ ಮಾಡಿರ್ತಾರೆ. ಹಾಗಾಗಿ ನೀವು ಅದರಲ್ಲಿ ಯಾವ ಕಾರಣಕ್ಕೂ ಆನ್ಸರ್ನ ತಪ್ಪು ಮಾಡಬಾರ್ದು. ಅವು ದಿನನಿತ್ಯ ನಾವು ಕೇಳುವಂತ ಪದಗಳೇ ಆಗಿರ್ತವೆ. ಹಾಗಾಗಿ ಯಾವ ಪದದ ಹಿಂದೆ ಯಾವ ಪ್ರಿಫಿಕ್ಸ್ ಸರಿಯಾಗಿ ಸೂಟ್ ಆಗುತ್ತೆ ಅಂತ ಆ 4 ಪದಗಳ ಜೊತೆಗೆ ಜೋಡಿಸ್ಬೇಕು. ಆಗ ಒಂದು ಆನ್ಸರ್ ಸರಿ ಬರುತ್ತೆ. ನಿಮ್ಗೆ ಹೆಚ್ಚು ಕಡಿಮೆ ಒಂದು ಪದಕ್ಕೆ ಗೊತ್ತಿಲ್ಲದೆ ಹೋದ್ರು 2 ಪದಕ್ಕೆ ಸಿಗಾಕೊಂಡ್ರೆ ಸಾಕು. ಉಳಿದವು ಮ್ಯಾಚ್ ದ ಫಾಲೋಯಿಂಗ್ ತರ ಇರುತ್ತೆ. ಹಾಗಾಗಿ 4 ಆಪ್ಷನ್ ಅಲ್ಲಿ ಏನಾಗ್ಬಿಡ್ತಾವೆ, ಅವು ಸಿಗಾಕೊಳ್ತೇವೆ ಬೇಡ ಒಂದು. ಸೊ ಹಾಗಾಗಿ ಈ ಪ್ರಿಫಿಕ್ಸ್ ಮತ್ತೆ ಸಫಿಕ್ಸ್ ಗಳನ್ನ ಸೇರಿಸುವಂತಹ ಕೆಲವು ಉದಾಹರಣೆಗಳನ್ನು ನಾವಿಲ್ಲಿ ನೋಡೋಣ. ಒಂದಷ್ಟು ಮತ್ತೆ ಅದ್ರಲ್ಲಿ ಇನ್ನೇನು ಹೇಳಿಕೆ ಇಲ್ಲ. ಪದದ ಹಿಂದೆ ಸೇರಿಸುವಂತದ್ದು ಪ್ರಿಫಿಕ್ಸ್, ಪದದ ನಂತರ ಸೇರಿಸುವಂತದ್ದು ಸಫಿಕ್ಸ್. ಸೊ ಒಂದಷ್ಟು ಉದಾಹರಣೆಗಳನ್ನ ನೋಡ್ತಾ ಹೋಗುವಂತದ್ದು ಬಹಳ ಮುಖ್ಯವಾದ ವಿಷಯ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆಗುತ್ತೆ. Articles ಅಲ್ಲ, sorry, affixes. Yes. ಟುಗೆದರ್ ಅವನ್ನ ಏನಂತ ಕರಿತೀವಿ ಅಂದ್ರೆ, ನೋಡಿ ಕೆಲವು ಸರಿ ಬರೇ ಪದಗಳನ್ನ ಕೊಟ್ಟು ಆ ಪದಗಳಿಗೆ ಯಾವ್ಯಾವ ಪದಗಳು ಪ್ರಿಫಿಕ್ಸ್ ಆಗುತ್ತೆ ಸಫಿಕ್ಸ್ ಆಗುತ್ತೆ ಬರೆದು ಬಿಡಿ ಅಂತ ಹೇಳ್ಬಿಡ್ತಾನೆ. ಇನ್ ಕೆಲವು ಸರಿ ಹಂಗ್ ಮಾಡೋದಿಲ್ಲ. ಈ ತರ ವಾಕ್ಯಗಳಲ್ಲಿ ಕೊಟ್ಟಿರ್ತಾನೆ, ಪದನ ಅರ್ಧಕ್ಕೆ ಬ್ರೇಕ್ ಮಾಡಿ ಆ ಪದವನ್ನ ಏನಂತ ಹೇಳ್ಬೋದು ಅನ್ನೋದನ್ನ ನಾವೇ ಪ್ರಿಫಿಕ್ಸ್ ಅನ್ನ ಫಿಕ್ಸ್ ಮಾಡ್ಬೇಕಾಗತ್ತೆ. ಇನ್ ಮೆನಿ ಕಂಟ್ರೀಸ್ ಇಟ್ ಈಸ್ ಡ್ಯಾಶ್ ಲೀಗಲ್ ಟು ಕೀಪ್ ಎ ಗನ್. ಸೊ ಲೀಗಲ್ ಅಂತಿದೆ, ಇದಕ್ಕೆ ಸರಿಯಾದ ಪ್ರಿಫಿಕ್ಸ್ ಅನ್ನ ನಾವು ಆಡ್ ಮಾಡಬೇಕು ಅಂದ್ರೆ ಏನಾಗುತ್ತೆ, ಇಟ್ ಈಸ್ ಇಲ್ಲೀಗಲ್ ಟು ಕೀಪ್ ಎ ಗನ್ ಇನ್ ಯುವರ್ ಹೌಸ್. ಜಸ್ಟ್ ಲೈಕ್ ಕಂಟ್ರೀಸ್ ಲೈಕ್ ಇಂಡಿಯಾದಂತ ದೇಶ, ನಮ್ಮ ದೇಶದಲ್ಲಿ ಗನ್ ಅನ್ನ ನೀವು ಲೈಸೆನ್ಸ್ ಇಲ್ಲದೆ ಮನೇಲಿ ಇಟ್ಕೊಳ್ಳೋದು ತಪ್ಪಾಗುತ್ತೆ. ಇಟ್ ಈಸ್ ನಾಟ್ ಪರ್ಮಿಟೆಡ್ ದಟ್ ವೇ. ಆಮೇಲೆ ಲೈಸೆನ್ಸ್ ಅನ್ನು ಸಿಕ್ಕವರಿಗೆ ಕೊಡೋದಿಲ್ಲ, ದೇರ್ ಆರ್ ಸ್ಟ್ರಿಕ್ಟ್ ರೂಲ್ಸ್. ಆದ್ರೆ ಇಫ್ ಯು ಗೋ ಟು ಕಂಟ್ರೀಸ್ ಲೈಕ್ ಅಮೆರಿಕಾದಂತ ದೇಶದಲ್ಲಿ ಎಲ್ಲರೂ ಗನ್ ಇಟ್ಕೊತಾರೆ. ಅದೇ ಒಂಥರ ಸಮಸ್ಯೆ. ಗನ್ ಇಂಡಸ್ಟ್ರಿ ಅನ್ನುವಂಥದ್ದು ಒಂದು ದೊಡ್ಡ ಮಾಫಿಯಾ ಇನ್ ದ US. ಹಾಗಾಗಿ ಅವಾಗ ನಮ್ಗೆ ನೋಡಿ ಪತ್ರಿಕೆಗಳಲ್ಲಿ ರಿಪೋರ್ಟ್ಗಳನ್ನು ಓದ್ತಾ ಇರ್ತೀವಿ. ಯಾವನೊಬ್ಬ ಬಂದ ಸ್ಕೂಲಲ್ಲಿ ಬಂದು ಕ್ಲಾಸ್ ರೂಮ್ ಅಲ್ಲಿ ಎಲ್ಲರ ಮೇಲೆ ಗನ್ ಹಾಸ್ದ, ಇನ್ನೆಲ್ಲ ಪಬ್ಲಿಕ್ ಅಲ್ಲಿ ಇದ್ರು ಅಲ್ಲಿ ಬಂದು ಗನ್ ಹಾಸ್ದ, ಶೂಟ್ ಮಾಡ್ದ ಅಂತ ಹೇಳಿ ಮಾತಾಡ್ತಾ ಇರ್ತೀವಿ. ದಟ್ ಇಸ್ ಅಬ್ಸಲ್ಯೂಟ್ಲಿ ನಾನ್ಸೆನ್ಸ್. ಪೀಪಲ್ ಆರ್ ಡೇಂಜರಸ್ ಅಟ್ ಟೈಮ್ಸ್. ಮನುಷ್ಯ ನೋಡಿ, ಗನ್ ಅಲ್ಲ ಡೇಂಜರಸ್. ಗನ್ನು ನೀವು ಅದನ್ನ ಪ್ರೊಡ್ಯೂಸ್ ಮಾಡಿ 20 ವರ್ಷ ಇಟ್ಟರು ಅಲ್ಲೇ ಇರುತ್ತೆ ಒಂದೇ ರೂಮಲ್ಲಿ, ಅಷ್ಟರೊಳಗೆ ಬೇಕಾದ್ರೆ ಹಾಳಾಗ್ಬೋದು. ಯಾರು ಡೇಂಜರಸ್? ಯಾರ ಕೈಯಲ್ಲಿ ಗನ್ ಇದೆಯಲ್ಲ ಆ ಮನುಷ್ಯ ಡೇಂಜರಸ್, not the gun. Gun originally is not at all dangerous. It is dangerous that in whose hand it is ಅನ್ನುವಂಥದ್ದು. ಯಾರ ಕೈಯಲ್ಲಿ ಅದಿದೆ ಅನ್ನೋದು ಡೇಂಜರಸ್ ಆಗುತ್ತೆ. She is thinking of going back to university and taking a dash graduate course. ಯಾವುದು? ಯೂನಿವರ್ಸಿಟಿಗೆ ಹೋಗಿ ಒಂದು ಕೋರ್ಸ್ ತಗೋಬೇಕು ಅಂತ ಇದ್ದಾಳೆ ಅಂತವಳು. She is thinking of it. ಯಾವ ಗ್ರಾಜುಯೇಟ್ ಕೋರ್ಸ್ ಅಂತ ಹೇಳ್ತೀವಿ ನಾವು? ಯೂನಿವರ್ಸಿಟಿಗೆ ಹೋಗಿ ಅಂಡರ್ ಗ್ರಾಜುಯೇಟ್ ಮಾಡ್ತೀರಿ ಅಂದ್ರೆ ಏನ್ರಿ ಯೋಚನೆ ಮಾಡ್ಬೇಕಪ್ಪ. ಪೋಸ್ಟ್ ಗ್ರಾಜುಯೇಟ್, ಅಂಡರ್ ಗ್ರಾಜುಯೇಟ್ ಅಂತ ಬರೋದ್ರಲ್ಲಿ ಒಂದು ವಿಷಯ ಹೇಳ್ತೀನಿ ಕೇಳಿ ನಿಮ್ಗೆ, ದಯವಿಟ್ಟು ಬೇಜಾರಾಗಲಿ. ಗ್ರಾಮರ್ ಅನ್ನ ಕಲಿಯುವಂಥದ್ದು, ಗೈಡ್ ಲೈನ್ಸ್ ಕಲಿಯುವಂಥದ್ದು, ಇಂಗ್ಲಿಷ್ ಕೇಳಿಸ್ಕೊಳ್ಳೋದು, ಓದೋದು, ಮಾಡೋದು, ಪ್ರಿಪರೇಷನ್, PYQ ಇದೆಲ್ಲದೂ ಒಂದು ಬಹಳ ಮುಖ್ಯವಾದದ್ದು. ಅದು ಬೇಕು, ಒಪ್ಕೋತೀನಿ. ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಕಾಮನ್ ಸೆನ್ಸ್. ಕಾಮನ್ ಸೆನ್ಸ್ ಇಂದನೇ ಕೆಲವು ಸರಿ ತುಂಬಾ ಸರಳವಾದ ಸಿಲ್ಲಿಯಾದ ಪ್ರಶ್ನೆಗಳಿಗೆ ಆನ್ಸರ್ ಸಿಗ್ತಾ ಇರುತ್ತೆ. ಸೊ ಪ್ಲೀಸ್ ಡು ನಾಟ್ ಮಿಸ್ ಔಟ್ ಆನ್ ಯುವರ್ ಕಾಮನ್ ಸೆನ್ಸ್. ಪ್ರಿಪರೇಷನ್, ನಾಲೆಡ್ಜ್ ಅದು ಒಂದು ವಿಷಯ. ಆದ್ರೆ ಕಾಮನ್ ಸೆನ್ಸ್ ಇಲ್ಲದೆ ಇರುವವರು ಒಂದೊಂದ್ಸರಿ ತುಂಬಾ ಸಿಂಪಲ್ ಆದ ಪ್ರಶ್ನೆಗಳು ತಪ್ಪು ಮಾಡುವ ಚಾನ್ಸಸ್ ಇರುತ್ತೆ. ಅನ್ಫಾರ್ಚುನೇಟ್ಲಿ ಕಾಮನ್ ಸೆನ್ಸ್ ಇಸ್ ನಾಟ್ ಸೋ ಕಾಮನ್, ರೈಟ್? ಸೊ ಹಾಗಾಗಿ ದಯವಿಟ್ಟು ಅದನ್ನ ಕಾಮನ್ ಮಾಡ್ಕೊಳ್ಳಿ. ಎಲ್ಲರೂ ಕಾಮನ್ ಸೆನ್ಸ್ ಅನ್ನ ಇಟ್ಕೊಂಡು ಆನ್ಸರ್ ಮಾಡಿ. ಇಲ್ಲಿ ಯೂನಿವರ್ಸಿಟಿ ಅಂತಿದೆ, ಅಂಡರ್ ಗ್ರಾಜುಯೇಟ್ ಅಂತ ಹೇಳ್ತಾ ಇದ್ದೀರಾ. ಇದನ್ನ ಯಾವ ಇಂಗ್ಲಿಷ್ ಟೀಚರ್ ನಿಮ್ಗೆ ಹೇಳ್ಕೊಡ್ಬೇಕಾದ ಅಗತ್ಯ ಇಲ್ಲ. ಇಟ್ ಇಸ್ ಕಾಮನ್ ಸೆನ್ಸ್, ರೈಟ್? ಎಸ್. ನೆಕ್ಸ್ಟ್, thousands of people have taken part in a dash democracy demonstration. Answer for the next one. Thousands of people have taken part in a dash democracy demonstration. Anti-democracy. ಲವ ಅವರೇ, ಶಹಬಾಜ್ ಅವರೇ, ಮತ್ತೆ ಮೇಲೆ ಯಾರೋ ಒಬ್ರು ಹೇಳಿದ್ವಿ ಅಲ್ಲ ರೀ, ಸಾವಿರಾರು ಜನ ಡೆಮಾಕ್ರಸಿಯ ವಿರುದ್ಧವಾಗಿ ಮೆರವಣಿಗೆ ಹೋಗ್ತಾರ. ಇದನ್ನೇ ನಾನು ಕಾಮನ್ ಸೆನ್ಸ್ ಅಂತ ಹೇಳಿದ್ವಿ. ಡೆಮಾಕ್ರಸಿಯ ವಿರುದ್ಧವಾಗಿ ಮೆರವಣಿಗೆ ಹೋಗ್ತಾರ, ಪ್ರೋ ಡೆಮಾಕ್ರಸಿ ಮೆರವಣಿಗೆ ಹೋಗ್ತಾರ. ಫಾರ್ ಅಂತ ಹೇಳೋದಿಲ್ಲ, ಅದನ್ನ ಪ್ರಿಫಿಕ್ಸ್. ಫಾರ್ ಅನ್ನೋದು ಕರೆಕ್ಟ್, ಬಟ್ ನೀವು ಪ್ರಿಫಿಕ್ಸ್ ಆಗಿ ಬಳಸುವಾಗ ಫಾರ್ ಅಂತ ಬಳಸಕ್ ಬರೋದಿಲ್ಲ. ಏನಂತ ಕರಿಬೇಕು ಅದನ್ನ? ಆಗ್ಲೇ ಹೇಳಿದ್ರೆ ಕೂಡ ನಾನು ಬಳಸಿದೆ ಅದನ್ನ. ಪ್ರೋ ಡೆಮಾಕ್ರಸಿ, ಪ್ರೋ ಪೀಪಲ್ ಅಂದ್ರೆ ಏನು? ಜನಪರ, ಪ್ರಜಾಪ್ರಭುತ್ವದ ಪರ. ಈಗ ನೀವು ಪ್ರೋ ಹಾಕೋದೇನ್ ಬೇಡ, ಬಿಕಾಸ್ ಯು ಲಾಸ್ಟ್ ದ ಮಾರ್ಕ್ಸ್ ಅಲ್ವಾ? ಶಹಬಾಜ್ ಅವರು, ಲಾವಾ ಅವರು, ಸುಧಾ ಅವರು, ನಿಮ್ಗೆ ಎಲ್ಲರಿಗೂ ಮಾರ್ಕ್ಸ್ ಹೋಗಿತ್ತು ಆಲ್ರೆಡಿ. ಅದು ಯಾವ್ದ್ರಲ್ಲಿ? ಪ್ರಿಫಿಕ್ಸ್ ಗೆ ಸಂಬಂಧಪಟ್ಟ. ಈ ಪ್ರಿಫಿಕ್ಸ್ ಇಟ್ ಇಸ್ ನಾಟ್ ರಾಕೆಟ್ ಸೈನ್ಸ್.
ಇಲ್ಲಿ ಏನು ದೊಡ್ಡ ರಾಕೆಟ್ ಸೈನ್ಸ್ ಇಲ್ಲ. ಒಬ್ಬ ಗ್ರಾಜುಯೇಟ್ ವಿದ್ಯಾರ್ಥಿ ದಿನನಿತ್ಯದ ವ್ಯವಹಾರ ಅಲ್ಲಿ ಇಲ್ಲಿ ಮಾತಾಡ್ತಾ ಇರುವಂತ ಪದಗಳಿವು. ಸರಿಯಾಗಿ ಗ್ರಹಿಸಬೇಕಾಗಿರೋದಷ್ಟೇ. ಏನ್ ಹೇಳ್ತಾ ಇದೆ ಅಂತ ವಾಕ್ಯನೇ ಗ್ರಹಿಸದೆ ಸಡನ್ ಆಗಿ ಯಾವುದೋ ಒಂದು ಕನ್ಕ್ಲೂಷನ್ ಬಂದು ನೀವೇನನ್ನ ಕೇಳಿರ್ತೀರಾ, ಆಂಟಿ ಸೋಷಿಯಲ್, ಆಂಟಿ ಇನ್ಕಂಬೆನ್ಸಿ ಅಂತೇಳಿ, ಆಂಟಿ ನೇಷನ್ ಅಂತ ತಗೊಂಡೋಗಿ ಅದನ್ನ ಆಂಟಿ ಡೆಮಾಕ್ರಸಿಗೆ ಹಾಕ್ಬಿಟ್ರೆ ಅಲ್ವಾ? ಏನ್ ಹೇಳ್ತಾ ಇದೆ ವಾಕ್ಯ? ಸಾವಿರಾರು ಜನ ಡೆಮಾಕ್ರಸಿಯ ಪರವಾಗಿ ಪ್ರತಿಭಟನೆ ಮಾಡ್ತಾರೋ. ಡೆಮಾನ್ಸ್ಟ್ರೇಷನ್ ಅಂದ್ರೆ ಏನು? ಪ್ರೊಸೆಷನ್ ಅಂತ. ಡೆಮಾಕ್ರಸಿಯ ವಿರುದ್ಧವಾಗಿ ಯಾರಾದ್ರೂ ಪ್ರತಿಭಟನೆ ಮಾಡ್ತಾರೆ ಅಂತ ಅದನ್ನ ಹೇಳಕ್ಕಾಗುತ್ತಾ? ನಾನ್ಸೆನ್ಸ್. ದಯವಿಟ್ಟು ನಾನು ಸಿಟ್ ಮಾಡ್ಕೊಂಡಿಲ್ಲ, ಬೇಜಾರಾಗ್ಬೇಡಿ. ನಿಮ್ಮ ಹೆಸರುಗಳನ್ನ ಹೇಳಿ ನೀವೆಲ್ಲ ಮಾರ್ಕ್ಸ್ ಕಳ್ಕೊಂಡ್ರಿ ಅಂತ ಹೇಳಿದೆ ಅಂತ ಬೇಜಾರಾಗ್ಬೇಡಿ. ನನ್ನ ಸಿಟ್ಟು ಸಾತ್ವಿಕವಾದದ್ದು. ಅಯ್ಯೋ ಮಾರ್ಕ್ಸ್ ಕಳ್ಕೊತಾರಲ್ಲಪ್ಪ, ಸಿಂಪಲ್ ಆಗಿರೋ ಪ್ರಶ್ನೆಯಲ್ಲಿ ಅನ್ನುವ ಸಾತ್ವಿಕವಾದ ಕೋಪದಿಂದ ಹೇಳಿದ್ದೆ ಹೊರತು ನಿಮ್ಮನ್ನ ನೋಯಿಸ್ಬೇಕು ಅನ್ನೋದು ಖಂಡಿತ ಅಲ್ಲ. ದಯವಿಟ್ಟು ಓಪನ್ ಆಗಿ ಹೆಸರು ಹೇಳಿದೆ ಅಂತ ಯಾರು ಬೇಜಾರಾಗಬಾರ್ದು. ಮೈ ಇಂಟೆನ್ಷನ್ ಈಸ್ ಒಂದಿನ ನೀವು ಮೆಸೇಜ್ ಮಾಡ್ಬೇಕು ಎಷ್ಟು ಮಾರ್ಕ್ಸ್ ಬಂತು ಅಂತ. ದಟ್ ಈಸ್ ಮೈ ಇಂಟೆನ್ಷನ್. ಅಲ್ಲ ಫೈನ್. ಯು ಶುಡಂಟ್ ಈಟ್ ಚಿಕನ್ ದಟ್ ಈಸ್ ಡ್ಯಾಶ್ ಕುಕ್ಡ್. ಕರೆಕ್ಟ್ ಆಗಿ ಹೇಳಿ. ಆಂಟಿ ಕುಕ್ಡ್, ಮಿಸ್ ಕುಕ್ಡ್, ಅಂಡರ್ ಕುಕ್ಡ್. ಸರಿಯಾಗಿ ಕುಕ್ ಆಗಿಲ್ಲ, ಅರ್ಧಂಬರ್ಧ ಬೇಯ್ದಿದ್ದ ಚಿಕನ್ ಅನ್ನ ಏನ್ ಮಾಡಬಾರ್ದು? ತಿನ್ಬಾರ್ದು. ಚಿಕನ್ ಅಂತಲ್ಲ, ಯಾವುದನ್ನು ಅರ್ಧಂಬರ್ಧ ಬೇಯ್ದಿರೋದನ್ನ ತಿನ್ಬಾರ್ದು. ಕೆಲವೆಲ್ಲ ಹಾಫ್ ಬಾಯ್ಲ್ಡ್ ಎಗ್ಗೆ ಮಾಡಿಸ್ಕೊಂಡು ತಿಂತೀವಿ, ಅದು ಬೇರೆ ವಿಚಾರ. ದೇರ್ ವಾಸ್ ಸಮ್ ಡ್ಯಾಶ್ ಅಗ್ರಿಮೆಂಟ್ ಓವರ್ ದ ಬಿಲ್. ಏನು ಬಿಲ್ ಅಂದ್ರೆ ಯಾವ್ದು? ಮಸೂದೆ. ಈಗ ಒಂದು ಬಿಲ್ ಅನ್ನ ಡಿಸ್ಅಗ್ರಿಮೆಂಟ್, ವೆರಿ ಗುಡ್. ಈಗ ಒಂದು ಬಿಲ್ ಅನ್ನ ಮಂಡಿಸಿದೆ ಅಲ್ವಾ ಬೆಳಗಾಂ ಅಧಿವೇಶನದಲ್ಲಿ ಸರ್ಕಾರ, ಒಂದು ಮಸೂದೆ, ಆ ಬಿಲ್ ಇದು. ಆ ಬಿಲ್ ಬಗ್ಗೆ ಏನಾಗಿದೆ? ದೇರ್ ವಾಸ್ ಸಮ್ ಡಿಸ್ಅಗ್ರಿಮೆಂಟ್. ವಿರೋಧ ಪಕ್ಷದವರು ಹಾಗೆ ಹೀಗೆ ಅಂತೇಳಿ ನಾವು ಹೇಳ್ತಾ ಇರುವಂತಹ ವಾದ ಮತ್ತೆ ಚರ್ಚೆ ನಡೀತಾ ಇರುವಂತದನ್ನ ನಾವು ನೋಡ್ಬೋದು. ಸರ್ಕಾರಗಳು ಸ್ವಲ್ಪ ಹೀಗೆ ಯಾವಾಗ್ಲೂ ಸರ್ಕಾರಗಳು ಜನರನ್ನ ನಿಯಂತ್ರಿಸಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತವೆ. ನಾವು ನಮ್ಮ ತಲೆ ಮೇಲೆ ಕುತ್ಕೊಳ್ಳೋ ಪ್ರಯತ್ನ ಪಡ್ತಾ ಇರ್ತವೆ. ಸಾಧ್ಯವಾದಷ್ಟು ಅವುಗಳನ್ನ ಎಲ್ಲಿಡ್ಬೇಕು ಅಲ್ಲೇ ಇಟ್ಟಿರ್ಬೇಕು. ನಾನಂತೂ ಆಸ್ ಎ ರೈಟರ್ ಆಫ್ ನಾಟ್ ಜನರಲ್ ಇಂಗ್ಲಿಷ್ ಬುಕ್, ಆಸ್ ಎ ರೈಟರ್ ಆಫ್ ಲಿಟರರಿ ಬುಕ್ಸ್, ನಿಮ್ಗೆ ಸಾಧ್ಯವಾದ್ರೆ ಯಾವತ್ತಾದ್ರೂ ಸಿಕ್ಕರೆ ನನ್ನ ಒಂದು ನಾಟಕ ಇದೆ, ಒಂದು ಕಾನೂನಾತ್ಮಕ ಕೊಲೆ ಅಂತ. ಆ ನಾಟಕವನ್ನು ಓದಿ. ಅದು ಇಟ್ ಇಸ್ ನಾಟ್ ಅಬೌಟ್ ಗವರ್ಮೆಂಟ್ ಎಗೇನೆಸ್ಟ್ ಅಂತ ಅಲ್ಲ, ಹೇಗೆ ಫೂಲಿಶ್ ಆಗಿ ಪಾಲಿಸಿಗಳನ್ನು ನಮ್ಮ ಸರ್ಕಾರಗಳು ಮಾಡ್ತವೆ, ಮತ್ತೆ ಜನರು ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತಾರೆ, ಹೇಗೆ ಬುದ್ಧಿ ಕಲಿಸ್ತಾರೆ ಸರ್ಕಾರಕ್ಕೆ ಅನ್ನುವಂಥದ್ದು ಇರುವಂತಹ ಒಂದು ನಾಟಕ. ಫಾರ್ ದಟ್ ಐ ಹ್ಯಾವ್ ಬೀನ್ ಅವಾರ್ಡೆಡ್ ವಿತ್ ಪ್ರೆಸ್ಟಿಜಿಯಸ್ ಕೆ.ವಿ. ಸುಬ್ಬಣ್ಣ ಅವಾರ್ಡ್. ಹಾಗಾಗಿ ಸರ್ಕಾರಗಳು ಜನರ ಮೇಲೆ ಕರೆಕ್ಟ್ ಆಗಿದೆ, ಏನೋ ದ್ವೇಷ ಭಾಷಣ ಇರಬಾರ್ದು, ಇದನ್ನೆಲ್ಲ ನಾನು ಒಪ್ಕೊಳ್ತೀನಿ. ಆದರೆ ಅದರಲ್ಲಿ ಅವರು ಕ್ಲಾಸ್ ಹಾಕಿ ಏನೇನೋ ರೂಲ್ಸ್ ಮಾಡಿಬಿಟ್ಟಿರ್ತಾರಲ್ಲ, ಮುಂದೊಂದು ದಿನ ಒಬ್ಬ ನಾಗರಿಕ ಅಥವಾ ಒಬ್ಬ ನಾರ್ಮಲ್ ಆದ ವ್ಯಕ್ತಿ, ಒಬ್ಬ ಭಾಷಣಕಾರ, ಒಬ್ಬ ಲೆಕ್ಚರರ್, ಒಬ್ಬ ಟೀಚರ್, ಇನ್ನೊಬ್ರು ಯಾರೋ ಸರ್ಕಾರದ ಬಗ್ಗೆ ಏನೇ ಮಾತಾಡಿದ್ರು, ಯಾರ ಬಗ್ಗೆ ಏನ್ ಮಾತಾಡಿದ್ರು ಸುಲಭವಾಗಿ ಅದನ್ನ ಬುಕ್ ನೇಮ್ ಹೇಳಿ ಅಂದ್ರ ಒಂದು ಕಾನೂನಾತ್ಮಕ ಕೊಲೆ ಅಂತ ನಾಟಕದ ಹೆಸರು. ಇಟ್ ಇಸ್ ಅವೈಲಬಲ್ ವೆರಿ ಮಚ್ ಎವ್ರಿವೇರ್. ಸೊ ಆನ್ಲೈನ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಅಲ್ಲೇನಾಗುತ್ತೆ, ಮುಂದೆ ಒಂದಿನ ಯಾರೋ ಒಬ್ಬ ವ್ಯಕ್ತಿ ಮಾತಾಡಿದಾಗ ಅದು ಇದು ನನಗೆ ದ್ವೇಷ ಅನ್ಸಿದೆ ಅಂತೇಳಿ ಕೇಸ್ ಹಾಕೋದು, ಅವನನ್ನ ಅರೆಸ್ಟ್ ಮಾಡೋದು. ಕಂಪ್ಲೀಟ್ ಆಗಿ ಫ್ರೀಡಮ್ ಆಫ್ ಪ್ರೆಸ್ ಅಥವಾ ನಮ್ಗೇನು ವಾಕ್ ಸ್ವಾತಂತ್ರ್ಯವನ್ನ ಸಂವಿಧಾನ ಕೊಟ್ಟಿದೆಯೋ ಅವುಗಳನ್ನ ಸಪ್ರೆಸ್ ಮಾಡುವ ಕೆಲಸವನ್ನ ಸರ್ಕಾರಗಳು ಕಾಲಕ್ಕೆ ಮಾಡ್ತಾನೆ ಇರ್ತವೆ, ಇರ್ರೆಸ್ಪೆಕ್ಟಿವ್ ಆಫ್ ದ ಪಾರ್ಟಿ. ನಾನಂತೂ ಐ ಆಮ್ ನಾಟ್ ಎ ಫಾಲೋವರ್ ಆಫ್ ಎನಿ ಪಾರ್ಟಿ. ಐಡಿಯಾಲಜಿ ವೈಸ್ ಆ ಟೈಮಿಗೆ ಯಾವ್ದು ನಮ್ಗೆ ಸರಿ ಅನ್ಸುತ್ತೋ ವೋಟ್ ಹಾಕೋದು ಬೇರೆ. ಬಟ್ ಆಫ್ಟರ್ ವೋಟಿಂಗ್ ವಿ ಶುಡ್ ಬಿ ಸಿಟಿಸನ್ಸ್ ಆಸ್ ಅಪೋಸಿಷನ್ಸ್. ಯಾವಾಗಲೂ ನಾವು ಅಪೋಸಿಟ್ ಸೈಡ್ ಅಲ್ಲೇ ಇರಬೇಕು ಸಿಟಿಸನ್ಸ್ ಆಗಿ. ಸಿಟಿಸನ್ಸ್ ಯಾವುದೋ ಒಂದು ಪಾರ್ಟಿಗೆ ಯಾವ ಕಾರಣಕ್ಕೂ ಸೇರ್ಕೋಬಾರ್ದು. ಯಾವಾಗ್ಲೂ ಅಪೋಸಿಷನ್ ಪಾರ್ಟಿ ಇದ್ದಾಗ ನಮ್ಮ ಕೆಲಸಗಳಾಗ್ತವೆ. ಇಲ್ಲ ಅಂದ್ರೆ ಇವರು ಚಿಗುರ್ಕೊಂಡು ಕುತ್ಕೊಂಡ್ಬಿಡ್ತಾರೆ, ಮಾತೆ ಕೇಳಲ್ಲ. ಸರ್ಕಾರವನ್ನ ಪ್ರೀತಿಸೋದು ಅಂದ್ರೆ ದೇಶವನ್ನ ಪ್ರೀತಿಸೋದಲ್ಲ. ದೇಶ ಪ್ರೇಮ ಬೇರೆ, ಸರ್ಕಾರ ಕ್ರಿಟಿಸೈಸ್ ಮಾಡ್ಬೇಕು. ಯಾರು ನಿಜವಾಗ್ಲೂ ಸರ್ಕಾರವನ್ನು ಕ್ರಿಟಿಸೈಸ್ ಮಾಡಿ ಒಳ್ಳೆ ದಾರಿಗೆ ಹೋಗ್ಬೇಕು ಅಂತ ಹೇಳ್ತಾನೋ ಅವನು ನಿಜವಾದ ದೇಶ ಪ್ರೇಮಿ. ಅಕಾರ್ಡಿಂಗ್ ಟು ಬಿ, ಸರ್ಕಾರವನ್ನ ತಲೆ ಮೇಲೆ ಹೊತ್ಕೊಂಡು ಕೂರಿಸೋ ಅಗತ್ಯ ಇಲ್ಲ. ದಟ್ ಇಸ್ ಜಸ್ಟ್ ಅ ಸರ್ವಿಸ್ ಪ್ರೊವೈಡರ್, ದಟ್ಸ್ ಆಲ್. She works for a dash national company. It has offices in over 30 countries. ಇದನ್ನಾಗಲೇ ಹೇಳಿದೆ, 30 ದೇಶಗಳಲ್ಲಿ ಆಫೀಸ್ ಅನ್ನು ಹೊಂದಿರುವಂತಹ ಒಂದು ಕಂಟ್ರಿ, ಒಂದು ಕಂಪನಿ. ಅದನ್ನ ಆಬ್ವಿಯಸ್ಲಿ ಏನಂತ ಕರಿತೀವಿ ನಾವು? ಮಲ್ಟಿ ನ್ಯಾಷನಲ್ ಕಂಪನಿ. ಇಂಟರ್ನ್ಯಾಷನಲ್ ಅಂತ ಇದೆ, ಮತ್ತೆ ಅದನ್ನ ಹೇಳ್ಬಿಡೋದಲ್ಲ, ಮಲ್ಟಿ ನ್ಯಾಷನಲ್ ಕಂಪನಿ ಅಂತ ಅದನ್ನ ಕರಿತೀವಿ. Everyone was watching me and I felt very dash conscious. Question number 7. Everyone was watching me and I felt very dash. ಮತ್ತೆ ನೋಡ್ರಿ, ಎಲ್ಲರೂ ಕಾಮನ್ ಸೆನ್ಸ್ ನ ಮರಿತಾ ಇದ್ದೀರಾ. ಎವ್ರಿ ಒನ್ ವಾಸ್ ವಾಚಿಂಗ್ ಮೀ, ಐ ಫೆಲ್ಟ್ ಅನ್ಕಾನ್ಶಿಯಸ್. ಬಿದೋಗ್ಬಿಟ್ಟೆ ನಾನು. ನಿಮ್ಮನ್ನ ಎಲ್ಲರೂ ನೋಡ್ತಾ ಇದ್ರೆ ನೀವು ತಲೆ ಬಿದೋಗ್ಬಿಡ್ತೀರಾ. ಐ ಫೆಲ್ಟ್ ಓವರ್ ಕಾನ್ಶಿಯಸ್. ಎಲ್ಲರೂ ನನ್ನನ್ನೇ ನೋಡ್ತಾ ಇದ್ದಾರೆ. ಅವಾಗ ನಾನು ಏನಾಗ್ತೀನಿ, ನಾನು ಇರೋದಕ್ಕಿಂತ ಓವರ್ ಕಾನ್ಶಿಯಸ್ ಆಗ್ಬಿಡ್ತೀನಿ. ಸೆಲ್ಫ್ ಕಾನ್ಶಿಯಸ್ ಬರೋದಿಲ್ಲ. ಯಾಕೆಂದ್ರೆ ಸೆಲ್ಫ್ ಕಾನ್ಶಿಯಸ್ ಇಸ್ ಅ ಪಾಸಿಟಿವ್ ವರ್ಡ್. ಎಲ್ಲರೂ ನನ್ನ ನೋಡಿದ ತಕ್ಷಣ ನಾನು ಜಾಸ್ತಿ ಸೆಲ್ಫ್ ಕಾನ್ಶಿಯಸ್ ಆದೆ ಅಂತ ಹೇಳೋದಿಲ್ಲ. ಅದನ್ನೇನಂತ ಹೇಳ್ತೀವಿ? ಓವರ್ ಕಾನ್ಶಿಯಸ್.
ಎಷ್ಟು ಅಗತ್ಯ ಇದೆಯೋ ಅಗತ್ಯಕ್ಕಿಂತ ಹೆಚ್ಚು ನನ್ನ ಬಗ್ಗೆ ನಾನು ಅಯ್ಯೋ ಹಂಗೆ ಹಿಂಗೆ ಅಂತ ಕಾನ್ಶಿಯಸ್ ಮಾಡು. ಎಲ್ಲರೂ ಏನಂತ ಹೇಳಿದಿರಾ? ಏನು ಅನ್ಕಾನ್ಶಿಯಸ್ ಅಂದ್ರೆ ಏನು ಅನ್ನುವ ಪದ ನಿಮ್ಗೆ ಅರ್ಥ ಗೊತ್ತಿಲ್ವಾ? ಅನ್ಕಾನ್ಶಿಯಸ್ ಅಂದ್ರೆ ಏನು? ಪ್ರಜ್ಞೆ ತಪ್ಪಿ ಬಿದ್ದು. ಮತ್ ನೀವ್ ಏನಕ್ಕೆ ಆನ್ಸರ್ ಹೇಳಿದ್ರಿ ಅದನ್ನ? ಎಲ್ಲರೂ ನನ್ನ ಕಡೆ ನೋಡ್ತಾ ಇದ್ರು, ನಾನು ಪ್ರಜ್ಞೆ ತಪ್ಪಿ ಬಿದ್ದೋಗ್ಬಿಟ್ಟೆ. ಏನ್ ರಾಕ್ಷಸರ ನಿಮ್ಮನ್ನ ನೋಡ್ತಾ ಇದ್ದಿದ್ದು? ರಾಕ್ಷಸರೇನ್ರಿ? ನಾನೊಂದು ಪಾಯಿಂಟ್ ಅನ್ನ ಹೇಳಿದ್ದೆ ನಿಮ್ಗೆ. ಪ್ರತಿ ಪ್ರಶ್ನೆಯನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಸುಮ್ಮನೆ ಜೀನ್ ಕಟ್ಟಿದ ಕುದುರೆ ತರ ಉತ್ತರಗಳನ್ನ ಹೇಳೋದಲ್ಲ. ಯು ನೀಡ್ ಟು ಫೈಂಡ್ ಔಟ್ ವಾಟ್ ದ ಹೆಲ್ ದ ಸೆಂಟೆನ್ಸ್ ಇಸ್ ಟಾಕಿಂಗ್ ಅಬೌಟ್. ವಾಟ್ ಈಸ್ ಇಟ್ ಟ್ರೈಂಗ್ ಟು ಕನ್ವೆ? ಅದು ಏನನ್ನ ಕನ್ವೆ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದೆ ಅನ್ನೋದನ್ನ ಐಡೆಂಟಿಫೈ ಮಾಡಬೇಕು. ಎಲ್ಲರೂ ನನ್ನ ನೋಡ್ತಾ ಇದ್ರು, ನಾನು ಕಾನ್ಶಿಯಸ್ ಅಂತ ಕೊಟ್ಟಿದೆ, ಅಲ್ಲಿ ನೀವು ಅನ್ಕಾನ್ಶಿಯಸ್ ಅಂತ ಹೇಳ್ತೀರಾ ಅಂದ್ರೆ ಪ್ರಿಫಿಕ್ಸ್ ಅಲ್ಲಿ ಮಾರ್ಕ್ಸ್ ಕಳ್ಕೊತಿರಲ್ರಿ, ತಪ್ಪಲ್ವದು? ಇದು 3-4ನೇ ಕ್ಲಾಸ್ ಹುಡುಗರು ಇವತ್ತು ನಿಮ್ಗೆ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗಳಲ್ಲಿ ಅಥವಾ ಸರಿಯಾಗಿ ಓದ್ತಾ ಇರೋ ಸ್ಕೂಲ್ಗಳಾದ್ರೆ, ಚೆನ್ನಾಗಿ ಇಂಗ್ಲಿಷ್ ಪಾಠ ಮಾಡಿರೋ ಸ್ಕೂಲ್ಗಳಲ್ಲಿ ಕರೆಕ್ಟ್ ಹೇಳ್ಬಿಡ್ತಾರೆ ಈ ಆನ್ಸರ್ನ. ಅರ್ಥ ಆಗ್ತಿದ್ಯಾ? ಅಂಡ್ ಯು ನೀಡ್ ಟು ಕಾಂಪೀಟ್ ವಿತ್ ದ ನೆಕ್ಸ್ಟ್ ಜನರೇಷನ್. ಪ್ಲೀಸ್ ರಿಮೆಂಬರ್ ದಟ್. ಎವ್ರಿ ನೆಕ್ಸ್ಟ್ 2 years 3 years ಹೊಸ ಗ್ರಾಜುಯೇಟ್ಸ್ ಬರ್ತಾ ಇರ್ತಾರೆ. ಅವ್ರ ಜೊತೆ ನೀವು ಕಾಂಪೀಟ್ ಮಾಡಬೇಕು. ನೀವು ಈ ಲೆವೆಲ್ನ ಅಂಡರ್ಸ್ಟ್ಯಾಂಡಿಂಗ್ ಇಟ್ಕೊಂಡ್ರೆ ಕಷ್ಟ ಆಗುತ್ತೆ. ಸೊ ಇದು ದಿಸ್ ವೆರಿ ಸಿಂಪಲ್ ಕಾನ್ಸೆಪ್ಟ್. ಇದು ಪ್ರಿಫಿಕ್ಸ್ ಅಲ್ಲಿ ನಾನು ಕುತ್ಕೊಂಡು ನಿಮ್ಗೆ 1000 ಪ್ರಿಫಿಕ್ಸ್ ಬರ್ಸ್ತಾ ಕೊಡಕ್ಕಾಗುತ್ತೆ, ಅದಕ್ಕೆ ಅರ್ಥವೂ ಇಲ್ಲ. ಗೊತ್ತಾಯ್ತಪ್ಪ? ಹಾಯ್. ನೆಕ್ಸ್ಟ್, his dash wife is suing him for $5 million. ಇದೆಲ್ಲ ಕರೆಕ್ಟ್ ಆಗಿ ಹೇಳ್ತೀರಾ? ಎಕ್ಸ್ ವೈಫ್ ಇದೆಲ್ಲ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಅಲ್ವಾ? we were very dash satisfied with the service at the restaurant. We were very dissatisfied. Unsatisfied ಅಲ್ಲ, dissatisfied, that is a word, not unsatisfied. The quality of the work was very poor and much of it, ಈ ಪದ ಬಂದಿದೆ ಪರೀಕ್ಷೆಯಲ್ಲಿ, ಕೆಲಸ ಮಾಡಿರೋ ಕ್ವಾಲಿಟಿ ತುಂಬಾ ಕಡಿಮೆ, ಕೆಟ್ಟನಾಗಿದೆ, ಹಾಗಾಗಿ much of it is had to be redone. ಮತ್ತೆ ಬಹುತೇಕ ಆ ಕೆಲಸವನ್ನ ಏನ್ ಮಾಡ್ಬೇಕಾಗಿದೆ? ರೀಡನ್ ಅಂದ್ರೆ ಏನು? ಪುನಃ ಮಾಡಬೇಕಾಗಿದೆ. ರೀಡು, ಕಂಟ್ರೋಲ್ Z, ಕಂಪ್ಯೂಟರ್ ಕಂಟ್ರೋಲ್ Z ಮಾಡ್ತಿರಲ್ಲ, ಕಂಟ್ರೋಲ್ Z ಅಥವಾ Z, ಅದು ರೀಡು. ಮತ್ತೆ ಹೊಸದಾಗಿ ರೀಡು ಅನ್ನೋದು ಪತ್ರಿಕೆಯಲ್ಲಿ ಬಂದಿದೆ ಪ್ರಶ್ನೆ. ನೆಕ್ಸ್ಟ್, ಶಿ ಹ್ಯಾಸ್ ಲಿಟಲ್, ಇಲ್ಲಿಂದ 11ನೇದ್ರಿಂದ ಸಫಿಕ್ಸ್ ಗಳನ್ನ ಫಿಲ್ ಮಾಡಬೇಕು. ಹಿಂದೆ ಅಲ್ಲ, ಪದದ ಜೊತೆ ಮುಂದೆ. ಅವೇರ್ನೆಸ್ ಆಫ್ ದ ಡೇಂಜರ್ಸ್ ಶಿ ವಿಲ್ ಫೇಸ್ ಅನ್ನುವಂಥದ್ದು. ನೆಕ್ಸ್ಟ್, he couldn't hide his disappoint dash at his low grade. Disappoint in ಬರ್ತದೆ ಜೊತೆ, disappointment. Very good. The twins got on very well together and there was no jealous ಇದೆ. ಇದಕ್ಕೆ ಏನನ್ನ ಮಾತ್ರ ಆಡ್ ಮಾಡಬೇಕಾಗಿರೋದು ನಾವು? jealousy, jealousism, jealousy. Very good. Only y needs to be added. I was shocked at her rudeness. I was shocked at her rudeness. Very good. She is training to become a psychologist. ಅವಳು ಒಬ್ಬ ಮನಃಶಾಸ್ತ್ರಜ್ಞ ಆಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ. ಸೊ ಏನ್ ಆನ್ಸರ್? ಸೈಕಾಲಜಿನಾ? ಸೈಕಾಲಜಿಸ್ಟ್. ಯಾರೋ ವೈ ಹಾಕಿದ್ರು, ಬಹುಶಃ ಹಿಂದಿನ ಪ್ರಶ್ನೆಗೆ ಅಂತ ಅನ್ಕೋತೀನಿ ನಾನು. ಸೈಕಾಲಜಿಸ್ಟ್ ದಯವಿಟ್ಟು ಸ್ಪೆಲ್ಲಿಂಗ್ ಅನ್ನ ಬರ್ಕೊಳ್ಳಿ. ಸೈಕಾಲಜಿದು ನಾನು ಸ್ಪೆಲ್ಲಿಂಗ್ ಯಾವ್ಯಾವ ವರ್ಡ್ ಹೇಳ್ತಾ ಹೋಗ್ತೀನಿ, ಅದನ್ನ ಒಂದ್ ಕಡೆ ನಿಮ್ಮ ಬುಕ್ ನೋಟ್ಸ್ ಅಲ್ಲಿ ಸಪರೇಟ್ ಆಗಿ ಬರ್ಕೊಳ್ತಾ ಹೋಗಿ. ಮತ್ತೆ ಅದ್ರ ಡಿಸ್ಕಷನ್ ಈಗ ಕೂಡ ಮಾಡ್ತೀನಿ, ಒಂದಷ್ಟು ವರ್ಡ್ಗಳು. ಸೈಕಾಲಜಿ ಸಾಕಷ್ಟು ಸರಿ ಪರೀಕ್ಷೆಯಲ್ಲಿ ಬಂದಿದೆ. CHOLOGY, ಸೈಕಾಲಜಿ. ಸೈಕಾಲಜಿಸ್ಟ್ GIST ಅಷ್ಟೇ. ಎಕ್ಸರ್ಸೈಸ್, ಇದು ಸ್ಪೆಲ್ಲಿಂಗ್ ಬರ್ಬೋದು, EXERCISE. ಎಕ್ಸರ್ಸೈಸ್ ಇಸ್ ಗುಡ್ ಫಾರ್ ಯುವರ್ ಹೆಲ್ತ್ ಅಂತಿದೆ. ಕ್ವೆಶ್ಚನ್ ನಂಬರ್ 16, ವಾಟ್ ಇಸ್ ಆನ್ಸರ್? ಹೆಲ್ದಿನಾ? ಏನಕ್ಕೆ ಹೆಲ್ದಿ ಬೇಕಲ್ಲಿ? ಒಂದು ಆಪ್ಷನ್ ಇದೆ, 3ನೇದು ನೆಟ್ಟೆ ನೋಡಿ, ವಾಕ್ಯನ ಓದಿ ನೋಡಿ. ಎಕ್ಸರ್ಸೈಸ್ ಈಸ್ ಗುಡ್ ಫಾರ್ ಯುವರ್ ಹೆಲ್ತ್ ಅಷ್ಟೇ ಹೇಳ್ತಿರೋ, ಎಕ್ಸರ್ಸೈಸ್ ಈಸ್ ಗುಡ್ ಫಾರ್ ಯುವರ್ ಹೆಲ್ದಿ ಅಂತ ಹೇಳ್ತೀವಿ. ಈಗ ನೋ ಸಫಿಕ್ಸ್ ಅಂದ್ರೆ ಫಸ್ಟ್ ಹೆಲ್ದಿ ಹಾಕ್ಬಿಟ್ಟಿದಿರಲ್ಲ ನೀವು. ರಾಣೋಜಿ ಬಿರಾದಾರ್ ಅವರೇ, ತಪ್ಪಲ್ವಾ? ಮತ್ತೆ ವಾಕ್ಯ ಏನ್ ಹೇಳ್ತಿದೆ? ಓದಿ. ಐ ಆಮ್ ಹೆಲ್ದಿ, ಅಲ್ಲಿ ಹೆಲ್ದಿ ಅನ್ನೋದನ್ನ ಬಳಸ್ತೀರಾ? ಓಕೆ. ಎಕ್ಸರ್ಸೈಸ್ ಇಸ್ ಗುಡ್ ಫಾರ್ ಯುವರ್ ಹೆಲ್ದಿ ಅಂತ ಹೇಳ್ತಾನೆ ಯಾರಾದ್ರು? ಹೆಲ್ತ್, ಆರೋಗ್ಯಕ್ಕೆ ಹೆಲ್ದಿ ಅನ್ನೋದು ಅಡ್ಜೆಕ್ಟಿವ್. ಹಿ ಇಸ್ ಎ ಹೆಲ್ದಿ ಮ್ಯಾನ್, ಹೆಲ್ದಿ ಇಸ್ ಅಡ್ಜೆಕ್ಟಿವ್. ಹೆಲ್ತ್ ಇಟ್ ಇಸ್ ನೌನ್, ಅಡ್ಜೆಕ್ಟಿವ್ ಅಲ್ಲ. ಮೆನಿ ಪೀಪಲ್ ಡೋಂಟ್ ಟ್ರಸ್ಟ್ ಅಂತ ಅರ್ಥ ಆಗಿದೆ. ಪೊಲಿಟಿಷಿಯನ್ಸ್, ಡೋಂಟ್ ಟ್ರಸ್ಟ್ ಅಂತಿದೆ, ಪೊಲಿಟಿಷಿಯನ್ಸ್ ಆಗಬೇಕು. ಆರ್ಟ್ ಕ್ಲಾಸಸ್ ಏಮ್ ಟು ಡೆವಲಪ್ ಚಿಲ್ಡ್ರನ್ಸ್ creativity, no doubt about it, creativity. She can't accept criticism dash from her colleagues. Critic ಅಂತಿದೆ, ಏನಾಗಬೇಕು? She can't accept criticism. ಅವಳಿಗೆ ಟೀಕೆ, ವಿಮರ್ಶೆಯನ್ನ ಸಹೋದ್ಯೋಗಿಗಳಿಂದ ಅವಳು ಯಾವತ್ತೂ ಏನ್ ಮಾಡೋದಿಲ್ಲ, ಅದನ್ನ ಪಾಸಿಟಿವ್ ಆಗಿ ತಗೊಳ್ಳೋದಿಲ್ಲ, ಅದನ್ನ ಎಕ್ಸೆಪ್ಟ್ ಮಾಡೋದಿಲ್ಲ ಅನ್ನುವಂಥದ್ದು. Colleague, please write the spelling.
ಇದನ್ನು ಕೂಡ ನಾನೇನ್ ಸ್ಪೆಲ್ಲಿಂಗ್ ಅಂತ ಹೇಳ್ತಿದ್ದೀನೋ ಅವು ಸ್ಪೆಲ್ಲಿಂಗ್ ಎರರಿಗೆ ಸಂಬಂಧಪಟ್ಟಂತೆ ಕೇಳಬಹುದಾದ ಪ್ರಶ್ನೆಗಳು ಅಂತ. ಎಸ್ ಪ್ಲೂರಲ್ ಆಗುತ್ತೆ. ಬರೇ ಕಲೀಗ್ ನ ಸ್ಪೆಲ್ಲಿಂಗ್ ಏನು? COLLEAGUE ಕಲೀಗ್. ಎಷ್ಟೋ ಜನ ಮೈ ಕಾಲೇಜ್ ಅಂತ ಬರೆದಿರ್ತಾರೆ ಕಲೀಗ್ ಅನ್ನೋದಕ್ಕೆ ಬರೆಯುವಾಗ. ಕಲೀಗ್ ಇದಲ್ಲ ಸ್ಪೆಲ್ಲಿಂಗ್, ಇದು ಕಾಲೇಜ್. ಕಲೀಗ್ ಸ್ಪೆಲ್ಲಿಂಗ್ ಇದು GUE ಇದೆ. ಸೊ ಪ್ಲೀಸ್ ಬಿ ಕೇರ್ಫುಲ್. Manchester United support dash were delighted with their team's 3-0 win at the weekend. Support ಅಂತಿದೆ. ಏನ್ ಬರ್ಬೇಕು? ವೆರಿ ಗುಡ್ ಐಶ್ವರ್ಯ ಅವರೇ, supporters is the answer for this. ಗೊತ್ತಾಯ್ತಾ? supporters, ರೈಟ್? ಈ ತರ ಪ್ರಿಫಿಕ್ಸ್ ಸಫಿಕ್ಸ್ ಸಂಬಂಧಪಟ್ಟ ಹಾಗೆ ಇನ್ನೊಂದು ಟೆಸ್ಟ್ ಇದೆ. ಅದನ್ನ ಆಫ್ಟರ್ ವಿ ಬ್ರೇಕ್ ವಿ ಶಲ್ ಡಿಸ್ಕಸ್. ನೌ ಲೆಟ್ us go for the break. ಬ್ರೇಕ್ ಇಂದ ಬಂದ್ಮೇಲೆ ಇನ್ನೊಂದಷ್ಟು ಪ್ರಶ್ನೆಗಳಿದಾವೆ, ಅವುಗಳನ್ನ ನಾವೇನ್ ಮಾಡೋಣ? ಡಿಸ್ಕಸ್ ಮಾಡೋಣ. ಸೊ ಒಂದಷ್ಟು ಈ ತರದನ್ನ ನೀವೇನ್ ಗೊತ್ತಾ, ಅದು ಯೂಸೇಜ್ ಮೇಲೆ ಡಿಪೆಂಡ್ ಆಗಿರುವಂತದ್ದು. ಪ್ರಿಫಿಕ್ಸ್ ಮತ್ತೆ ಸಫಿಕ್ಸ್ ಅನ್ನುವಂಥದ್ದು ಯಾವ ಪದ ಅಲ್ಲಿ ಸೂಟ್ ಆಗುತ್ತೆ ಅದ್ರ ಹಿಂದೆ ಬೇಕು ಅನ್ನುವಂಥದ್ದು, ರೈಟ್? ಸೊ ಅವುಗಳಿಗೂ ನಾನು ಬುಕ್ ಅಲ್ಲಿ ಒಂದಷ್ಟು ಪ್ರಿಫಿಕ್ಸ್ ಮತ್ತೆ ಸಫಿಕ್ಸ್ ವರ್ಡ್ ಗಳನ್ನ ಲಿಸ್ಟ್ ಮಾಡಿ ಯಾವ್ದ್ರ ಜೊತೆಗೆ ಯಾವ್ಯಾವ್ದು ಬರುತ್ತೆ ಅನ್ನೋದನ್ನ ಕೊಟ್ಟಿದ್ದೀನಿ. ಯು ಕ್ಯಾನ್ ಒನ್ಸ್ ಹ್ಯಾವ್ ಎ ಗ್ಲಾನ್ಸ್. ಅದೇನು ಅದರಿಂದನೇ ಬರಬೇಕು ಅಂತಲ್ಲ, ಮೋಸ್ಟ್ ಇಂಪಾರ್ಟೆಂಟ್ ವರ್ಡ್ಸ್ ಅನ್ನು ನಾನು ಲಿಸ್ಟ್ ಮಾಡಿದ್ದೀನಿ. ಯಾವ್ದ್ರಿಂದನೂ ಕೂಡ ಬರ್ಬೋದು. ನಿಜವಾಗ್ಲೂ ಅದಕ್ಕೆ ಬೇಕಾಗಿರೋದು ಪಕ್ಕಾ ಕಾಮನ್ ಸೆನ್ಸ್, ಇನ್ನೇನು ಅಲ್ಲ, right? Fine. So let me go for the break now. Once we come back from break, we shall continue with this prefixes and suffixes.